ಕೆಲವು ವಾರಗಳಿಂದ ಕಲಿತುಕೊಂಡ ಮತ್ತೊಂದು ಸಂಗತಿ ಹೊಸ ಒಡಂಬಡಿಕೆಯ ಯಾಜಕರ ಕುರಿತಾಗಿ ಪೇತ್ರನ ಪತ್ರಿಕೆಯಲ್ಲಿ ನಾವು ನೋಡ್ತಾ ಬಂದ ಹಾಗೆ ನಮಗೆ ಸಿಕ್ಕಿರುವಂತಹ ಒಂದು ಕರೆ ಯಾಜಕ ಸೇವೆಯ ಕರೆ. ಯಾಜಕ ಸೇವೆಯ ಕರೆ ಎಂಬುದಾಗಿ ಹೇಳುವಾಗ ಯಾಜಕರ ಹಾಗೆ ನಾನು ಕೇವಲ ಯಜ್ಞ ಮಾಡಲು ಹೋಗ್ತೀನಿ ಎಂಬುದಾಗಿ ಹೇಳುವಾಗ ಆ ಕರೆ ಕೇವಲ ಯಜ್ಞ ಮಾಡಲು ಕರೆದಿಲ್ಲ, ಆದರೆ ಪವಿತ್ರ ಜೀವಿತವನ್ನು ಜೀವಿಸಲು ನಮಗೆ ಯಾಜಕ ಜವಾಬ್ದಾರಿಯನ್ನು ಕೊಟ್ಟಂತಹ ಕರ್ತನ ಗುಣಾತಿಶಯಗಳನ್ನ ಕತ್ತಲಿನಿಂದ ನಮ್ಮನ್ನ ಕರೆದು ಬೆಳಕಿಗೆ ಕರೆತಂತಹ ಕರ್ತನ ಗುಣಾತಿಶಯಗಳನ್ನ ಪ್ರಚಾರ ಮಾಡಿ ಎಂಬುದಾಗಿ ನಮ್ಮನ್ನ ಕರೆದಂತಹ ಕರ್ತನನ್ನ ಆತನ ಗುಣಾತಿಶಯಗಳನ್ನ ಪ್ರಚಾರ ಮಾಡ್ಬೇಕೆಂಬುದಾಗಿ ಆತ ನಮ್ಮನ್ನು ಕರೆದಿದ್ದಾನೆ. ಮತ್ತು ನಾವು ಯಾವುದೋ ಒಂದು ಕೆಲಸವನ್ನು ಮಾಡಿ ನಾವು ಅದರ ಸಂತೋಷದಲ್ಲಿ ಇರ್ತೀವಿ ಎಂಬುದಾಗಿ ಹೇಳಲು ಸಾಧ್ಯವಿಲ್ಲ. ಯಾಜಕ ಸೇವೆಗೆ ಕರೆದಿರುವಾಗ ಎರಡೂ ಸಂಗತಿಗಳನ್ನ ಮಾಡಬೇಕಂತ ಜವಾಬ್ದಾರಿ ನಮ್ಮದಾಗಿರ್ತದೆ. ಮತ್ತು ಆ ಯಾಜಕ ಸೇವೆಯನ್ನು ಮಾಡ್ತಾ ಬರುವಾಗ ಯಾವ ಯಾವ ಸಂಗತಿಗಳನ್ನ ನಾವು ಮಾಡಬೇಕು, ಹೇಗೆ ಕಲ್ತ್ಕೊಳ್ಬೇಕು ಎಂಬುದಾಗಿ ಆಲೋಚನೆ ಮಾಡಿಕೊಳ್ತಾ ಬರುವಾಗ ಹೊಸ ಒಡಂಬಡಿಕೆಯಲ್ಲಿ ಯಾಜಕ ಸೇವೆ ಕುರಿತಾಗಿ ಅನೇಕ ಆಲೋಚನೆಗಳು ಇಲ್ಲದೆ ಹೋದಾಗೆ ಹಳೆಯ ಒಡಂಬಡಿಕೆಯಲ್ಲಿ ಮೋಶೆ ಮುಖಾಂತರವಾಗಿ ಯೆಹೋವ ದೇವರು ತಾನೇ ಅನೇಕ ಕಟ್ಟಳೆಗಳನ್ನ, ಅಪ್ಪಣೆಗಳನ್ನ, ಆಜ್ಞೆಗಳನ್ನ ಕೊಡ್ತಾ ಬಂದನು. ಮತ್ತು ಆ ಆಜ್ಞೆಗಳ ಏನನ್ನು ಪ್ರತಿನಿಧಿಸುತ್ತದೆ ಮತ್ತು ಆ ಆಜ್ಞೆಗಳು ಯಾಜಕರಿಗೆ ಕೊಡಲ್ಪಡುವಾಗ ಅದು ಹಳೆ ಒಡಂಬಡಿಕೆ ಯಾಜಕರಿಗೆ ಕೊಡಲ್ಪಟ್ಟಿದ್ದಾಗ್ಯೂ ಸಹ ಹೊಸ ಒಡಂಬಡಿಕೆಯ ಯಾಜಕರಾದಂತಹ ನಮಗೆ ಈ ವಿಚಾರಗಳು ಯಾವ ಸತ್ಯತೆಯನ್ನು ತಿಳಿಸ್ತದೆ ಮತ್ತು ಈ ವಿಚಾರಗಳಿಂದ ನಾವು ಏನನ್ನ ಕಲ್ತ್ಕೊಳ್ತಾ ಬರ್ಬಹುದು ಎಂಬುದಾಗಿ ನಾವು ಕಲ್ತ್ಕೊಳ್ತಾ ಬಂದಿದ್ದೇವೆ. ಕಳೆದ ಕೆಲವು ವಾರಗಳಲ್ಲಿ ನಾವು ಯಾಜಕರು ಸೇವೆ ಮಾಡಲು ಕರೆಯಲ್ಪಟ್ಟಿರುವಂತಹ ಮುಖ್ಯವಾದಂತಹ ಒಂದು ಸ್ಥಳ ಅದು ಪರಿಶುದ್ಧ ಸ್ಥಳದ ಒಳಗಡೆ ಅಂಗಳ ಇದೆ. ಮತ್ತೆ ಅದರಿಂದ ಒಳಗಡೆ ಬರುವಾಗ ಒಂದು ತೆರೆ ಇದೆ, ಒಂದು ರೂಮ್ ಇದೆ. ಆ ರೂಮ್ ಒಳಗಡೆ ಎರಡು ಸಪರೇಷನ್ ಪಾರ್ಟಿಷನ್ ಇದೆ. ಒಂದು ಪರಿಶುದ್ಧ ಸ್ಥಳ ಮತ್ತು ಇನ್ನೊಂದು ಮಹಾಪರಿಶುದ್ಧ ಸ್ಥಳ. ಯಾಜಕರಿಗೆ ಕೊಡಲ್ಪಟ್ಟಿರುವಂತಹ ಒಂದು ಕರೆ, ನೀವು ಪರಿಶುದ್ಧ ಸ್ಥಳದ ಒಳಗಡೆ ಬನ್ನಿ ಎಂಬುದಾಗಿ. ಮಹಾಪರಿಶುದ್ಧ ಒಳಗಡೆ ಬರೋದಕ್ಕೆ ಆಗುದಿಲ್ಲ ಎಂಬುದಾಗಿ ಆಲೋಚನೆ ಮಾಡುವಾಗ ಮಹಾಪರಿಶುದ್ಧ ಸ್ಥಳದ ಒಳಗಡೆ ಮಹಾಯಾಜಕನು ಮಾತ್ರ ವರ್ಷಕ್ಕೆ ಒಮ್ಮೆ ಮಾತ್ರ ಆತನು ಹೋಗಿ ಬರ್ಬೇಕು. ಆದ್ರೆ ಹೊಸ ಒಡಂಬಡಿಕೆ ಯಾಜಕರಾದಂತಹ ನಮಗೆ ಆತನು ಹೇಳುತ್ತಾ ಬರುವಂತಹ ಸಂಗತಿ, ನಮಗೆ ತೆರೆ ಯಾವ ತೆರೆ ಇತ್ತು ಅದನ್ನು ನಮ್ಮ ಮಹಾಯಾಜಕನಾದ ಕ್ರಿಸ್ತನು ತನ್ನ ಮರಣದಲ್ಲಿ ಆತನು ಸಂಪೂರ್ಣವಾಗಿ ಆ ತೆರೆಯನ್ನು ನಾಶ ಮಾಡಿ ಪರಿಶುದ್ಧ ಸ್ಥಳವನ್ನು ಮಹಾಪರಿಶುದ್ಧ ಸ್ಥಳವನ್ನು ಒಂದಾಗಿ ಮಾಡಿ ಮತ್ತು ಆತನು ನಮ್ಮನ್ನ ಮಹಾಪರಿಶುದ್ಧ ಸ್ಥಳಕ್ಕೆ ನೇರವಾಗಿ ಪ್ರವೇಶಿಸುವಂತಹ ಒಂದು ಯೋಗ್ಯತೆಯನ್ನು, ಅರ್ಹತೆಯನ್ನು ಕೊಟ್ಟಿದ್ದಾನೆ. ಆದಾಗ್ಯೂ ನಾವು ಯಾಜಕರ ಮುಖ್ಯ ಕರ್ತವ್ಯಗಳನ್ನು ನಾವು ನೋಡ್ತಾ ಬರುವಾಗ ಅವರು ಪ್ರತಿದಿನ ಕೆಲವು ಕೆಲಸಗಳನ್ನ ಮಾಡಬೇಕು, ವಾರದಲ್ಲಿ ಒಂದು ಕೆಲಸವನ್ನು ಮಾಡಬೇಕು, ಹಬ್ಬಗಳ ಸಂದರ್ಭದಲ್ಲಿ, ಸಬ್ಬತ್ ದಿನಗಳಲ್ಲಿ, ಹೀಗೆ ಅನೇಕ ಸಂದರ್ಭಗಳಲ್ಲಿ ಅವರು ಮುಖ್ಯವಾಗಿ ಕೆಲಸ ಮಾಡುವಂತದ್ದು ಪರಿಶುದ್ಧ ಸ್ಥಳದಲ್ಲಿ. ಹಾಗಾಗಿ ಪರಿಶುದ್ಧ ಸ್ಥಳದ ಅನುಭವವನ್ನ ಯಾಜಕ ಸೇವೆ ಮಾಡುವಂತಹ ಯಾಜಕರು ಈ ಪರಿಶುದ್ಧ ಸ್ಥಳದಲ್ಲಿ ಅವರು ಪ್ರತಿನಿತ್ಯ ತಮ್ಮ ಕೆಲಸಗಳನ್ನ ಮಾಡ್ತಾ ಬರುವಾಗ ಹೇಗೆ ಯಾವ ರೀತಿಯಲ್ಲಿ ಅವರು ಕೆಲಸ ಮಾಡ್ತಾ ಬಂದ್ರು ಮತ್ತು ಅದು ಹೊಸ ಒಡಂಬಡಿಕೆ ಯಾಜಕರು ಅಂತ ನಮಗೆ ಯಾವ ಸಂಗತಿಗಳನ್ನ ಕಲಿಸಿಕೊಡ್ತೇವೆ ಎಂಬುದಾಗಿ ನಾವು ಕಲ್ತ್ಕೊಳ್ತಾ ಬರ್ತಿದ್ದೇವೆ. ಕೆಲವು ವಾರಗಳಿಂದ ನಾವು ಮೊದಲನೇದಾಗಿ ನೋಡ್ತಾ ಬಂದಂತಹದ್ದು ಚಿನ್ನದ ದೀಪಸ್ತಂಭ. ಯಾಕಂದ್ರೆ ಚಿನ್ನದ ದೀಪಸ್ತಂಭ ಆ ಪರಿಶುದ್ಧ ಸ್ಥಳಕ್ಕೆ ಬೆಳಕನ್ನು ಕೊಡ್ತದೆ. ಯಾಕಂದ್ರೆ ಪರಿಶುದ್ಧ ಸ್ಥಳದಲ್ಲಿ ಯಾವುದೇ ಬೆಳಕಿನ ಮೂಲ ಇಲ್ಲ, ಅದ್ರಲ್ಲಿ ಕಿಟಕಿ ಇಲ್ಲ. ಅದಕ್ಕೆ ಬೆಳಕನ್ನು ಕೊಡುವಂತದ್ದು ಕೇವಲ ದೀಪಸ್ತಂಭ. ಆ ನಂತರ ದೀಪಸ್ತಂಭದ ನಂತರ ನಾವು ನೋಡ್ತಾ ಬಂದದ್ದು ಧೂಪವೇದಿ, ಚಿನ್ನದ ಧೂಪವೇದಿ. ನಾವು ಯಾವಾಗ ಯಜ್ಞವನ್ನ ಮಾಡ್ತೇವೋ ಯಜ್ಞದ ಒಂದು ಕೆಂಡವನ್ನು ಅಲ್ಲಿಟ್ಟು ಆ ಧೂಪ ದ್ರವ್ಯವನ್ನಲ್ಲಿ ಹಾಕುವಾಗ ಘಮಘಮಿಸುವಂತ ಒಂದು ಪರಿಮಳವಾಗಿ ಆ ಧೂಪ ದ್ರವ್ಯ ಅದು ಕೆಲಸ ಮಾಡುವಂತದ್ದಾಗಿದೆ. ಮತ್ತು ಆ ಧೂಪ ದ್ರವ್ಯ ದೇವರ ಒಂದು ಪ್ರಸನ್ನತೆಯಲ್ಲಿ ಈ ಯಾಜಕನು ಯಾವಾಗಲೂ ಕಾಲ ಕಳೆಯದೆ ಹೋದಾಗ್ಯೂ ಸಹ ಈ ಧೂಪ ದ್ರವ್ಯ ತನಗೆ ತಿಳಿಸುವಂತ ಸಂಗತಿ, ಈ ಧೂಪವೇದಿಯ ಹಿಂದೆ ಒಂದು ತೆರೆ ಇದೆ, ತೆರೆಯ ಹಿಂದೆಗಡೆ ಕೃಪಾಸನ ಇದೆ. ಆ ಕೃಪಾಸನದಲ್ಲಿ ಯೆಹೋವ ದೇವರು ಪ್ರಸನ್ನನಾಗಿ ಯಾಜಕನೊಂದಿಗೆ ಮಾತಾಡ್ತಾನೆ ಅಥವಾ ಯಾಜಕನೊಂದಿಗೆ ಸಂಭಾಷಿಸ್ತಾನೆ ಎಂಬುದಾಗಿ. ದೇವರ ಪ್ರಸನ್ನತೆಯ ಸ್ವಲ್ಪ ಹಿಂದೆ ಇರುವಂತಹ ಈ ಧೂಪವೇದಿ ದೇವರ ಪ್ರಸನ್ನತೆಯನ್ನು ನೆನಪಿಸುವುದು ಮಾತ್ರವೇ ಅಲ್ಲ, ಯಾವ ರೀತಿಯಲ್ಲಿ ಕ್ರಿಸ್ತನು ಮಧ್ಯಸ್ಥಿಕನಾಗಿ ನಮಗಾಗಿ ಆತನು ಮಧ್ಯಸ್ಥಿಕೆ ಮಾಡ್ತಾ ಬರ್ತಿದ್ದಾನೆ ಮತ್ತು ಸಭೆಯ ಪ್ರಾರ್ಥನೆ ಎಷ್ಟು ಬಲವಾಗಿರಬೇಕು, ಧೂಪವೇದಿಯ ಹಾಗೆ ಸುಗಂಧ ದ್ರವ್ಯದ ಹಾಗೆ ಆ ಪ್ರಾರ್ಥನೆ ಬಹಳ ಬಲವಾಗಿದ್ದು ಅನೇಕ ಅದ್ಭುತಗಳನ್ನ, ಅನೇಕ ಶ್ರೇಷ್ಠ ಕಾರ್ಯಗಳನ್ನ ನಡೆಸಲು ಮತ್ತು ನಮ್ಮ ಕರ್ತವ್ಯಗಳು, ನಮ್ಮ ಜವಾಬ್ದಾರಿಗಳು ದೇವರ ಮುಂದೆ ಘಮಘಮಿಸುವಂತಹ ವಾಸನೆಯಾಗಿ ಮೂಡಿ ಬರಲು ಕಾರಣವಾಗಿದೆ ಎಂಬುದಾಗಿ ನಾವು ಕಲ್ತ್ಕೊಳ್ತಾ ಬಂದಿದ್ದೇವೆ. ಹಾಗೆ ರೊಟ್ಟಿಯ ಮೇಜು, ಕೊನೆಯದಾಗಿ ನಾವು ಕಲ್ತ್ಕೊಳ್ತಾ ಬಂದಂತ ಸಂಗತಿ ರೊಟ್ಟಿಯ ಮೇಜು.
ಈ ರೊಟ್ಟಿಯ ಮೇಜು ಅನೇಕ ಆಲೋಚನೆಗಳನ್ನ, ಅನೇಕ ಸಂಗತಿಗಳನ್ನ ನಮಗೆ ತಿಳಿಸಿಕೊಡ್ತಾ ಬಂದಿದೆ. ರೊಟ್ಟಿಯ ಮೇಜು ಎಂಬುದಾಗಿ ಕಲಿತಾ ಬಂದಾಗ್ಯೂ ಸಹ ರೊಟ್ಟಿಯ ಮೇಜಿನಲ್ಲಿ ಕೇವಲ ಮೇಜಿನ ಮೇಲೆ ರೊಟ್ಟಿ ಮಾತ್ರ ಇಲ್ಲ, ರೊಟ್ಟಿಯ ಜೊತೆಗೆ ಪಾನ ದ್ರವ್ಯದ ಪಾತ್ರೆಗಳಿದೆ ಮತ್ತು ಇನ್ನಿತರ ಸಂಗತಿಗಳಲ್ಲಿ ಇಡಲ್ಪಟ್ಟಿವೆ ಎಂಬುದಾಗಿ ನಮಗೆ ದೇವರ ವಾಕ್ಯ ತಿಳಿಸ್ತದೆ. ಹೀಗೆ ನಾವು ಕಲಿತ್ಕೊಳ್ತಾ ಅದರಲ್ಲಿ ಮುಂದುವರಿಯುತ್ತಾ ನಾವು ರೊಟ್ಟಿಯ ಕುರಿತಾಗಿ, ಮೇಜಿನ ಕುರಿತಾಗಿ ಕಲ್ತ್ಕೊಂಡು ಅನಂತರ ರೊಟ್ಟಿಯ ಕುರಿತಾಗಿ ಕಲ್ತ್ಕೊಳ್ತಾ ಬಂದಿದ್ದೇವೆ. 12 ರೊಟ್ಟಿಗಳು ಅಲ್ಲಿ ಇಸ್ರಾಯೇಲ್ಯರ ಕುಲವನ್ನ ಅದು ರೆಪ್ರೆಸೆಂಟ್ ಮಾಡ್ತಿದ್ರು ಸಹ, ಹೊಸ ಒಡಂಬಡಿಕೆಯ 12 ರೊಟ್ಟಿಗಳು ಅಥವಾ ಹೊಸ ಒಡಂಬಡಿಕೆಯಲ್ಲಿ 12 ರೊಟ್ಟಿಗಳು ಎಂಬುದಾಗಿ ಅಥವಾ 12 ಎನ್ನುವಂತ ಸಂಖ್ಯೆ ಏನನ್ನು ಸೂಚಿಸುತ್ತೆ ಎಂಬುದಾಗಿ ನಾವು ಆಲೋಚನೆ ಮಾಡ್ತಾ ಬರುವಾಗ, ಯೋಹಾನನ ಸುವಾರ್ತೆಯ 6ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಬಂದಂತಹ ಒಂದು ಸಂಗತಿ, ಯೇಸು ಕ್ರಿಸ್ತನು ತನ್ನ ಶಿಷ್ಯರಿಗೆ ಹೇಳಿದ್ದು, ನೀವು ಒಂದೇ ಒಂದು ತುಂಡನ್ನ ಸಹ ನೀವು ವೇಸ್ಟ್ ಮಾಡದೆ ಎಲ್ಲವನ್ನ ಸಹ ಸೂಕ್ಷ್ಮವಾಗಿ ಗಮನಿಸಿ ಅದನ್ನ ತುಂಬಿಸಿ ಎಂಬುದಾಗಿ ಹೇಳುವಾಗ 12 ಪುಟ್ಟಿ ಆಯ್ತು ಎಂಬುದಾಗಿ ಯೋಹಾನ ಸುವಾರ್ತೆಯಲ್ಲಿ ಅಥವಾ ಮತ್ತಾಯನ ಸುವಾರ್ತೆಗಳಲ್ಲಿ ನಾವು ನೋಡ್ತಾ ಬರ್ತೇವೆ. ಅದೇ ರೀತಿಯಲ್ಲಿ ಮತ್ತಾಯನ ಸುವಾರ್ತೆಯ ಇನ್ನೊಂದು ಕಡೆ ನಾವು ನೋಡುವಾಗ, ಅದೇ ರೀತಿಯಲ್ಲಿ 4,000 ಜನರಿಗೆ ಊಟ ಬಡಿಸುವಾಗ ಅಥವಾ ರೊಟ್ಟಿಯನ್ನು ಅದ್ಭುತವಾಗಿ ಕ್ರಿಸ್ತನು ಅದ್ಭುತ ಮಾಡಿ 4,000 ಜನರಿಗೆ ಆತನು ತಿನ್ನಿಸುವಾಗ 7 ಹಿಡಿಗೆ ತುಂಬಿದವು ಎಂಬುದಾಗಿ. ಹಾಗಾದ್ರೆ ಹೊಸ ಒಡಂಬಡಿಕೆ ವಿಶ್ವಾಸಿಗಳಂತ ನಮಗೆ ಈ ಮೇಜ್ ಏನನ್ನು ಸೂಚಿಸುತ್ತೆ ಎಂಬುದಾಗಿ ನಾವು ನೋಡುವಾಗ ನಾವು ಕಲಿತುಕೊಳ್ಳುವಂತಹ ಸಂಗತಿ, ಸಭೆಯಲ್ಲಿ ನಾವೆಲ್ಲರೂ ಸಹ ಒಂದೇ. ಸಭೆ ಎಂಬುದಾಗಿ ಹೇಳಲ್ಪಡ್ಬೇಕಾದ್ರೆ ಅದು ಉನ್ನತನೇ ಆಗಿರ್ಲಿ, ಸಭಾ ಹಿರಿಯರು ಅಥವಾ ಸೇವಕರು, ಪ್ರಖ್ಯಾತಿ ಹೊಂದಿರುವಂತ ಯಾರೇ ಆಗಿರ್ಲಿ ಅಥವಾ ಅತಿ ಕೀಳಾಗಿರುವಂತಹ ಯಾರೇ ಆಗಿರ್ಲಿ, ಎಲ್ಲರೂ ಸಹ ಕೂಡಿ ಬಂದಾಗ ಮಾತ್ರವೇ ಅದು ಸಭೆ ಆಗ್ತದೆ. ಸಭೆ ಕ್ರಿಸ್ತನ ದೇಹ. ಸಭೆಯ ಶಿರಸ್ಸು ಕ್ರಿಸ್ತನು ಮತ್ತು ಆತನಿಂದ ನಾವು ನರಗಳ ಮುಖಾಂತರ, ಮಾಂಸದ ಮುಖಾಂತರ ನಾವು ಆತನಿಂದ ಆ ಪೋಷಣೆಯನ್ನು ಹೊಂದುತ್ತಾ ನಾವು ಅಭಿವೃದ್ಧಿ ಆಗ್ತಾ ಬರ್ತೇವೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ಕಲ್ತ್ಕೊಳ್ತಾ ಬಂದಿದ್ದೇವೆ. ಮತ್ತು ಈ ರೊಟ್ಟಿಯ ಕುರಿತಾಗಿ ನಾವು ಅನೇಕ ಸಂಗತಿಗಳನ್ನ ಕಲ್ತ್ಕೊಳ್ತಾ ಬಂದಿದ್ದೇವೆ. ರೊಟ್ಟಿಯ ವಿಚಾರವಾಗಿ ನಾವು ನೋಡುವಾಗ, ರೊಟ್ಟಿ ಅದು ಬಹಳ ಗಟ್ಟಿಯಾದದ್ದು, ದಪ್ಪನಾದದ್ದು ಮತ್ತು ಅನೇಕ ಸಂಗತಿಗಳಿರುವಂತಹ ರೊಟ್ಟಿ. ಆದಾಗ್ಯೂ ಆ ರೊಟ್ಟಿಯನ್ನ ಯಾಜಕನು ತಿನ್ನಬೇಕು. 1 ವಾರ ಹಳೆಯದಾದಂತಹ ಒಣದಂತಹ ರೊಟ್ಟಿ. ಆ ರೊಟ್ಟಿಯನ್ನು ಯಾಜಕನು ತಿನ್ನಬೇಕು. ತಿನ್ನುವಾಗ ಅನೇಕ ಸಂಗತಿಗಳಲ್ಲಿ ಇಡಲ್ಪಟ್ಟಿದೆ. ಆ ರೊಟ್ಟಿ ರುಚಿ ಇಲ್ಲ, ಆ ರೊಟ್ಟಿ ತುಂಬಾ ಒಣಗಾಗಿ ಹೋಗಿದೆ, ಯಾಕಂದ್ರೆ 1 ವಾರ ಅದನ್ನು ಇಟ್ಟಿದ್ದಾರೆ. ಆದಾಗ್ಯೂ ಸಹ ದೇವರು ಹೇಳುವಂತದ್ದು ಸಂಗತಿ, ಅದನ್ನ ತಿನ್ನಬೇಕು ನೀನು ಪ್ರತಿ ಸಬ್ಬತ್ತಿನದಲ್ಲಿ. ಹೊಸ ರೊಟ್ಟಿನ ತಂದಿಟ್ಟ ಮೇಲೆ ಯಾಜಕರು ಅದನ್ನ ತಿನ್ನಬೇಕು. ಅದನ್ನ ತಿನ್ನುವಾಗ ಅದು ಮಹಾ ಪವಿತ್ರವಾಗಿ ಮಾರ್ಪಡ್ತದೆ ಎಂಬುದಾಗಿ ದೇವರು ಹೇಳ್ತಾ ಬಂದರು. ಪರಿಶುದ್ಧ ಸ್ಥಳದಲ್ಲಿ ತಿನ್ನುವಾಗ ಅವರು ಪರಿಶುದ್ಧ ಸ್ಥಳದಲ್ಲಿ ರೊಟ್ಟಿ ನೆಟ್ಟಿದ್ದಾರೆ ಮತ್ತು ಅದನ್ನ ದೇವಾಲಯದಲ್ಲಿ ತಿನ್ನುವಾಗ ಅವರು ಮಹಾಪರಿಶುದ್ಧವಾಗಿ ಮಾರ್ಪಡ್ತದೆ ಎಂಬುದಾಗಿ, ಯಾಜಕನ ಪರಿಶುದ್ಧ ಸ್ಥಳದಲ್ಲಿ ಇದ್ದು ಮಹಾಪರಿಶುದ್ಧ ವಿಚಾರಗಳನ್ನು ಹೊಂದಿಕೊಳ್ಳುವಂತ ರೀತಿಯಲ್ಲಿ ಈ ರೊಟ್ಟಿ ಕಾರ್ಯವನ್ನು ಮಾಡ್ತಾ ಬಂತು. ಮತ್ತು ಈ ರೊಟ್ಟಿಗೆ ತೂತಗಳನ್ನ ಮಾಡಿದ್ರು, ಯಾಕಂದ್ರೆ ಅದು ಬೇಗ ಬೇಯಬೇಕೆಂಬುದಾಗಿ. ನಮ್ಮ ಕರ್ತನ ಹಿಂಸೆಯನ್ನ ತೋರಿಸ್ತಾ ಬಂತು. ಗೋಧಿಯ ಹಿಟ್ಟು ನುಣ್ಣಗಾಗಿ ಆ ಗೋಧಿ ಹಿಟ್ಟಿನಿಂದ ಅವರು ಹಿಟ್ಟನ್ನ ಮಾಡ್ಬೇಕು, ಅದಕ್ಕೆ ಹುಳಿಯನ್ನ ಬೆರೆಸಬಾರದು. ಮತ್ತು ಈ ಒಣಗಿದ ರೊಟ್ಟಿಯನ್ನು ಹೇಗೆ ತಿನ್ನಬೇಕು, ತಿನ್ನೋದಕ್ಕೆ ಆಗೋದಿಲ್ಲ, ತುಂಬಾ ದಪ್ಪದಾಗಿದೆ ಎಂಬುದಾಗಿ ಹೇಳುವಾಗ, ಅಲ್ಲಿ ಅದನ್ನ ಯಾವ ರೀತಿಯಲ್ಲಿ ಸ್ವೀಕರಿಸಬಹುದು ಎಂಬುದಾಗಿ ಹೇಳುವಾಗ, ಪಾನ ದ್ರವ್ಯದಲ್ಲಿರುವಂತಹ ಒಂದು ಪಾನ ಅಥವಾ ದ್ರಾಕ್ಷಾರಸ, ಅದನ್ನ ಅದರ ಜೊತೆಗೆ ಅವರು ಸೇರಿಸುವಾಗ ಅದು ತಿನ್ನಲು ಯೋಗ್ಯವಾಗಿ ಮಾಡಲ್ಪಟ್ಟಿತು. ಯಾಕಂದ್ರೆ ರೊಟ್ಟಿಯ ಮೇಲೆ ಧೂಪವನ್ನು ಸಹ ಇಡುವಾಗ, 1 ವಾರ ಧೂಪ ರೊಟ್ಟಿಯ ಮೇಲೆ ಇಡುವಾಗ ಬಹಳ ಅದು ವಾಸನಾ ಭರಿತವಾಗಿತ್ತು. ಆ ವಾಸನೆ ಬೆಣ್ಣೆ ತುಪ್ಪ ವಾಸನೆ ಎಲ್ಲ, ಆದ್ರೆ ಅದು ಸುಗಂಧ ದ್ರವ್ಯದ ವಾಸನೆ, ತಿನ್ನಲು ಯೋಗ್ಯವಾಗಿರೋದಿಲ್ಲ. ಆದಾಗ್ಯೂ ಸಹ ತಿನ್ನಲು ಯೋಗ್ಯವಾಗಿ ಮಾಡಿದ್ದು ಅದು ದ್ರಾಕ್ಷಾರಸ. ಅದೇ ರೀತಿಯಲ್ಲಿ ನಮಗೂ ಸಹ ನಮ್ಮನ್ನ ಕರ್ತನ ಸನ್ನಿಧಾನಕ್ಕೆ ಯಾಜಕ ಸೇವೆ ಕರೆಯುವಂತೆ ಮಾಡಿದ್ದು ಕ್ರಿಸ್ತನ ಜಜ್ಜಲ್ಪಟ್ಟಂತಹ ದೇಹ ಯಾವ ರೀತಿಯಲ್ಲಿ ಆ ರೊಟ್ಟಿಯಲ್ಲಿ ತೂತವಿತ್ತೋ, ಅದೇ ರೀತಿಯಲ್ಲಿ ಕ್ರಿಸ್ತನು ಸಹ ನಮಗಾಗಿ ಇರಿಯಲ್ಪಟ್ಟನು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಆತನ ಜಜ್ಜಲ್ಪಟ್ಟಂತಹ ದೇಹ, ಇರಿಯಲ್ಪಟ್ಟಂತಹ ದೇಹ ಮತ್ತು ಅಮೂಲ್ಯವಾದಂತಹ ರಕ್ತ, ಆತನ ರಕ್ತ ನಮಗಾಗಿ ಚೆಲ್ಲಲ್ಪಟ್ಟದರಿಂದ ನಾವು ಶುದ್ಧರಾಗಿದ್ದೇವೆ. ಯಾಜಕನು ಆ ರೊಟ್ಟಿಯ ಜೊತೆಗೆ ದ್ರಾಕ್ಷಾರಸನ್ನು ತಿನ್ನುವಾಗ ಹೊಸ ಒಡಂಬಡಿಕೆಯ ಯಾಜಕರಂತ ನಮಗೆ ವಾರದ ಮೊದಲನೇ ದಿನದಲ್ಲಿ ಕರ್ತನು ಕೊಟ್ಟಂತಹ ಅಪ್ಪಣೆಯನ್ನ ನಾನು ಕಲಿತುಕೊಳ್ತಾ ಬಂದ್ವಿ. ಅದನ್ನು ಯಾವ ರೀತಿಯಲ್ಲಿ ನನಗಾಗಿ ನಮಗಾಗಿ ಕ್ರೂಜೆಯ ಮೇಲೆ ಯಜ್ಞವನ್ನ ಸಮರ್ಪಿಸಿದನು ಮತ್ತು ಅದು ದೇವರ ದೃಷ್ಟಿಯಲ್ಲಿ ಯಾವ ರೀತಿಯಲ್ಲಿ ಒಪ್ಪಿಗೆ ಆಯಿತು, ಅದೇ ರೀತಿಯಲ್ಲಿ ಈ ದಿನದಲ್ಲಿ ನಾವು ಸಹ ಕರ್ತನು ತಿಳಿಸಿದ ಹಾಗೆ ನಾವು ಆ ಒಂದು ಆಜ್ಞೆಗಳಲ್ಲಿ ಸಂತೋಷ ಪಡುವಾಗ ಅದರಲ್ಲಿ ದೇವರು ಸಹ ಸಂತೋಷ ಪಡುವಾತನಾಗಿರ್ತಾನೆ ಎಂಬುದಾಗಿ. ಮತ್ತು ದೇವರು ಒದಗಿಸಿಕೊಟ್ಟಿದ್ದಾಗ್ಯೂ ಸಹ ಯಾಜಕನಿಗೆ ಇನ್ನೂ ಉನ್ನತವಾದಂತಹ ಕರೆ ಇತ್ತು. ಮನ್ನವನ್ನು ಪ್ರತಿದಿನ ಅವರು ಬಿಸಿ ಬಿಸಿಯಾಗಿ ಸೇವಿಸ್ತಿದ್ರು.
ಆದ್ರೆ ಯಾಜಕರು ಈ ಮನ್ನಕ್ಕಿಂತಲೂ ಉನ್ನತವಾದಂತಹ ಒಂದು ಎಕ್ಸ್ಪೀರಿಯನ್ಸ್ ಅನ್ನು ಅವರು ಪರಿಶುದ್ಧ ಸ್ಥಳದಲ್ಲಿ ಹೊಂದಿಕೊಳ್ತಿದ್ರು. ದೇವರ ಆಜ್ಞೆಗಳಿಗೆ ವಿಧೇಯರಾಗಿ, ದೇವರ ಅಪ್ಪಣೆಗೆ ವಿಧೇಯರಾಗಿ ಅವರು ರೊಟ್ಟಿಯನ್ನು ತಿನ್ನುವಾಗ ದೇವರದಲ್ಲಿ ಸಂತೋಷಿಸಿದ್ರು ಎಂಬುದಾಗಿ ನಾವು ನೋಡ್ತಾ ಬಂದೆವು. ಹೀಗೆ ಅದರಲ್ಲಿ ಮುಂದುವರಿಸುತ್ತಾ ಈ ರೊಟ್ಟಿಯ ಮೇಜಿನ ಸಂಗತಿ ಸಂಗತಿಯಲ್ಲಿ ನಾವು ರೊಟ್ಟಿಯ ಕುರಿತಾಗಿ ನಾವು ಇನ್ನೂ ಕಲಿತುಕೊಳ್ಳುವವರಾಗಿ ಈ ರೊಟ್ಟಿಯ ಇನ್ನೊಂದ್ ಸ್ವಲ್ಪ ಆಲೋಚನೆ ಮಾಡೋದಾದ್ರೆ, ಹೊಸ ಒಡಂಬಡಿಕೆಯಲ್ಲಿ ಈ ರೊಟ್ಟಿ ಏನನ್ನು ನಮಗೆ ತಿಳಿಸುತ್ತದೆ, ಅಥವಾ ಹೊಸ ಒಡಂಬಡಿಕೆಯಲ್ಲಿ ಈ ರೊಟ್ಟಿಯ ಕುರಿತಾಗಿ ನಾವು ಏನನ್ನು ಕಲಿತುಕೊಳ್ಬಹುದು ಎಂಬುದಾಗಿ ನಾವು ನೋಡುವಾಗ ಅನೇಕ ಆಲೋಚನೆಗಳನ್ನ ನಾವು ರೊಟ್ಟಿಯ ಕುರಿತಾಗಿ ನಾವು ನೋಡ್ತಾ ಬರ್ತೇವೆ. ಆದಾಗ್ಯೂ ಈ ದಿನದ ನಮ್ಮ ಧ್ಯಾನಕ್ಕೆ ನಾವು ಯೋಹಾನನ ಸುವಾರ್ತೆಯಲ್ಲಿ ಕೆಲವು ಅಂಶಗಳನ್ನ ನೋಡ್ತಾ ಬರೋಣ. ಯೋಹಾನನ ಸುವಾರ್ತೆಯಲ್ಲಿ ಅನೇಕ ಅಂಶಗಳನ್ನ ನಾವು ನೋಡ್ತಾ, ಕೇಳುತ್ತಾ, ಕಲಿತಾ ಬರ್ತೇವೆ. ಮುಖ್ಯವಾಗಿ ಒಂದೇ ಅಧ್ಯಾಯದಲ್ಲಿ ಅನೇಕ ಕಾರ್ಯಗಳು ಅಲ್ಲಿ ವಿಭಿನ್ನವಾಗಿ ಉಂಟಾಗುವುದನ್ನು ನಾವು ನೋಡ್ತಾ ಬರ್ತೇವೆ. ಮೊದಲನೇದಾಗಿ 6ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಬರುವಾಗ 6ನೇ ಅಧ್ಯಾಯದ 35ನೇ ವಚನದಲ್ಲಿ ಯೇಸು ಸ್ವಾಮಿ ಹೇಳಿದ್ದು, ಜೀವ ಕೊಡುವಂತ ರೊಟ್ಟಿ ನಾನೇ, ನನ್ನ ಬಳಿಗೆ ಬರುವವನಿಗೆ ಎಂದಿಗೂ ಹಸಿವೆಯಾಗುವುದಿಲ್ಲ ಮತ್ತು ನನ್ನ ನಂಬುವವನಿಗೆ ಎಂದಿಗೂ ನೀರಡಿಕೆ ಆಗುವುದಿಲ್ಲ ಎಂಬುದಾಗಿ. ಮನುಷ್ಯರಂತ ನಮಗೆ ಇರುವಂತಹ ಮುಖ್ಯವಾದಂತಹ ಒಂದು ಈ ಲೋಕದಲ್ಲಿ ನಾವು ಜೀವಿಸುವಾಗ ನಮ್ಮ ಮುಖ್ಯವಾದ ಅವಶ್ಯಕತೆ ಹಸಿವು ಮತ್ತು ಬಾಯಾರಿಕೆ. ಇದನ್ನ ನೀಗಿಸುವವನು ಯಾರು? ಯೇಸು ಸ್ವಾಮಿ. ಮತ್ತು ಇದರ ಹಿನ್ನೆಲೆಯನ್ನು ನಾವು ನೋಡ್ತಾ ಬರುವಾಗ ಯೇಸು ಸ್ವಾಮಿ ಅದ್ಭುತವಾದಂತಹ ರೀತಿಯಲ್ಲಿ 5,000 ಜನರಿಗೆ 6ನೇ ಅಧ್ಯಾಯದ 1ರಿಂದ 14ನೇ ವಚನದವರೆಗೆ ನಾವು ನೋಡ್ತಾ ಬರುವಾಗ ಅಲ್ಲಿ ಯೇಸು ಸ್ವಾಮಿ ಅದ್ಭುತವಾಗಿ 5,000 ಜನರಿಗೆ ಊಟವನ್ನು ಬಡಿಸ್ತಾರೆ. 5,000 ಜನರಿಗೆ ಊಟವನ್ನು ಬಡಿಸುವಾಗ ನಾವು ನೋಡ್ತಾ ಬರ್ತೇವೆ ಅಲ್ಲಿ ಅನೇಕ ಜನರು ಯೇಸು ಸ್ವಾಮಿಯನ್ನು ನಂಬಲು ಪ್ರಾರಂಭಿಸ್ತಾರೆ. ಲೋಕಕ್ಕೆ ಬರಬೇಕಾದಂತ ಪ್ರವಾದಿ ಇವನೇ ಇರಬಹುದು. ಯಾವ ರೀತಿಯಲ್ಲಿ ಮೋಶೆ ಆ ಜನರಿಗೆ 40 ವರ್ಷ ಅರಣ್ಯ ಪ್ರಯಾಣದಲ್ಲಿದ್ದಂತ ಇಸ್ರಾಯೇಲರಿಗೆ ಪರಲೋಕದಿಂದ ಮನ್ನವನ್ನ ಅವರು ಆತನು ತಿನ್ನಿಸ್ತಾ ಬಂದನು, ಅದೇ ರೀತಿಯಲ್ಲಿ ಈ ಯೇಸು ಎನ್ನುವವನು ಅಥವಾ ಮೆಸ್ಸಿಯ ಎಂಬುದಾಗಿ ಅನೇಕರು ತಿಳ್ಕೊಳ್ತಿದ್ರು. ಮತ್ತು ಅವರು ಅಂದುಕೊಂಡದ್ದು 14ನೇ ವಚನದಲ್ಲಿ ನಾವು ನೋಡ್ತೇವೆ. 14ನೇ ವಚನದಲ್ಲಿ ಆತನು ಮಾಡಿದ ಈ ಸೂಚಕ ಕಾರ್ಯವನ್ನು ಆ ಜನರು ನೋಡಿ ಲೋಕಕ್ಕೆ ಬರಬೇಕಾದ ಪ್ರವಾದಿ ಈತನೇ ನಿಜ ಎಂಬುದಾಗಿ ಹೇಳಿಕೊಂಡ್ರು ಎಂಬುದಾಗಿ. ಸೊ ದೇವರು ಕ್ರಿಸ್ತನು ಈ ರೊಟ್ಟಿಯ ಕುರಿತಾಗಿ ಏನು ಹೇಳಿಲ್ಲ. ಕ್ರಿಸ್ತನು ಜನರು ಹಸಿವಿನಿಂದ ಇರುವುದನ್ನು ಆತನು ನೋಡ್ತಾ ಬಂದಿದ್ದಾನೆ ಮತ್ತು ಕನಿಕರ ಹುಟ್ಟಿದವನಾಗಿ ಅವರಿಗೆ ಆಹಾರವನ್ನು ಕೊಡುವಂತ ಒಂದು ಸಂಗತಿ. ಆ ನಂತರದಲ್ಲಿ ಜನರು ಹೇಳುವಂತದ್ದು ಈತನೇ ನಿಜವಾದ ಪ್ರವಾದಿ ಎಂಬುದಾಗಿ. ಆಗ ಯೇಸು ಸ್ವಾಮಿ ಹೇಳುವಂತ ಒಂದು ಸಂಗತಿ, ಮತ್ತು ಜನರು ಪ್ರಶ್ನೆ ಮಾಡ್ತಾರೆ, ನಮಗೆ ಈ ರೊಟ್ಟಿನ ಪ್ರತಿದಿನ ನೀನು ಕೊಡು ಎಂಬುದಾಗಿ ಹೇಳುವಾಗ ಆಗ ಹೇಳುವಂತ ಒಂದು ಸಂಗತಿ, ಕ್ರಿಸ್ತನು ನಿಮಗೆ ಪ್ರತಿದಿನ ರೊಟ್ಟಿಯನ್ನು ಕೊಡುವಂತ ಅವಶ್ಯಕತೆ ಇಲ್ಲ. ನೀವು ನನ್ನ ಬಳಿಗೆ ಬಂದರೆ ಸಾಕು, ನಾನು ಜೀವ ಕೊಡುವಂತಹ ರೊಟ್ಟಿ. ನನ್ನ ಬಳಿಗೆ ನೀವು ಬರುವಾಗ ನಿಮಗೆ ನೀರಡಿಕೆ ಆಗುವುದಿಲ್ಲ, ನಿಮಗೆ ಹಸಿವೆ ಆಗುವುದಿಲ್ಲ ಎಂಬುದಾಗಿ ಹೇಳ್ತಾ ಬರ್ತಾನೆ. ಸೊ ಈ ಆಲೋಚನೆಯನ್ನು ನಾವು ಗಮನಿಸಿ ರೊಟ್ಟಿಯ ಮೇಜಿನ ಮುಖ್ಯವಾದಂತ ಸಂಗತಿ ನಾವು ನೋಡುವಾಗ ಅದೊಂದು ಕರೆ, ಅದನ್ನು ನಾವು ನೋಡ್ತಾ ಬರ್ತೇವೆ. ಹೊಸ ಒಡಂಬಡಿಕೆಯಲ್ಲಿ ಪ್ರಕಟಣೆಯಲ್ಲಿ ಸಹ ಕ್ರಿಸ್ತನು ಸಭೆಗಳಿಗೆ ಬರೆಯುತ್ತಾ ಬರುವಾಗ ಲವೋದಿಕೀಯ ಸಭೆಯ ಕುರಿತಾಗಿ ಹೇಳುವಾಗ ಅನೇಕ ರೀತಿಯಲ್ಲಿ ಖಂಡಿಸ್ತಾನೆ. ಆಮೇಲೆ ಕೊನೆಯದಾಗಿ ಹೇಳುವಂತ ಒಂದು ಕರೆ, ಆಹ್ವಾನ, ನೀವು ನನ್ನ ಅನ್ಯೋನ್ಯತೆಗೆ ಬಂದಿರಿ, ನೀವು ನನ್ನ ಅನ್ಯೋನ್ಯತೆಗೆ ಬರುವುದಾದ್ರೆ ನಾನು ನಿಮಗೆ ಆಹಾರವನ್ನು ಕೊಡ್ತೇನೆ, ನಾನು ನಿಮ್ಮೊಂದಿಗೆ ಇರ್ತೇನೆ, ನೀವು ನನ್ನೊಂದಿಗೆ ಇರ್ತೀರಿ ಎಂಬುದಾಗಿ. ಅದೇ ರೀತಿಯಲ್ಲಿ ನಾವು ರೊಟ್ಟಿಯ ಮೇಜಿನ ಬಳಿಗೆ ಅಥವಾ ರೊಟ್ಟಿ ನಮಗೆ ತಿಳಿಸುವಂತ ಮುಖ್ಯವಾದಂತ ಒಂದು ಸಂಗತಿ, ರೊಟ್ಟಿಯನ್ನು ನಾವು ಹೇಗೋ ತಿನ್ನುವುದಿಲ್ಲ, ಅದು ಮೇಜಿನ ಮೇಲೆ ಇಟ್ಕೊಂಡು ತಿಂತೇವೆ. ಸೊ ಆ ಒಂದು ರೊಟ್ಟಿಯ ಬಳಿಗೆ ಬನ್ನಿ, ನೀವು ನನ್ನ ಜೀವಕರವಾದಂತ ರೊಟ್ಟಿ ನಾನೇ, ನನ್ನ ಬಳಿಗೆ ಬಂದಿರ ಎಂಬುದಾಗಿ ಕ್ರಿಸ್ತನು ಅಲ್ಲಿ ಹೇಳುವಾಗ ಅಲ್ಲಿ ಅನೇಕ ಸಂಗತಿಗಳನ್ನ ನಾವು ಮಾಡ್ತೇವೆ. ಸೊ ಈ ಜನರು ತಮ್ಮ ಎಲ್ಲಾ ಕೆಲಸಗಳನ್ನ ಬಿಟ್ಟು, ತಮ್ಮ ಎಲ್ಲಾ ದಿನದ ಕರ್ತವ್ಯಗಳನ್ನ ಬಿಟ್ಟು, ತಮ್ಮ ಆ ಒಂದು ಹೊಲದಲ್ಲಿನ ಸೇವೆಯನ್ನ ಬಿಟ್ಟು ಅವರು ಯೇಸು ಸ್ವಾಮಿಯ ಬಳಿಗೆ ಬರುವಾಗ ನಾವು ಆ ಒಂದು ಆಲೋಚನೆಯನ್ನು ಮಾಡಿಕೊಂಡವರಾಗಿ, ನಮ್ಮ ಆತ್ಮಿಕ ಜೀವಿತದ ಒಂದು ಆಲೋಚನೆಯನ್ನು ಮಾಡಿಕೊಳ್ಳುವಾಗ ನಮಗೆ ಕ್ರಿಸ್ತನು ಹೇಳುವಾಗ, ಜೀವ ಕೊಡುವಂತ ರೊಟ್ಟಿ ನಾನೇ, ನನ್ನ ಬಳಿಗೆ ಬನ್ನಿ, ನೀವು ನನ್ನ ಬಳಿಗೆ ಬರೋದಾದ್ರೆ ನಿಮಗೆ ಎಂದಿಗೂ ಹಸಿವಾಗುವುದಿಲ್ಲ, ನನ್ನನ್ನು ನಂಬುವಾಗ ನಿಮಗೆ ನೀರಡಿಕೆ ಆಗುವುದಿಲ್ಲ ಎಂಬುದಾಗಿ ಹೇಳುವಾಗ ನಾವು ಅಲ್ಲಿ ಆತನ ಬಳಿಗೆ ಬರ್ತಿದ್ದೇವೆ ಎಂಬುದಾಗಿ ಹೇಳುವಾಗ ನಾವು ನೋಡುವಂತ ಒಂದು ಸಂಗತಿ, ಅಲ್ಲಿ ನಾವು ಏನೋ ಕೆಲಸ ಮಾಡ್ತಿದ್ದೇವೆ. ಬನ್ನಿ ಅಥವಾ ನನ್ನ ಬಳಿಗೆ ಬಂದಿರ ಎಂಬುದಾಗಿ ಯೇಸು ಸ್ವಾಮಿ ಹೇಳುವಾಗ ನಾವು ಆ ಕರೆಗೆ ನಾವು ವಿಧೇಯರಾಗುವಾಗ ನಾವು ಅಲ್ಲಿ ಏನೋ ಕೆಲಸ ಮಾಡ್ತಿದ್ದೇವೆ. ಅಂದ್ರೆ ಬರುವುದು ಎಂಬುದಾಗಿ ಹೇಳುವಾಗ ಅದು ಕಾರ್ಯರೂಪವಾದಂತಹ ಒಂದು ಪದ. ಸೊ
ನೀವು ನನ್ನ ಬಳಿಗೆ ಬನ್ನಿ ಎಂಬುದಾಗಿ ಹೇಳುವಂತ ಕರೆಗೆ ನಾವು ಕಿವಿಗೊಟ್ಟು ಆತನ ಬಳಿಗೆ ಬರೋದಾದ್ರೆ ನಾವು ಒಂದು ಕೆಲಸವನ್ನ ಮಾಡ್ತಿದ್ದೇವೆ. ಏನನ್ನ ಮಾಡ್ತಿದ್ದೇವೆ ಎಂಬುದಾಗಿ ಹೇಳುವಾಗ ನಾವು ಇರುವಂತ ಸ್ಥಳದಿಂದ ದೂರವಾಗ್ತಿದ್ದೇವೆ, ಅಥವಾ ನಮಗೆ ಯಾವುದು ಬಹಳ ಮೆಚ್ಚುಗೆ ಆಗಿದೆಯೋ ಆ ಮೆಚ್ಚುಗೆಗಳ ಸಂಗತಿಯಿಂದ ನಾವು ದೂರವಾಗ್ತಿದ್ದೇವೆ ಮತ್ತು ಅದರಿಂದ ದೂರವಾಗಿ ರೊಟ್ಟಿಯ ಮೇಜಿನ ಬಳಿಗೆ ಬರ್ತಿದ್ದೇವೆ. ಹಾಗಾದ್ರೆ ನಮ್ಮ ಜೀವಿತದಲ್ಲಿ ಕ್ರಿಸ್ತನ ಈ ಕರೆಗೆ ನಾನು ಕಿವಿಗೊಡಬೇಕಾದ್ರೆ, ನಮ್ಮ ಜೀವಿತದಲ್ಲಿ ಕ್ರಿಸ್ತನ ಸಂಗತಿಗಳಿಗೆ ನಾನು ವಿಧೇಯನಾಗಬೇಕಾದ್ರೆ, ಕ್ರಿಸ್ತನ ಮೇಜಿನ ಅನ್ಯೋನ್ಯತೆಗೆ ನಾನು ಬರ್ತೇನೆ ಎಂಬುದಾಗಿ ಹೇಳೋದಾದ್ರೆ, ನಾನು ಯಾವ ಸಂಗತಿಯನ್ನು ದೂರ ಮಾಡಬೇಕು. ನಾನು ಆ ಸಂಗತಿಯನ್ನು ದೂರ ಮಾಡುವಾಗ ನಾನು ಕ್ರಿಸ್ತನ ಹತ್ತಿರ ಹೋಗ್ತೇನೆ, ಕ್ರಿಸ್ತನ ರೊಟ್ಟಿಯ ಆ ಒಂದು ಅನ್ಯೋನ್ಯತೆಗೆ ನಾನು ಹೋಗ್ತೇನೆ. ನನಗೂ ಮತ್ತು ನಮಗೂ ಇರುವಂತಹ ಮುಖ್ಯವಾದಂತಹ ಒಂದು ಪ್ರಶ್ನೆ, ಕ್ರಿಸ್ತನ ಹೇಳುವಂತದ್ದು ನನ್ನ ಬಳಿಗೆ ಬಂದರೆ ಎಂಬುದಾಗಿ. ಆತನು ಯಾವಾಗಲೂ ಒಂದು ಕರೆಯನ್ನು ಕೊಡ್ತಾನೆ ಬಂದಿದ್ದಾನೆ. ಮತ್ತೊಂದು ಸುವಾರ್ತೆ 11ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ನೀವು ಬಳಲಿದ್ದೀರಾ, ಬಾಯಾರಿದ್ದೀರಾ, ನನ್ನ ಬಳಿಗೆ ಬನ್ನಿ, ನನ್ನ ನೊಗ ಬಹಳ ಹಗುರವಾದದ್ದು ಮತ್ತು ನನ್ನ ಬಳಿಗೆ ಬರುವಾಗ ನಾನು ಯಾರನ್ನು ಸಹ ತಳ್ಳಿ ಬಿಡೋದಿಲ್ಲ ಎಂಬುದಾಗಿ ಹೇಳ್ತಾನೆ. ಇಲ್ಲಿ ಸಹ ಯೇಸು ಸ್ವಾಮಿ ಹೇಳ್ತಿರುವಂತಹ ಸಂಗತಿ, ನಿಮಗೆ ಹಸಿವಾಗಿದ್ರೆ, ನಿಮಗೆ ಬಾಯಾರಿಕೆಯಾಗಿದ್ರೆ ನೀವು ನನ್ನ ಬಳಿಗೆ ಬನ್ರಿ, ನನ್ನ ಬಳಿಗೆ ಬರುವಾಗ ನಿಮಗೆ ಹಸಿವೆ ಆಗುವುದಿಲ್ಲ, ನೀರಡಿಕೆ ಆಗುವುದಿಲ್ಲ ಎಂಬುದು. ಹಾಗಾದ್ರೆ ಇದನ್ನ ಆತನು ಯಾರೋ ಸಮಾರ್ಯದವರಿಗೂ ಅಥವಾ ಗ್ರೀಕರಿಗೂ ಆತನು ಹೇಳಿಲ್ಲ, ಆತನು ಹೇಳಿದ್ದು ಇಸ್ರಾಯೇಲರಿಗೆ, ತನ್ನ ಸ್ವಂತ ಜನರಿಗೆ, ಯಾವ ಜನಾಂಗವನ್ನ ದೇವರು ಆದುಕೊಂಡಿದ್ದನೋ ಆ ಜನಾಂಗದವರಿಗೆ. ಈ ದಿನದಲ್ಲಿ ದೇವರ ಆದುಕೊಂಡಂತ ಜನಾಂಗವಾದಂತ ನಾವು, ನಮಗೆ ದೇವರ ಒಂದು ಕರೆಯನ್ನು ಕೊಡುವುದಾದ್ರೆ ಯಾವ ವಿಚಾರದಿಂದ, ಯಾವ ಆಲೋಚನೆಯಿಂದ ಆತನ ಕರೆಯನ್ನು ಕೊಡ್ತಿದ್ದಾನೆ? ನಾವು ಆತ್ಮೀಕವಾಗಿ ಬಳಲಿ ಬೆಂಡಾಗಿ ಹೋಗಿದ್ದೇವಾ, ಅಥವಾ ಆತ್ಮೀಕವಾದಂತಹ ಮನ್ನಾ ಅಥವಾ ಆತ್ಮಿಕವಾದಂತಹ ರೊಟ್ಟಿಯ ಕೊರತೆ ನಮಗಿದ್ಯಾ, ಅಥವಾ ಆತ್ಮಿಕ ಹಸಿವು ಅಥವಾ ಆತ್ಮಿಕ ಬಾಯಾರಿಕೆ ನಮಗಿದ್ಯಾ, ಅಥವಾ ನಾವು ಸಂಪೂರ್ಣವಾಗಿ ಆತ್ಮಿಕ ಜೀವಿತದಲ್ಲಿ ಕೂಸುಗಳಾಗಿ ಇನ್ನು ನಡೆಯೋದಕ್ಕೆ, ಎದ್ದೇಳೋದಕ್ಕೆ ಬಲ ಇಲ್ವಾ, ಸೋಮಾರಿಯ ಹಾಗೆ ನಾವು ಮಲಗಿಕೊಂಡಿರಲು ಇಷ್ಟಪಡ್ತೇವಾ, ಅಥವಾ ಸತ್ತವನ ಹಾಗೆ ಇರಲು ಇಷ್ಟಪಡ್ತೇವಾ? ನಾವು ಆಲೋಚನೆ ಮಾಡಿಕೊಳ್ಳೋಣ. ಈ ರೀತಿಯಲ್ಲಿ ನಾವು ಇರೋ ಹಾಗೆ ಯಾವ ಲೋಕದ ಸಂಗತಿ ನಮ್ಮನ್ನ ತಡೆಯುತ್ತಾರೆ, ಆ ಸಂಗತಿನ ನಾವು ದೂರಪಡಿಸಿಕೊಳ್ಬೇಕು. ದೂರಪಡಿಸಿಕೊಂಡು ನಾವು ಕರ್ತನ ಬಳಿಗೆ ಬರಬೇಕು. ಆ ರೀತಿಯಲ್ಲಿ ಬರುವಾಗ ಮಾತ್ರ ನಮ್ಮ ಆತ್ಮಿಕ ಹಸಿವು ನೀಗುವಂತದ್ದಾಗಿದೆ ಮತ್ತು ನಮ್ಮ ಆತ್ಮಿಕ ಬಾಯಾರಿಕೆ ನೀಗುವಂತದ್ದಾಗಿರ್ತದೆ. ಮತ್ತು ಆ ರೀತಿ ಬರುವಾಗ ನಾವು ನೋಡ್ತೇವೆ, ಕ್ರಿಸ್ತನು ಕೊಡುವಂತಹ ಇನ್ನೊಂದು ಕರೆ, ನಾವು ಅದೇ 6ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಬರೋ ಹಾಗೆ, ನೀವು ನನ್ನ ಬಳಿಗೆ ಬರ್ಬೇಕೆಂದ್ರೆ ನೀವು ನನ್ನ ರೊಟ್ಟಿಯನ್ನು ನಾನು ಕೊಡುವ ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯಬೇಕು ಎಂಬುದಾಗಿ ಆತನು ಹೇಳ್ತಾ ಬರ್ತಾನೆ. ಆ ಒಂದು ಕಾರ್ಯವನ್ನು ಮಾಡ್ಬೇಕಾದ್ರೆ ನಾವು ಮೊದಲು ಕರ್ತನ ಬಳಿಗೆ ಬರ್ಬೇಕು ಮತ್ತು ಕರ್ತನ ಆ ಒಂದು ಆಲೋಚನೆಗಳಿಗೆ ನಾವು ವಿಧೇಯರಾಗಿ ನಡ್ಕೊಳ್ಳುವಾಗ, ಆಗ ಮಾತ್ರ ನಮ್ಮ ಆತ್ಮಿಕ ಹಸಿವೇನಿದೆ, ಆತ್ಮಿಕ ಬಾಯಾರಿಕೆ ಅದು ನೀಗುವಂತದ್ದಾಗಿರ್ತದೆ. ಕ್ರಿಸ್ತನು ಈ ಕರೆಯನ್ನು ನಮಗೆ ಕೊಡ್ತಿರೋದಾದ್ರೆ, ಮುಖ್ಯವಾಗಿ ಮೊದಲು ನಾವು ಪರೀಕ್ಷಿಸಿಕೊಳ್ಳಬೇಕಾದಂತ ಸಂಗತಿ, ನಾನು ಕ್ರಿಸ್ತನಿಗೆ ಎಷ್ಟು ಸಮೀಪದಲ್ಲಿದ್ದೇನೆ, ಕ್ರಿಸ್ತನಿಗೆ ಎಷ್ಟು ಹತ್ತಿರದಲ್ಲಿದ್ದೇನೆ. ಕ್ರಿಸ್ತನಿಗೆ ಹತ್ತಿರವಿರಬೇಕಾದ್ರೆ ನಾನು ಮಾಡಬೇಕಾದಂತ ಸಂಗತಿ ಅನೇಕ ಇದೆ. ಯಾಜಕನಾಗಿ ನಾನು ಅನೇಕ ವಿಚಾರಗಳನ್ನ ಮಾಡ್ತಾ ಬರ್ಬೇಕು. ನಾನು ಮೊದಲನೇದಾಗಿ ಆತನ ನನ್ನ ಮುಂದೆ ಇರುವಂತಹ ಒಂದು ದೀಪದ ಸ್ತಂಭವನ್ನು ನಾನು ಪ್ರತಿ ಮುಂಜಾನೆ, ಪ್ರತಿ ಸಂಜೆಯಲ್ಲಿ ನಾನು ಸರಿಪಡಿಸ್ಬೇಕು. ಜಜ್ಜಿದ ಎಣ್ಣೆಯನ್ನು ಹಾಕ್ಬೇಕು, ಮತ್ತು ಆ ದೀಪವನ್ನ ಸರಿಪಡಿಸಿ ನಾನು ಇದ್ ಮಾಡ್ಬೇಕು. ಅನಂತರದಲ್ಲಿ ನಾನು ಪ್ರತಿನಿತ್ಯ ಮುಂಜಾನೆಯಲ್ಲಿಯೂ ಸಂಜೆಯಲ್ಲಿಯೂ ನಾನು ಧೂಪ ವೇದಿಯ ಬಳಿಗೆ ಹೋಗಿ ನಾನು ಕೆಂಡವನ್ನು ಹಾಕಬೇಕು. ಕೆಂಡಕ್ಕೆ ಬೇಕಾದಂತಹ ಬೆಂಕಿ ನನಗೆ ಆಚೆಯಿಂದ ಸಿಗ್ತದೆ. ಆಚೆ ನಾನು ಯಜ್ಞವನ್ನ ಸಮರ್ಪಿಸಬೇಕು, ಆತ್ಮಿಕ ಯಜ್ಞವನ್ನ ಸಮರ್ಪಿಸಿ ಅಲ್ಲಿಂದ ಬರುವಂತಹ ಬೆಂಕಿ ಕೆಂಡದಿಂದ ನಾನು ಒಳಗಡೆ ಬಂದು ಆ ಕೆಂಡವನ್ನು ಹಾಕಿ ಧೂಪ ವೇದಿಯ ಮೇಲೆ ಹಾಕಿ, ಅದರ ಮೇಲೆ ಧೂಪ ಹಾಕಿ ಸುಗಂಧ ದ್ರವ್ಯವನ್ನು ಉಂಟು ಮಾಡುವನಾಗಿರ್ಬೇಕು. ಪ್ರತಿ ವಾರ ನನಗೆ ಸೇವೆ ಇದೆ, ರೊಟ್ಟಿಯ ಮೇಜಿನ ಸೇವೆ ಇದೆ. ಪ್ರತಿ ಸಬ್ಬ ದಿನದಲ್ಲಿ ನನಗೆ ಸೇವೆ ಇದೆ. ಪ್ರತಿ ಹಬ್ಬಗಳಲ್ಲಿ ನನಗೆ ಸೇವೆ ಇದೆ. ಹೀಗೆ ಅನೇಕ ಸೇವೆಗಳು ಒಬ್ಬ ಯಾಜಕನ ಜೀವಿತದಲ್ಲಿ ಇದೆ. ಹೊಸ ಒಡಂಬಡಿಕೆಯ ಯಾಜಕನೇ ನಮಗೂ ಸಹ ಜವಾಬ್ದಾರಿ ಇದೆ ಅಲ್ವಾ? ಯಾವಾಗಲೂ ನನ್ನಲ್ಲಿ ಸಂತೋಷಿಸ್ರೆ ಎಂಬುದಾಗಿ ಪೌಲನು ಹೇಳ್ತಾ ಬರುವ ಹಾಗೆ, ಯಾವಾಗಲೂ ಕ್ರಿಸ್ತನಲ್ಲಿ ಸಂತೋಷಿಸುವಂತಹ ಒಂದು ಅಗತ್ಯತೆ, ಜವಾಬ್ದಾರಿ ನಮಗಿದೆ ಅಲ್ವಾ? ಯಾವಾಗಲೂ ಕ್ರಿಸ್ತನ ಬಳಿಗೆ ಬರಬೇಕಾದಂತಹ ಕರೆ ನಮಗೆ ಇದೆ ಅಲ್ವಾ? ಕ್ರಿಸ್ತನ ಕೇಳಿ ಹೊಂದಿಕೊಂಡು ಪಡಕೊಂಡು ಆತನ ಚಿತ್ತಕ್ಕೆ, ಆಜ್ಞೆಗೆ ವಿಧೇಯರಾಗಿ ನಡೆಯುವಂತ ಒಂದು ಜವಾಬ್ದಾರಿ ನಮಗಿದೆ ಅಲ್ವಾ? ಆತನ ವಾಕ್ಯದ ಬೆಳಕಿನಲ್ಲಿ ನಾವು ನಡೆಯುವಂತ ಜವಾಬ್ದಾರಿ ನಮ್ಮದಾಗಿದೆ ಅಲ್ವಾ? ಪ್ರಾರ್ಥನೆಯೊಡನೆ ನಮ್ಮ ಸಭೆಯನ್ನ, ನಮ್ಮ ದೇವ ಜನರನ್ನ, ನಾಶನದ ದಾರಿಯಲ್ಲಿರುವಂತಹ ಅನೇಕರನ್ನ ಆತನ ಮುಂದೆ ಕರೆದು ನಿಲ್ಲಿಸುವಂತ ಜವಾಬ್ದಾರಿ ಇದೆ ಅಲ್ವಾ? ಆತನಿಗಾಗಿ
ಆತ್ಮಿಕ ಯಜ್ಞಗಳನ್ನ ಸಮರ್ಪಿಸುವುದರ ಜೊತೆಗೆ ಆತನ ಗುಣಾತಿಶಯಗಳನ್ನ ನಾವು ಹೊರಗಿನವರೊಂದಿಗೆ ಮಾತನಾಡಿ ನಾಶನದಲ್ಲಿರುವಂತಹ ಜನರಿಗೆ ಆ ನಿತ್ಯ ಜೀವದ ಬೆಳಗ್ಗೆ ಕರೆತರುವಂತಹ ಜವಾಬ್ದಾರಿ ನಮ್ಮದಾಗಿದೆ ಅಲ್ಲ. ಸೊ ಹೀಗೆ ಅನೇಕ ವಿಚಾರಗಳನ್ನ ನಾವು ನೋಡ್ತಾ ಬರ್ತೇವೆ, ಅನೇಕ ಸಂಗತಿಗಳು ನಮ್ಮ ಮುಂದೆ ಇದೆ. ನಾವು ಯಾವುದ್ರಲ್ಲಿ ಹಿಂಜಾಡ್ತಿದ್ದೇವೆ, ನಾವು ಯಾವುದ್ರಲ್ಲಿ ಆ ಆ ಇನ್ನೂ ಸಹ ನಾವು ತಡವಾಗ್ತಿದ್ದೇವೆ. ಯೇಸುಸ್ವಾಮಿ ಹೇಳುವಂತ ಒಂದು ಸಂಗತಿ 6ನೇ ಅಧ್ಯಾಯದ 38-39ನೇ ವಚನದಲ್ಲಿ, ನಾನು ನನ್ನ ಚಿತ್ತದ ಹಾಗೆ ನಡೆಯುವುದಕ್ಕೆ ಬಂದಿಲ್ಲ, ಆದ್ರೆ ನನ್ನನ್ನು ಕಳುಹಿಸಿದಾತನ ಚಿತ್ತವನ್ನು ನೆರವೇರಿಸುವುದಕ್ಕೆ ಬಂದಿದ್ದೇನೆ ಎಂಬುದಾಗಿ. ದೇವರು ಆತನಿಗೆ ಒಂದು ಕರೆಯನ್ನ ಕೊಟ್ಟಿದ್ದಾನೆ. ತಂದೆಯಾದಂತಹ ದೇವರು ಆತನ ಚಿತ್ತಕ್ಕೆ ಆತನು ವಿಧೇಯನಾಗಿ ನಡ್ಕೊಳ್ತಾನೆ ಎಂಬುದಾಗಿ ಹೇಳ್ತಾ ಬಂದಿದ್ದಾನೆ. ಅಥವಾ ನಾವು ಇನ್ನೊಂದು ರೀತಿಯಲ್ಲಿ ಇದನ್ನ ಆಲೋಚನೆ ಮಾಡೋದಾದ್ರೆ, ತಂದೆಯಾದಂತಹ ದೇವರು ಯೇಸುಸ್ವಾಮಿಗೆ ಜವಾಬ್ದಾರಿ ಕೊಟ್ಟಿರುವಾಗ ಆ ಜವಾಬ್ದಾರಿಯನ್ನ ನೆರವೇರಿಸುವಾಗ ಆತನ ಲೆಕ್ಕವನ್ನ ಸಹ ಕೇಳುವಾತನಾಗಿದ್ದಾನೆ. ಮತ್ತು ಆತನ ಲೆಕ್ಕವನ್ನು ಕೇಳುವಾಗ ಅದಕ್ಕೆ ನಾನು ಯೋಗ್ಯನಾಗಿ ಲೆಕ್ಕವನ್ನು ಕೊಡಲು ಸಿದ್ಧನಿದ್ದೇನೆ ಎಂಬುದಾಗಿ ಸಹ ಹೇಳುವಂತ ಒಂದು ಸಂಗತಿ ತಂದೆಯಾದ ದೇವರ ವಿಚಾರದಲ್ಲಿ ಕ್ರಿಸ್ತನ ಹೇಳುವಂತ ಒಂದು ವಿಚಾರ. ನಮಗೆ ನೋಡೋದಕ್ಕೆ ಟೈಮ್ ಇಲ್ಲ, ರೆಫರೆನ್ಸ್ ಇದೆ, ಅನೇಕ ರೆಫರೆನ್ಸ್ ಗಳು. ಆತನ ಹೇಳುವಂತ ಸಂಗತಿ ಮಹಾಯಾಜಕನ ಪ್ರಾರ್ಥನೆ 17ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಬರುವ ಹಾಗೆ, ನೀನು ನನಗೆ ಕೊಟ್ಟವರಲ್ಲಿ ನಾನು ಒಬ್ಬರನ್ನು ಸಹ ಕಳಕೊಳ್ಳಿಲ್ಲ ಎಂಬುದಾಗಿ 17ನೇ ಅಧ್ಯಾಯದಲ್ಲಿ ಯೇಸುಸ್ವಾಮಿ ಹೇಳ್ತಾರೆ. ಶಾಸ್ತ್ರದ ಮಾತಿನ ಪ್ರಕಾರ ಯಾವ ಒಬ್ಬ ವ್ಯಕ್ತಿ ನಾಶವಾಗಿ ಹೋಗ್ಬೇಕಾಗಿತ್ತು ಆತನು ಮಾತ್ರ ನಾಶವಾಗಿ ಹೋಗ್ತಾನೆ, ಆತನ ಹೊರತು ನಾನು ಯಾರನ್ನು ಕಳಕೊಳ್ಳಿಲ್ಲ ಎಂಬುದಾಗಿ ಹೇಳ್ತಾ ಇರುತ್ತಾನೆ. ಕ್ರಿಸ್ತನು ಈ ಲೋಕದಲ್ಲಿ ಇರುವಾಗ ತಂದೆಯಾದ ದೇವರ ಚಿತ್ತ ಏನಿದೆ ಅದನ್ನೇ ಆತನು ನೆರವೇರಿಸ್ತಾನೆ, ಅದನ್ನೇ ಆತನು ಮಾಡ್ತಾನೆ. ಮತ್ತು ನನಗೆ ಕ್ರಿಸ್ತನಿಗೆ ಅನೇಕರನ್ನು ತಂದೆಯ ದೇವರು ಕೊಟ್ಟಿದ್ದಾನೆ, ಮತ್ತು ಆತ ಅವರೆಲ್ಲರನ್ನ ಸಹ ಕೆಡಗೊಳಿಸದೆ ಕಡೆದಿಂದಲೇ ಎಬ್ಬಿಸ್ತಾನೆ ಎಂಬುದಾಗಿ ಕ್ರಿಸ್ತನು ಹೇಳುವಾಗ, ಆ ಮಾತನ್ನ ಆತನು 17ನೇ ಅಧ್ಯಾಯದಲ್ಲಿ ಸಹ ಹೇಳ್ತಾನೆ, ನೀನು ನನಗೆ ಕೊಟ್ಟಲ್ಲಿ ನಾನು ಯಾರನ್ನೂ ಸಹ ಕಳ್ಕೊಳ್ಳಲಿಲ್ಲ. ಶಾಸ್ತ್ರದಲ್ಲಿ ಬರೆದಿರುವಂತೆ ಆ ನಾಶನಕ್ಕೆ ಒಳಗಂತ ಒಬ್ಬನನ್ನ ಹೊರತು ನಾನು ಬೇರೆ ಯಾರನ್ನ ಸಹ ಕಳ್ಕೊಳ್ಳಿಲ್ಲ ಎಂಬುದಾಗಿ ಆತನು ಹೇಳ್ತಾನೆ. ಕ್ರಿಸ್ತನು ತಂದೆಯಾದ ದೇವರ ಎದೆಯಲ್ಲಿದ್ದಂತಹ ಮಗನು, ದೇವರ ತ್ರಯೇಕತ್ವದಲ್ಲಿ ಎರಡನೆಯವನಾಗಿರುವಂತಹ ಕ್ರಿಸ್ತನು ತಂದೆಯಾದ ದೇವರು ನನಗೆ ಲೆಕ್ಕವನ್ನು ಕೊಡ್ತಿದ್ದಾನೆ, ನನಗೆ ಲೆಕ್ಕ ಕೇಳುವಾತನಾಗಿದ್ದಾನೆ, ನನಗೆ ಕೆಲಸವನ್ನು ಕೊಟ್ಟಿದ್ದಾನೆ, ಆ ಕೆಲಸವನ್ನು ನಾನು ಮಾಡಬೇಕು. ನನಗೆ ಆತನು ಆ ದಿನದಲ್ಲಿ ಲೆಕ್ಕ ಕೇಳುವಾತನಾಗಿದ್ದಾನೆ, ಮತ್ತು ಈ ಲೋಕದಲ್ಲಿ ಇರುವಾಗಲೇ ಆತನ ಲೆಕ್ಕವನ್ನು ಸಹ ಒಪ್ಪಿಸಿದ್ದಾನೆ. ದೇವರೇ, ನೀ ನನಗೆ ಈ ಕೆಲಸ ಕೊಟ್ಟಿದ್ದಾನೆ, ಅದನ್ನು ಮಾಡಿದ್ದೇನೆ ಎಂಬುದಾಗಿ. ಹಾಗಾದ್ರೆ ಹೊಸ ಒಡಂಬಡಿಕೆ ಯಾಜಕರಂತ ನಮಗೆ ಸಹ ಆತನು ಅನೇಕ ಕೆಲಸಗಳನ್ನ ಕೊಟ್ಟಿದ್ದಾನಲ್ವೇ? ಅನೇಕ ಜವಾಬ್ದಾರಿಗಳನ್ನ, ತಲಾಂತುಗಳನ್ನ, ಸೇವಾ ಭಾರವನ್ನ, ಅನೇಕ ಕರೆಗಳನ್ನ ಕೊಟ್ಟಿದ್ದಾನಲ್ವೇ? ತನ್ನ ಮಗನನ್ನೇ ಆತನು ಈ ಲೋಕದಲ್ಲಿ ಕಳುಹಿಸುವಾಗ ಆತನ ವಿಚಾರವಾಗಿ ಲೆಕ್ಕ ಕೇಳುವಾತನು, ಮತ್ತು ಆ ಮಗನು ಆತನಿಗೆ ನಂಬಿಗಸ್ತನಾಗಿ ಲೆಕ್ಕ ಒಪ್ಪಿಸದಾದ್ರೆ ನಮ್ಮ ವಿಚಾರವಾಗಿ ಹೇಗಿರಬಹುದು? ಖಂಡಿತವಾಗಿ ನಮ್ಮಿಂದಲೂ ಆತನ ಲೆಕ್ಕ ಕೇಳುವಾತನಾಗಿದ್ದಾನೆ. ಯಾಜಕನೇ, ಮಗನೇ, ಮಗಳೇ, ರಾಜವಂಶಸ್ಥನೇ, ನಾನು ನಿನಗೆ ಕೆಲಸವನ್ನು ಕೊಟ್ಟಿದ್ನಲ್ವಾ? ನಾನು ನಿನಗೆ ಜವಾಬ್ದಾರಿಗಳನ್ನ, ತಲಾಂತಗಳನ್ನ ಕೊಟ್ಟಿದ್ನಲ್ವಾ? ಸೇವೆಯನ್ನು ಕೊಟ್ಟಿದ್ನಲ್ವಾ? ಅದ್ ನೀನ್ ಎಷ್ಟರ ಮಟ್ಟಿಗೆ ಮಾಡಿದ್ದಿ? ನನ್ಗೆ ಲೆಕ್ಕ ಒಪ್ಪಿಸು ಎಂಬುದಾಗಿ ಹೇಳೋದಾದ್ರೆ, ನಾವು ಎಷ್ಟರ ಮಟ್ಟಿಗೆ ಕ್ರಿಸ್ತನು ಹೇಳುವ ಹಾಗೆ, ತಂದೆಯೇ, ನೀನು ಕೊಟ್ಟಂತ ಎಲ್ಲಾ ಜವಾಬ್ದಾರಿಗಳನ್ನ ನಾನು ಯೋಗ್ಯವಾಗಿ ಮಾಡಿದ್ದೇನೆ, ಎಲ್ಲಾ ಜವಾಬ್ದಾರಿಗಳನ್ನ ನಾನು ಸಂಪೂರ್ಣವಾಗಿ ನೀನು ಕೊಟ್ಟಂತಹ ಎಲ್ಲಾದಲ್ಲಿ ನಾನು ನಂಬಿಗಸ್ತನಾಗಿ ಮಾಡಿದ್ದೇನೆ, ಯಾವುದನ್ನು ಸಹ ಕಳ್ಕೊಳ್ಳಿಲ್ಲ ಎಂಬುದಾಗಿ ಹೇಳುವಂತಹ ಒಂದು ಮನಸ್ಸು, ಅಥವಾ ಆ ಒಂದು ರೀತಿಯಲ್ಲಿ ನಾವು ಹೇಳಬಹುದಾ? ನಾವು ಪರೀಕ್ಷಿಸಿಕೊಳ್ಳುವಂತವರಾಗಿರೋಣ. ಮತ್ತು ಆ ರೀತಿ ಕ್ರಿಸ್ತನು ಮಾಡುವಾಗ ನಾವು ನೋಡ್ತಾ ಬರ್ತೇವೆ, ಆ ರೀತಿ ಕ್ರಿಸ್ತನು ಸಂಪೂರ್ಣವಾಗಿ ಆ ಎಲ್ಲಾ ಕಾರ್ಯಗಳನ್ನ ಮಾಡಿ ತೀರಿಸುವಾಗ, ಆತನ ಬಳಿಗೆ ಯಾರ್ಯಾರನ್ನ ದೇವರು ಕೊಟ್ಟಿದ್ದಾನೆ ಅವರೆಲ್ಲರೂ ಸಹ ದೇವರಿಂದಲೇ ಶಿಕ್ಷಿತರಾಗಿ ಮುಂಬರುವ ದಿನಗಳಲ್ಲಿ ಶ್ರೇಷ್ಠ ವ್ಯಕ್ತಿಗಳಾಗಿದ್ದನ್ನು ನಾವು ನೋಡ್ತಾ ಬರ್ತೇವೆ. ಈ ರೀತಿ ಶ್ರೇಷ್ಠ ಕರೆಗೆ ಒಳಗಾಗಿ ಶ್ರೇಷ್ಠ ಕಾರ್ಯವನ್ನು ಮಾಡ್ತಾ ಬಂದಂತಹ ಪೇತ್ರನು ಕಪ್ಪದೋಕ್ಯ, ಆಸ್ಯ, ಬಿಥುನ್ಯ ಸಭೆಗಳಲ್ಲಿ ಸ್ಥಳಗಳಲ್ಲಿ ಹಿಂಸೆ ಪಡುತ್ತಿರುವಂತಹ ದೇವಜನರಿಗೆ ಬರೆಯುವಂತಹ ಒಂದು ಮಾತು, ನೀವು ರಾಜವಂಶದಂತಹ ಯಾಜಕರಾಗಿದ್ದೀರಿ, ಪವಿತ್ರ ಯಾಜಕ ವರ್ಗದವರಾಗಿದ್ದೀರಿ ಎಂಬುದಾಗಿ. ಹಾಗಾದ್ರೆ ಹೊಸ ಒಡಂಬಡಿಕೆಯ ಯಾಜಕರಾದಂತಹ ನಮಗೆ ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟು 2000 ವರ್ಷಗಳ ನಂತರದಲ್ಲಿ ಆತನ ಸುವಾರ್ತೆಯನ್ನು ಕೇಳಿ ಕಿವಿಗೊಟ್ಟು, ಆತನ ಸುವಾರ್ತೆಗೆ ಕಿವಿಗೊಟ್ಟು ಆತನ ಕಡೆಗೆ ಬಂದಿರುವರಾದಂತಹ ಯಾಜಕ ಸೇವೆ ಕರೆ ಹೊಂದಿರುವಂತಹ ನಾವು ಹೇಗೆ, ಯಾವ ರೀತಿಯಲ್ಲಿ ಆತನ ಸೇವೆಯನ್ನು ಮಾಡ್ತಿದ್ದೇವೆ, ಆತನ ಕೊಟ್ಟಂತ ಜವಾಬ್ದಾರಿಗಳಲ್ಲಿ ನಾವು ನೆರವೇರಿಸ್ತಿದ್ದೇವೆ, ಆತನ ಅಪ್ಪಣೆಗೆ ವಿಧೇಯರಾಗಿ ನಡೆಯುತ್ತಿದ್ದೇವೆ, ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳುವಂತವರಾಗಿರೋಣ. ಮತ್ತು ಈ ಕಾರ್ಯವನ್ನು ನಾವು
ಇನ್ನೊಂದು ರೀತಿಯಲ್ಲಿ ಆಲೋಚನೆ ಮಾಡೋದಾದ್ರೆ ನಮ್ಮ ಬಲಗಡೆ ಇರುವಂತಹ ಒಂದು ಸಂಗತಿಯಲ್ಲಿ ನಾವು ನೋಡುವಾಗ ಕ್ರಿಸ್ತನ ಒಂದು ಕಾರ್ಯ ಯಾವ ರೀತಿಯಲ್ಲಿ ಉಂಟಾಯಿತು ಎಂಬುದಾಗಿ ನಾವು ನೋಡುವಾಗ ಮೂರು ವಿಧವಂತ ರಕ್ಷಣೆ ನಮ್ಮೆಲ್ಲರಿಗೂ ಸಹ ತಿಳಿದಿದೆ. ಕ್ರಿಸ್ತನು ಈ ರೊಟ್ಟಿಯ ಕುರಿತಾಗಿ ನಾವು 6ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಬರುವಾಗ ಮೊದಲು ಇಸ್ರಾಯೇಲ್ಯರು ಬರ್ತಾರೆ, ಅನಂತರ ಫರಿಸಾಯರು ಯಾಜಕರು ಬರ್ತಾರೆ. ಅನೇಕ ರೀತಿಯಲ್ಲಿ ಕ್ರಿಸ್ತನನ್ನು ಪ್ರಶ್ನೆ ಮಾಡ್ತಾ ಬರ್ತಾರೆ ಇದೇ ರೊಟ್ಟಿಯ ಕುರಿತಾಗಿ. ನಮಗೆ ನೀನು ಮೊದಲು ರೊಟ್ಟಿಯನ್ನು ಕೊಟ್ಟಿಲ್ವಾ, ಅದೇ ರೀತಿಯಲ್ಲಿ ಕೊಡು, ಪ್ರತಿದಿನ ಕೊಡು. ಯಾಕೆ ನೀನ್ ಮೋಶೆ ತರ ಕೊಡೋದಿಲ್ಲ? ಮೋಶೆ ಮನ್ನಾ ಕೊಟ್ನಲ್ವಾ, ನೀನು ನನಗೆ ಅದನ್ನು ಕೊಡೋದಿಲ್ವಾ? ಹೀಗೆ ಅನೇಕ ರೀತಿಯಲ್ಲಿ ಪ್ರಶ್ನೆ ಮಾಡುವಾಗ ಕ್ರಿಸ್ತನು ಸಹ ತನ್ನದೇ ಆದಂತಹ ನೇರವಾದಂತಹ ತೀಕ್ಷ್ಣವಾದಂತಹ ಮಾತುಗಳಿಂದ ಅವರನ್ನ ಎಚ್ಚರಿಸ್ತಾ ಬರ್ತಾನೆ. ಮೊದಲನೇದಾಗಿ ಒಬ್ಬ ವ್ಯಕ್ತಿ ಈ ರೊಟ್ಟಿಯ ಬಳಿಗೆ ಬರುವಾಗ ಅಥವಾ ಈ ಕ್ರಿಸ್ತನ ಬಳಿಗೆ ಬರುವಾಗ, ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ಪಾಲನ್ನು ಹೊಂದಿಕೊಳ್ಳುವಾಗ ನಾವು ನೋಡ್ತಾ ಬರ್ತೇವೆ ಅನೇಕ ರೀತಿಯಲ್ಲಿ ಅವರು ಆ ಮೊದಲು ಮೊದಲು ಅವರು ಕ್ರಿಸ್ತನ ಮಹತ್ ಕಾರ್ಯದಲ್ಲಿ ಸಂತೋಷ ಪಟ್ರು, ಕಣ್ಣಾರೆ ಕಂಡು ಅವರು ಸಂತೋಷ ಪಟ್ರು. ಮತ್ತು ಆ ನಂತರದಲ್ಲಿ ಅವ್ರು ನೋಡ್ತಾ ಬರುವಾಗ ಅನೇಕ ಅದ್ರಲ್ಲಿ ಹಿಂಜರಿಯುತ್ತಾ ಹೋಗ್ತಾರೆ. ಅಂತ ಸಂದರ್ಭದಲ್ಲಿ ಕ್ರಿಸ್ತನು ಕೇಳುವಂತ ಒಂದು ಮಾತು ತನ್ನ ಶಿಷ್ಯರಿಗೆ, ತನ್ನ ಆಪ್ತ ವರ್ಗದವರಿಗೆ, ನೀವು ಸಹ ನನ್ನನ್ನು ಬಿಟ್ಟು ಹೋಗ್ತೀರಾ ಎಂಬುದಾಗಿ. ಆ ರೀತಿ ಹೇಳುವಾಗ ಪೇತ್ರನ ಬಾಯಿಂದ ಬರುವಂತ ಸಂಗತಿ ಅಥವಾ 11 ಜನರ ಅಥವಾ 12 ಜನರ ಒಮ್ಮನಸ್ಸಿನ ಮಾತು ಪೇತ್ರನ ಹೇಳ್ತಾ ಬರುವಂತ ಒಂದು ಸಂಗತಿ, ನಿನ್ನನ್ನು ಬಿಟ್ಟು ನಾವು ಇನ್ಯಾರ ಬಳಿಗೆ ಹೋಗೋಣ, ನಿನ್ನಲ್ಲಿಯೇ ಜೀವ ಕರವಾದಂತಹ ಭಾಗವಿದೆ ಮತ್ತು ನೀನು ದೇವರು ನೇಮಿಸಿದವನೇ ಎಂಬುದಾಗಿ ಆತನು ಹೇಳುವಂತ ಒಂದು ಸಂಗತಿ. ಇಂತಹ ಶ್ರೇಷ್ಠವಾದಂತಹ ಸಂಗತಿ, ಇಂತಹ ಶ್ರೇಷ್ಠವಾದಂತಹ ಕರೆಯನ್ನು ನಾವು ನೋಡ್ತಾ ಬರ್ತೇವೆ. ಕ್ರಿಸ್ತನ ರಕ್ಷಣೆಯ ಕಾರ್ಯ, ಆತನ ಅನ್ಯೋನ್ಯತೆಗೆ ನಾವು ಬರುವಾಗ ಯಾವ ರೀತಿಯಲ್ಲಿ ಅದು ಆತನ ರಕ್ಷಣೆಯನ್ನು ಕೊಡುವಂತಾಗಿರ್ತಾನೆ. ಮೊದಲನೇದಾಗಿ ಆತನು ಹೇಳುವಂತ ಒಂದು ಸಂಗತಿ, ನೀವು ಆ ನೀವು ನನ್ನ ಮಾಂಸವನ್ನ ತಿನ್ನದೆ ಹೋದ್ರೆ ಮತ್ತು ರಕ್ತವನ್ನ ಕುಡಿಯದೆ ಹೋದ್ರೆ ನಿಮ್ಮೊಳಗೆ ಜೀವವಿಲ್ಲ ಎಂಬುದಾಗಿ 6:53 ನಮ್ಮ ಆತ್ಮವನ್ನ ರಕ್ಷಣೆ ಮಾಡ್ಲು ಅಥವಾ ನಮಗೆ ರಕ್ಷಣೆಯನ್ನು ಕೊಡ್ಲು ಯಾವ ರೀತಿಯಲ್ಲಿ ಕ್ರಿಸ್ತನ ಕಾರ್ಯ ಮಾಡ್ತಾನೆ ಎಂಬುದಾಗಿ ಹೇಳುವಾಗ, ಆತನ ದೇಹದಲ್ಲಿ ನಾವು ಭಾಗಿಗಳಾಗದೆ ಹೋದ್ರೆ ನಮಗೆ ರಕ್ಷಣೆ ಇಲ್ಲ, ನಮಗೆ ಜೀವವಿಲ್ಲ. ನಮ್ಮಲ್ಲಿ ಜೀವನ ಹುಟ್ಟಿಸಬೇಕಾದ್ರೆ, ನಮಗೆ ಜೀವ ಸಿಕ್ಕಬೇಕಾದ್ರೆ, ಅಥವಾ ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡ್ತಾ ಬಂದ ಹಾಗೆ ನಾವೆಲ್ಲರೂ ಸತ್ತವರಾಗಿದ್ದೇವೆ. ಈ ಸತ್ತವರಾದಂತಹ ನಮಗೆ ಜೀವನ ಕೊಡ್ಬೇಕಾದ್ರೆ ಏನ್ ಮಾಡ್ಬೇಕು? ಈ ಮನುಷ್ಯ ಕುಮಾರನ ಮಾಂಸವನ್ನು ನಾವು ತಿನ್ನಬೇಕು ಮತ್ತು ಆತನ ರಕ್ತವನ್ನು ಕುಡಿಯಬೇಕು. ಆತನ ರಕ್ತವನ್ನು ನಾವು ಕುಡಿಯಬೇಕು. ಆಗ ನಮ್ಮಲ್ಲಿ ಜೀವ ಉಂಟಾಗ್ತದೆ ಎಂಬುದಾಗಿ ಕ್ರಿಸ್ತನು ಹೇಳ್ತಾ ಬರ್ತಾನೆ 6:53 56, 57 ಆತನು ಹೇಳ್ತಾ ಬರ್ತಾನೆ. ಈ ರೀತಿ ಮನುಷ್ಯ ಕುಮಾರನ ಮಾಂಸವನ್ನು ತಿಂದು ಆತನ ರಕ್ತವನ್ನು ಕುಡಿಯುವುದಾದ್ರೆ ಏನಾಗ್ತದೆ? ಆಗ ಕ್ರಿಸ್ತನು ನಮ್ಮಲ್ಲಿ ಇರ್ತಾನೆ ಮತ್ತು ನಾವು ಆತನಲ್ಲಿ ಇರ್ತೇವೆ. ಮತ್ತು ಇಲ್ಲಿ ನಾವು ನೋಡ್ತೇವೆ, ತಂದೆಯೊಂದಿಗೆ ಸಹ ಆತನು ಆ ಅನ್ಯೋನ್ಯತೆಯನ್ನ ಯಾವ ರೀತಿಯಲ್ಲಿ ಹೊಂದಿದ್ದಾನೋ ಅದೇ ರೀತಿಯಲ್ಲಿ ನಮ್ಮನ್ನು ಅನ್ಯೋನ್ಯತೆಗೆ ಸೇರಿಸ್ತಾನೆ. ತಂದೆಯ ಅನ್ಯೋನ್ಯತೆಯಲ್ಲಿ ನಾವು ಭಾಗಿಗಳಾಗ್ತೇವೆ ಎಂಬುದಾಗಿ ಕ್ರಿಸ್ತನು ಹೇಳ್ತಾ ಬರ್ತಾನೆ. ಮತ್ತು ನಂತರದಲ್ಲಿ ಇನ್ನೂ ಮುಂದುವರೆದು ಆತನು ಹೇಳ್ತಾ ಬರ್ತಾನೆ. ಆತನು 58 ಮತ್ತು 59ನೇ ವಚನ ಅನ್ಸುತ್ತೆ ಮೋಸ್ಟ್ಲಿ ಇದು. ಈ ರೊಟ್ಟಿ ಯಾವ ರೊಟ್ಟಿಯ ಕುರಿತಾಗಿ ಹೇಳ್ತಾ ಇದ್ದಾನೆ ಯೇಸು ಸ್ವಾಮಿಯಲ್ಲಿ, ಜೀವಕರವಾದಂತ ನಾನೇ ಎಂಬುದಾಗಿ 35ನೇ ವಚನದಲ್ಲಿ ಹೇಳುವ ಹಾಗೆ, ಈ ರೊಟ್ಟಿಯನ್ನ ಯಾರು ತಿಂತಾರೋ ಅವರು ಸದಾಕಾಲವು ಜೀವಿಸ್ತಾರೆ. ಆದ್ರೆ ಇಸ್ರಾಯೇಲ್ಯರ ಹಿರಿಯರು ಮನ್ನ ತಿಂತಾರೆ, ಆದ್ರೆ ಅವರು ಸತ್ತು ಹೋಗ್ತಾರೆ. ಆದ್ರೆ ಈ ರೊಟ್ಟಿ ಇದು ದೇವರಿಂದ ಬಂದಿದ್ದು. ಈ ರೊಟ್ಟಿ ಯಾವುದು ಎಂಬುದಾಗಿ ನಾವು ನೋಡುವಾಗ ನಾನೇ ಎಂಬುದಾಗಿ ಕ್ರಿಸ್ತನು ಹೇಳ್ತಾನೆ. ಈ ರೊಟ್ಟಿಯನ್ನು ತಿನ್ನುವವನು ಶಾಶ್ವತವಾಗಿ ಅದನ್ನು ಸದಾಕಾಲ ಜೀವಿಸ್ತಾನೆ ಮತ್ತು ನಾನು ಅವನನ್ನ ಕಡೆ ದಿನದಲ್ಲಿ ಎಬ್ಬಿಸ್ತೇನೆ ಎಂಬುದಾಗಿ ಕ್ರಿಸ್ತನು ಹೇಳುವಂತ ಒಂದು ಸಂಗತಿ. ಹೊಸ ಒಡಂಬಡಿಕೆಯ ವಿಶ್ವಾಸಿಗಳೇ, ಹೊಸ ಒಡಂಬಡಿಕೆಯ ಯಾಜಕರೇ, ಪೌಲನು ಹೇಳುತ್ತಾ ಬರುವ ಹಾಗೆ ನಾವು ಸತ್ತವರಾಗಿದ್ದೆವು, ಮೊದಲನೇದಾಗಿ ಕ್ರಿಸ್ತ ನಮಗೆ ಜೀವನ ಕೊಟ್ಟಿದ್ದಾನೆ, ಸತ್ತವರಾದಂತ ನಮಗೆ ಜೀವನ ಕೊಟ್ಟಿದ್ದಾನೆ. ಹೇಗೆ ನಾವು ಆತನೊಂದಿಗೆ ಗುರುತಿಸಿಕೊಳ್ಳುವಾಗ, ಆತನ ಮಾಂಸದ ಮತ್ತು ಆತನ ರಕ್ತದ ಆ ಒಂದು ಕಾರ್ಯದಲ್ಲಿ ನಾವು ಭಾಗಿಗಳಾಗುವಾಗ, ಅದನ್ನ ಅರಿಕೆ ಮಾಡಿಕೊಳ್ಳುವಾಗ, ನಮ್ಮ ಕಣ್ಣುಗಳು ತೆರೆಯಲ್ಪಡುವಾಗ ನಮಗೆ ಜೀವನ ಕೊಡುವಾತನಾಗುತ್ತಾನೆ ಮತ್ತು ಆ ಜೀವದಲ್ಲಿ ಆತನು ಸೇರಿಸ್ತಾನೆ ಮತ್ತು ನಂತರದಲ್ಲಿ ಆತನು ನಮ್ಮನ್ನ ಎಬ್ಬಿಸ್ತಾನೆ ಎಂಬುದಾಗಿ ಹೇಳುವಂತ ಸಂಗತಿ. ನಮ್ಮನ್ನ ರಕ್ಷಣೆ ಕೊಡಿಸಿ, ನಮಗೆ ತೃಪ್ತಿಗೊಳಿಸಿ, ನಮ್ಮನ್ನ ನಿತ್ಯಕ್ಕೆ ಸೇರಿಸುವಂತ ಒಂದು ಸಂಗತಿಯನ್ನ ಕ್ರಿಸ್ತನು ತನ್ನ ಜನರಿಗೆ ಹೇಳ್ತಾ ಬಂದಾಗ್ಯೂ ಸಹ ಅವರು, ಇದು ಕಠಿಣವಾದ ಮಾತಲ್ವೋ, ಮೋಶೆ ನಮಗೆ ನೀವು ರಕ್ತ
ತಿನ್ಬೇಡ್ರಿ ಎಂಬುದಾಗಿ ಹೇಳಿದ. ಆದ್ರೆ ಈ ಮನುಷ್ಯ ರಕ್ತ ತಿನ್ನಿ, ನೀವು ಮಾಂಸಾಹಾರ ಮಾಡಿ, ನೀವು ಹಸಿ ರಕ್ತ ತಿನ್ರಿ ಎಂಬುದಾಗಿ ಹೇಳುವಾಗ ಅವರು ಕಠಿಣವಾದ ಮಾತು ಎಂಬುದಾಗಿ ಹೇಳ್ತಾರೆ. ಕ್ರಿಸ್ತನ ಮಾತನ್ನ ಅನೇಕರು ಅರ್ಥ ಮಾಡಿಕೊಳ್ಳೋದಿಲ್ಲ. ಆದ್ರೆ ಕ್ರಿಸ್ತನ ಹೇಳ್ತಾ ಬರುವಂತ ಸಂಗತಿ ರಕ್ಷಣೆಯ ಆ ಒಂದು ಪ್ರೋಗ್ರೆಸ್ ಅನ್ನ ಆತನು ಹೇಳ್ತಾ ಬರ್ತಾನೆ. ರಕ್ಷಣೆಯ ಕಾರ್ಯಗಳನ್ನ ತಿಳಿಸ್ತಾ ಬರುವಾಗ ಅನೇಕರು ಅದನ್ನ ನಂಬಿಕೊಳ್ಳೋದಿಲ್ಲ. ಆದ್ರೆ ಕೆಲವರು ಅದನ್ನು ನಂಬುವಾಗ ಅವರ ಮುಖಾಂತರವಾಗಿ ನಮಗೆ ಈ ಸಹ ಈ ಸತ್ಯತೆಗಳು ತಿಳಿಸಲ್ಪಟ್ಟಿವೆ. ನಮಗೂ ಸಹ ಈ ಸತ್ಯತೆಗಳ ವಿಚಾರವಾಗಿ ಆತನು ತಿಳಿಸ್ತಾ ಬಂದಿದ್ದಾನೆ. ತನ್ನ ಆತ್ಮದ ಮುಖಾಂತರವಾಗಿ ಈ ದಿನದಲ್ಲಿಯೂ ಈ ವಾಕ್ಯಗಳು ನಮ್ಮಲ್ಲಿ ಕಾರ್ಯ ಮಾಡ್ತಲೇ ಬರ್ತಿದೆ. ಮತ್ತು ಈ 12 ರೊಟ್ಟಿಗಳನ್ನ ನಾವು ಆಲೋಚನೆ ಮಾಡ್ತಾ ಬರುವಾಗ ಯೋಹಾನ ಸುವಾರ್ತೆ 6ನೇ ಅಧ್ಯಾಯದಲ್ಲಿ ರೊಟ್ಟಿಯ ಮೇಜಿನ ವಿಚಾರವಾಗಿ ನಾವು ಆಲೋಚನೆ ಮಾಡುತ್ತಾ ಹೊಸ ಒಡಂಬಡಿಕೆಯಲ್ಲಿ ಈ ರೊಟ್ಟಿ ಏನನ್ನು ಸೂಚಿಸ್ತದೆ ಅಥವಾ ಹೊಸ ಒಡಂಬಡಿಕೆ ಯಾಜಕರಾದಂತಹ ನಮಗೆ ಈ ಸಂಗತಿ ಏನನ್ನು ಸೂಚಿಸುತ್ತೆ ಎಂಬುದಾಗಿ ನಾವು ನೋಡುವಾಗ ಈ ರೊಟ್ಟಿಗಳು ಹೊಸ ಒಡಂಬಡಿಕೆಯಲ್ಲಿ ಯೋಹಾನ ಸುವಾರ್ತೆ 6ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಬಂದ ಹಾಗೆ ರೊಟ್ಟಿಯ ವಿಚಾರವಾಗಿ ಅನೇಕ ಸಂಗತಿಗಳನ್ನ ಈ 6ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. 71 ವಚನಗಳಿದ್ದಾಗ್ಯೂ 71 ವಚನಗಳು ಅನೇಕ ಸತ್ಯ ಸಂಗತಿಗಳನ್ನ ನಮಗೆ ತಿಳಿಸುವಂತವುಗಳಾಗಿವೆ. ಈ ರೊಟ್ಟಿಯ ಒಂದು ಸಂಗತಿಗಳನ್ನ ನಾವು ನೋಡ್ತಾ ಬರುವಾಗ ಅನೇಕ ಜನರು ಅವರಲ್ಲಿದ್ದಾರೆ. ಅನೇಕ ಜನರನ್ನ ಅನೇಕ ರೀತಿಯಲ್ಲಿ ಕ್ರಿಸ್ತನು ವಿಂಗಡಿಸ್ತಾ ಹೋಗ್ತಾನೆ. ಮೊದಲನೇದಾಗಿ ಯೋಹಾನನ ಸುವಾರ್ತೆ 6ನೇ ಅಧ್ಯಾಯದ 2ನೇ ವಚನದಲ್ಲಿ ನಾವು ನೋಡ್ತೇವೆ, ಜನರ ಗುಂಪು ಅದ್ಭುತವಾದಂತಹ ಕಾರ್ಯಗಳನ್ನು ನೋಡಿ ಅದನ್ನ ಹಿಂದೆ ಹೋಗುವಾಗ ಇವರು ಕುತೂಹಲದಿಂದ ಅದನ್ನ ಹಿಂದೆ ಹೋಗ್ತಿದ್ದಾರೆ. ಇವರಿಗೆ ರಕ್ಷಣೆ ಏನು ಅಥವಾ ಈತನು ನಿಜವಾದ ಮೆಸ್ಸಿಯನ್ ಎಂಬುದಾಗಿ ಅವರು ಇನ್ನೂ ಸಹ ತಿಳುವಳಿಕೆ ಬಂದಿಲ್ಲ. ಆದ್ರೆ 400 ವರ್ಷಗಳಿಂದ ನಡೆಯದೇ ಇರುವಂತ ಕಾರ್ಯ ಈಗ ಅಕಸ್ಮಾತ್ ಆಗಿ ನಡೆಯುವಾಗ ಅವ್ರು ಆಶ್ಚರ್ಯ ಪಡ್ತಿದ್ದಾರೆ. ಯೋಹಾನನು ಸಹ ಎಲ್ಲಾ ಕಾರ್ಯಗಳನ್ನ ಮಾಡಿಲ್ಲ. ನಾವು ಸತ್ಯದಲ್ಲಿ ನೋಡುವ ಹಾಗೆ ಯೋಹಾನನು ಯಾವುದೇ ಅದ್ಭುತ ಕಾರ್ಯಗಳನ್ನ ಮಾಡ್ಲಿಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಆತನ ಕರೆ ಕೇವಲ ಸುವಾರ್ತೆಯನ್ನು ಸಾರುವಂತದ್ದು, ಲೋಕದ ರಕ್ಷಕನ ಬರೋಣಕ್ಕೆ ಜನರನ್ನ ಸಿದ್ಧ ಮಾಡುವಂತದ್ದು. ಆದ್ರೆ ನಾವು ಇಲ್ಲಿ ನೋಡುವಂತ ಒಂದು ಕೆಲಸ, ಸಾಮಾನ್ಯನಾಗಿ ನಜರೇತಿನಿಂದ ಬಂದಂತ ಒಬ್ಬ ವ್ಯಕ್ತಿ ಅನೇಕ ಅದ್ಭುತ ಕಾರ್ಯಗಳನ್ನ ಮಾಡುವಾಗ ಕುತೂಹಲದಿಂದ ಅನೇಕರು ಆತನ ಹಿಂದೆ ಹೋಗ್ತಾರೆ. 6ನೇ ಅಧ್ಯಾಯದ 2ನೇ ವಚನದಲ್ಲಿ ನಾವು ನೋಡ್ತೇವೆ. ಮತ್ತು 6ನೇ ಅಧ್ಯಾಯದ 14ನೇ ವಚನದಲ್ಲಿ ಯಾವಾಗ 5,000 ಜನರು ಹೊಟ್ಟೆ ತುಂಬಿಸ್ಕೊಳ್ತಾರೋ, ಯಾವಾಗ ಆತನ ಈ ಶ್ರೇಷ್ಠ ಕಾರ್ಯಗಳನ್ನ ಅವ್ರು ನೆನೆಸಿಕೊಳ್ತಾರೋ ಅಥವಾ ಅದ್ಭುತವಾದ ರೀತಿಯಲ್ಲಿ ಅವರ ಆಹಾರವನ್ನು ಸೇವಿಸಿ ಮೋಶೆಯ ಅದ್ಭುತ ಅವರು ನೆನೆಸಿಕೊಳ್ಳುವಾಗ, ಈತನೇ ಮೋಶೆ ಹೇಳಿರಬೇಕಾದಂತ ಒಂದು ಪ್ರವಾದಿ ಎಂಬುದಾಗಿ ಅಂದ್ಕೊಳ್ತಾರೆ. ಅಂದ್ರೆ ಆತನ ನಿಜವಾಗಿ ಅನುಸರಿಸಲು ಎಷ್ಟು ಜನ ತೀರ್ಮಾನಿಸ್ತಾರೆ. ಆದ್ರೆ ಈ ಒಂದು ಅದ್ಭುತವನ್ನ ಎಷ್ಟೋ ಜನರು ಅವರು ನಂಬಿ ಕ್ರಿಸ್ತನ ನಿಜವಾಗಿ ಹಿಂಬಾಲಿಸ್ತಾರೆ. ಆದ್ರೆ ಇನ್ನೂ ಅನೇಕರು ಇದನ್ನು ನಮಗೆ ಆಹಾರವನ್ನು ಕೊಡೋದಾದ್ರೆ ಮೋಶೆ ಹೇಳಿರುವಂತ ಪ್ರವಾದಿ ಮತ್ತು ನಮ್ಮ ಮೆಸ್ಸಿಯನು ಸಹ ಇವನಾಗಿರ್ಬಹುದು ಎಂಬುದಾಗಿ ಸಂತೋಷ ಪಡ್ತಾ ಹೋಗ್ತಾರೆ. ಅದರೊಂದಿಗೆ ಸಹ ಅವರು ಇನ್ನೂ ಸಹ ಹೆಚ್ಚಾಗಿ ಅವರು ಆತನಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಹೋಗ್ತಾರೆ. ನಮಗೆ ಪ್ರತಿದಿನ ಕೊಡು ಎಂಬುದಾಗಿ ಅವರು ಎಕ್ಸ್ಪೆಕ್ಟ್ ಮಾಡ್ತಾ ಹೋಗುವಾಗ 6ನೇ ಅಧ್ಯಾಯದ 26ನೇ ವಚನದಲ್ಲಿ ನಾವು ನೋಡ್ತಾ ಬರ್ತೇವೆ, ಅವರು ಯೇಸುಸ್ವಾಮಿ ಇನ್ನೊಂದು ಸ್ಥಳಕ್ಕೆ ಆತನು ಹೋಗುವಾಗ ಆ ಸ್ಥಳಕ್ಕೂ ಸಹ ಆತನನ್ನು ಹಿಂಬಾಲಿಸಿಕೊಂಡು ಹೋಗ್ತಾರೆ. ಮತ್ತು ಆ ರೀತಿ ಹಿಂಬಾಲಿಸಿಕೊಂಡು ಹೋಗುವಾಗ, ಸ್ವಾಮಿ ನೀನು ಯಾವ ಸಮಯದಲ್ಲಿ ನೋಡಿ 25ನೇ ವಚನದ ಮಧ್ಯಭಾಗದಲ್ಲಿ ನಾವು ನೋಡ್ತೇವೆ, ಗುರುವೇ ಯಾವಾಗ ಇಲ್ಲಿ ಬರೋಣವಾಯಿತು ಎಂಬುದಾಗಿ ಆತನನ್ನು ಪ್ರಶ್ನೆ ಮಾಡ್ತಾರೆ. ಅವರ ಕ್ರಿಸ್ತನ ನೋಡುವಾಗ ಸಂತೋಷದಿಂದ ಪ್ರಶ್ನೆ ಮಾಡಿದಾಗ್ಯೂ ಸಹ ಕ್ರಿಸ್ತನಿಗೆ ಪ್ರತಿಯೊಬ್ಬನ ಮನಸ್ಸು ಹೇಗಿದೆ ಎಂಬುದಾಗಿ ತಿಳಿದಿದೆ. ಆದ್ದರಿಂದಲೇ ಕ್ರಿಸ್ತನ ಅವರನ್ನ ಗದರಿಸ್ತಿದ್ದಾನೆ. ಅಲ್ಲಿ 26ನೇ ವಚನದಲ್ಲಿ ನಾವು ನೋಡ್ತೇವೆ, ಯೇಸು ಅವರಿಗೆ, ನೀವು ನಿಜವಾಗಿ ಹೇಳುತ್ತೇನೆ, ನೀವು ನನ್ನನ್ನು ಹುಡುಕುವುದು ಸೂಚಕ ಕಾರ್ಯಗಳನ್ನು ನೋಡಿದ್ದರಿಂದಲ್ಲ, ರೊಟ್ಟೆ ತಿಂದು ಹೊಟ್ಟೆ ತುಂಬಿಸಿಕೊಂಡುದರಿಂದ. ಸೊ ಈ ರೀತಿ ರೊಟ್ಟೆ ತಿಂದು ಹೊಟ್ಟೆ ತುಂಬಿಸಿಕೊಂಡಾಗ ಕೆಲವರು ಹೌದು ಇದನ್ನು ನಿಜವಾದ ಪ್ರವಾದಿ, ನಿಜವಾದ ಮೆಸ್ಸೆ ಎಂಬುದಾಗಿ ಅಂದುಕೊಂಡು ಅದನ್ನು ನಿಜವಾಗಿ ಹಿಂಬಾಲಿಸಲು ಪ್ರಾರಂಭ ಮಾಡಿದ್ದಾರೆ. ಆದ್ರೆ ಇನ್ನು ಅನೇಕ ಜನ ಅವರು ಈ ಅದ್ಭುತ ಕಾರ್ಯವನ್ನು ನೋಡಿ ಇನ್ನೂ ಸಹ ನಾವು ಆತನ ಹಿಂದೆ ಹೋಗೋಣ, ಪ್ರತಿದಿನ ಆತನ ಆಹಾರವನ್ನು ಕೊಡ್ಲಿ, ಪ್ರತಿದಿನ ಆತನು ಮೋಶೆ ಹಾಗೆ ನಮಗೆ ಆಹಾರವನ್ನು ಕೊಟ್ಟು ನಡೆಸಲಿ ಎಂಬುದಾಗಿ ಆತನ ಹಿಂಬಾಲಿಸಿಕೊಂಡು ಆತನ ಮುಂದೆ ಹೊಗಳಬೇಕೆಂಬುದಾಗಿ ಬಂದಾಗ್ಯೂ ಸಹ ಕ್ರಿಸ್ತನ ಪ್ರತಿಯೊಬ್ಬನ ಮನಸ್ಸನ್ನು ತಿಳ್ಕೊಂಡಿರುವಾಗ ಆತನು ಹೇಳುವಂತ ಸಂಗತಿ, ನೀವು ನಿಜವಾಗ್ಲೂ ನನ್ನ ಹಿಂದೆ ಬರುತ್ತಿರುವುದು ನನ್ನ ಅದ್ಭುತ ಕಾರ್ಯಗಳನ್ನು ನೋಡಿ ಅಲ್ಲ, ಆದ್ರೆ ಆಹಾರವನ್ನು ನೀವು ತಿನ್ನಬೇಕೆಂಬುದಾಗಿ ಅತಿ ಆಸೆ ಪಟ್ಟು ನೀವು ನನ್ನ ಹತ್ರ ಬರ್ತಿದ್ದೀರಾ ಎಂಬುದಾಗಿ ಆತನು ಗದರಿಸ್ತಾನೆ. ಮತ್ತು ಈ ರೀತಿ ಅವರ ನಿಜ ಬಣ್ಣವನ್ನ ಆತನು ಬಯಲು ಪಡಿಸುವಾಗ 6ನೇ ಅಧ್ಯಾಯದ 41ನೇ ವಚನದಲ್ಲಿ ನಾವು ನೋಡ್ತೇವೆ, ಆತನು ಅನೇಕ ಸಂಗತಿಗಳನ್ನ ತಿಳಿಸ್ತಾ ಬರ್ತಾನೆ. ನೀವು
ನಿಜವಾಗಿ ನಿಮಗೆ ರೊಟ್ಟಿ ಬೇಕಂದ್ರೆ ರೊಟ್ಟಿ ಆ ನೀವು ಮೋಶೆಯ ಹಾಗೆ ರೊಟ್ಟಿನ ಎಕ್ಸ್ಪೆಕ್ಟ್ ಮಾಡಬೇಡಿ. ಆದ್ರೆ ನಿಜವಾದ ರೊಟ್ಟಿ ನಾನೇ, ನನ್ನ ಬಳಿಗೆ ಬಂದ್ರಿ, ನಾನು ಕೊಡುವಂತ ರೊಟ್ಟಿಯನ್ನು ತಿಂದ್ರೆ ಅಥವಾ ನನ್ನನ್ನೇ ನೀವು ಸೇವಿಸಿರಿ, ನನ್ನ ದೇಹವನ್ನು, ನನ್ನ ಮಾಂಸವನ್ನು ಮತ್ತು ನನ್ನ ರಕ್ತವನ್ನು ಕುಡಿಯಿರಿ ಎಂಬುದಾಗಿ ಹೇಳುವಾಗ ಅವರು ಅನುಸರಿಸಿ ಬಂದದ್ದು ರೊಟ್ಟಿಯನ್ನ, ಆಹಾರವನ್ನ. ಆದ್ರೆ ಯಾವಾಗ ಈತನು ರೊಟ್ಟಿಯನ್ನು ಕೊಡದೆ ನನ್ನ ಬಳಿಗೆ ಬಂದ್ರೆ, ನನ್ನನ್ನು ತಿನ್ನಿರಿ, ನನ್ನನ್ನು ಸೇವಿಸಿರಿ ಎಂಬುದಾಗಿ ಕ್ರಿಸ್ತನು ಹೇಳ್ತಾನೋ, ಆಗ ಅವರು ಆತನನ್ನ ತಿರಸ್ಕರಿಸ್ತಾರೆ, ಗುಣಗುಡ್ತಾರೆ ಎಂಬುದಾಗಿ ನಾವು ನೋಡ್ತಾ ಬರ್ತೇವೆ. ಸಂದೇಹ 36ನೇ ವಚನ, ಸಾರಿ, ಆ ರೀತಿ ಆತನು ನನ್ನ ಬಳಿಗೆ ಬಂದ್ರೆ ನೀವು ನನ್ನ ಆಹಾರವನ್ನು, ನನ್ನನ್ನು ತಿಂದ್ರಿ, ನನ್ನ ರಕ್ತವನ್ನು ಕುಡಿಯಿರಿ ಎಂಬುದಾಗಿ ಹೇಳುವಾಗ ನಾವು ಕೇಳಿದ್ದು ಒಂದು, ಇದನ್ನು ಹೇಳ್ತಿರೋದು ಒಂದು ಎಂಬುದಾಗಿ ಸಂದೇಹ ಪಡುವಂತವ್ರು ಅನೇಕರು. ಮತ್ತು ಆ ಸಂದೇಹ ಮುಂದುವರಿಯುತ್ತಾ ಗುಣಗುಟ್ಟುವಿಕೆಗೆ ಹೋಗ್ತದೆ. ನಾವು ಇದನ್ನ ರೊಟ್ಟಿ ಕೇಳ್ಕೊಂಡು ಬಂದಿದ್ದೇವೆ, ರೊಟ್ಟಿ ಕೊಟ್ಟಿದ್ದಾನೆ ಈಗಾಗಲೇ, ಮುಂದೆ ಕೊಡೋದಕ್ಕೆ ಏನು ಅವನಿಗೆ ಮೋಶೆ ಕೊಟ್ಟಿದ್ದಾನಲ್ವ, ಹಾಗೆ ಕೊಡ್ಲಿ ಎಂಬುದಾಗಿ ಅವರು ಬರುವಾಗ ಯೇಸುಸ್ವಾಮಿ ನಿಜವಾದ ಸತ್ಯವನ್ನು ಅವರಿಗೆ ತಿಳಿಯಪಡಿಸುವಾಗ ನಾವು ನೋಡ್ತೇವೆ, ಅವರು ಸತ್ಯವನ್ನ ಗ್ರಹಿಸಿಕೊಳ್ಳುವುದರ ಬದಲು ಅವರು ಗುಣಗುಟ್ಟುವಂತ ಒಂದು ಸಂಗತಿ. ಈ ರೀತಿಯ ಗುಣಗುಟ್ಟುವಿಕೆ ಮುಂದೆ ಹೋಗುವಾಗ ಅದು ಅಪಹಾಸ್ಯಕ್ಕೆ ತಿರುಗುತ್ತದೆ. 6ನೇ ಅಧ್ಯಾಯದ 52ನೇ ವಚನದಲ್ಲಿ ನಾವು ನೋಡ್ತಾ ಬರುವ ಹಾಗೆ, ಆತನು ಪದೇ 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 ಅವರು ಪ್ರಶ್ನೆ ಕೇಳುವಾಗ ಆ ಪ್ರಶ್ನೆಗೆ ಉತ್ತರ ಕೊಡದೆ ಅವರು ಹೇಳುವಂತದ್ದು ಸಂಗತಿ, ನೀವು ನನ್ನನ್ನ ತಿನ್ನಿರಿ, ನನ್ನ ಆಹಾರವನ್ನು ನನ್ನ ದೇಹವನ್ನು ತಿನ್ನಿರಿ, ನನ್ನ ರಕ್ತವನ್ನು ಕುಡಿಯಿರಿ, ಪರಲೋಕದಲ್ಲಿರುವಂತ ರೊಟ್ಟಿ ನಾನೇ. ಇದೇ ಕೇವಲ ಸತ್ಯತೆಗಳನ್ನೇ ಆತನು ತಿಳಿಸ್ತಾ ಬರುವಾಗ ಅವರಿಗೆ ಸತ್ಯತೆ ಬೇಡವಾಗಿದೆ. ಆದ್ರೆ ಅವರಿಗೆ ತಮ್ಮ ಹೊಟ್ಟೆಯ ಚಿಂತೆ, ತಮ್ಮ ಹಸಿವಿನ ಚಿಂತೆ, ಲೌಕಿಕ ವಿಚಾರಗಳ ಚಿಂತೆ ಹೆಚ್ಚಾಗಿ ಅವರು ಇನ್ನೂ ಸಹ ಅಪಹಾಸ್ಯ ಮಾಡ್ತಾ ಬರುವಂತ ಸಂಗತಿ. ಈ ರೀತಿ ಅಪಹಾಸ್ಯ ಮಾಡಿಕೊಂಡು ಮುಂದುವರಿಯುವಾಗ ನಾವು ನೋಡ್ತೇವೆ 6ನೇ ಅಧ್ಯಾಯದ 66ನೇ ವಚನದಲ್ಲಿ, ಅನೇಕರು ಆತನನ್ನು ಹಿಂಜರಿದು ಬಿಡ್ತಾರೆ ಆತನನ್ನು ಬಿಟ್ಟು ಹಿಂಜಾರಿ ಹೋಗ್ತಾರೆ ಎಂಬುದಾಗಿ. ಒಬ್ಬ ವಿಶ್ವಾಸಿಯ ಒಂದು ಗುರುತು, ಒಬ್ಬ ವಿಶ್ವಾಸಿಯ ಲೈಫ್ ಸೈಕಲ್ ಎಂಬುದಾಗಿ ಹೇಳುವಾಗ ಆತನ ಲೈಫ್ ಸೈಕಲ್ ನಾವು ಸಂಪೂರ್ಣವಾಗಿ 6ನೇ ಅಧ್ಯಾಯದಲ್ಲಿ ನಾವು ನೋಡಬಹುದು. ಕೆಲವರು ನಿಜವಾಗಿ ಯಾವ ರೀತಿಯಲ್ಲಿ ಆ ಒಂದು ಬಿತ್ತುವನ್ನ ಸಾಮ್ಯದ ಕುರಿತಾಗಿ ನಾವು ನೋಡ್ತೇವೋ, ಯಾವ ರೀತಿಯಲ್ಲಿ ಆ ಬಿತ್ತುವನ್ನ ಸಾಮ್ಯ ನಮಗೆ ತಿಳಿಸ್ತಾ ಬರ್ತದೋ, ಅದೇ ರೀತಿಯಲ್ಲಿ 6ನೇ ಅಧ್ಯಾಯದಲ್ಲಿ ಸಹ ಕ್ರಿಸ್ತನ ಅನೇಕ ರೀತಿಯಲ್ಲಿ ಮನುಷ್ಯನು ಒಬ್ಬ ವಿಶ್ವಾಸ ಎಂಬುದಾಗಿ ಕರೆಯಲ್ಪಡುವವನು, ಯೇಸುವಿಗೆ ಸ್ವಂತವಾದವನು, ಆತನು ಯಾವ ರೀತಿಯಲ್ಲಿ ತನ್ನನ್ನ ಪ್ರತಿನಿಧಿಸಿಕೊಳ್ತಾನೆ ಎಂಬುದಾಗಿ ನಾವು ಕ್ರಿಸ್ತನು ಸ್ಪಷ್ಟವಾಗಿ ನಮಗೆ ತಿಳಿಯಪಡಿಸ್ತಾನೆ. ಹೊಸ ಒಡಂಬಡಿಕೆಯ ವಿಶ್ವಾಸಿಗಳಾದಂತ ನಮ್ಮಲ್ಲಿ ಸಹ, ನಮ್ಮ ಜೀವಿತದಲ್ಲಿ ಸಹ ಈ ಸಂಗತಿಗಳು ಖಂಡಿತವಾಗಿ ನೆರವೇರಲು ಸಾಧ್ಯ. ಯಾಕಂದ್ರೆ ಮನುಷ್ಯನು ಎಂಬುದಾಗಿ ಹೇಳುವಾಗ ಎಲ್ಲಾ ಸಂಗತಿಗಳು ನಮ್ಮಲ್ಲಿದೆ. ಮತ್ತು ನಾವು ಎಷ್ಟರ ಮಟ್ಟಿಗೆ ನಾವು ಲೌಕಿಕ ವಿಚಾರಗಳಿಗೆ ಹೆಚ್ಚಾಗಿ ನಾವು ಆಸೆ ಪಡ್ತಾ ಹೋಗ್ತೀವಿ, ಎಷ್ಟರ ಮಟ್ಟಿಗೆ ಲೌಕಿಕ ಸಂಗತಿಗಳು ನಮ್ಮಲ್ಲಿ ಕಾರ್ಯ ಮಾಡ್ತಾ ಬರ್ತದೋ, ಆಗ ಎಲ್ಲಾ ಸಂಗತಿಗಳು ನಮ್ಮಲ್ಲಿ ನೆರವೇರುವಂತವುಗಳಾಗಿವೆ. ಮೊದಲನೇದಾಗಿ ಕುತೂಹಲದಿಂದ ನಾವು ಆತನ ಬಳಿಗೆ ಬರ್ತೇವೆ. ಆತನ ಕಾರ್ಯಗಳನ್ನ ನೋಡಿ ಸಣ್ಣ ಗುಂಪು ಮಾತ್ರ, ಓ ಈತನೇ ನಿಜವಾದ ಮೆಸ್ಸಿಯನು, ಈತನೇ ನಿಜವಾದ ರಕ್ಷಕನು ಎಂಬುದಾಗಿ ಅಂದ್ಕೊಳ್ತಾರೆ. ಆದ್ರೆ ಕ್ರೈಸ್ತ ಗೋಳದಲ್ಲಿ ನಾವು ನೋಡ್ತಾ ಬರುವಾಗ ಪ್ರಪಂಚದಲ್ಲಿ ಅತಿ ಹೆಚ್ಚಿನ ಜನರು ಕ್ರೈಸ್ತರು ಎಂಬುದಾಗಿ ನಾವು ನೋಡ್ತೇವೆ. ನಿಜವಾದ ಕ್ರೈಸ್ತರು ಎಷ್ಟು ಜನರು ಎಂಬುದಾಗಿ ನಾವು ಲೆಕ್ಕ ಮಾಡುವಾಗ ಬಹಳ ಕಡಿಮೆ ಸಂಖ್ಯೆ. ನನ್ನನ್ನು ಸ್ವಾಮಿ ಸ್ವಾಮಿ ಎಂಬುದಾಗಿ ಅನೇಕರು ಕರೆಯುತ್ತೀರಿ, ಆದ್ರೆ ನನ್ನ ಕಾರ್ಯಗಳನ್ನು ನೀವು ಯಾಕೆ ಮಾಡೋದಿಲ್ಲ ಎಂಬುದಾಗಿ ಕ್ರಿಸ್ತನು ಪ್ರಶ್ನೆ ಮಾಡ್ತಾನೆ ಈ ಲೋಕದಲ್ಲಿ ಇರುವಾಗ. ಮತ್ತು ಮುಂದಣ ಲೋಕದಲ್ಲಿ ಕ್ರಿಸ್ತನು ಹೇಳುವಂತ ಒಂದು ಸಂಗತಿ, ಸ್ವಾಮಿ ಸ್ವಾಮಿ, ನಾವು ನಿನ್ನ ಹೆಸರಿನಲ್ಲಿ ಅದ್ಭುತ ಕಾರ್ಯಗಳನ್ನ ಮಾಡ್ಲಿಲ್ವೋ, ನಿನ್ನ ಹೆಸರಿನಲ್ಲಿ ದಾನ ಧರ್ಮಗಳನ್ನ ಮಾಡ್ಲಿಲ್ವೋ, ದೆವ್ವಗಳನ್ನು ಬಿಡಿಸ್ಲಿಲ್ವೋ, ಸುವಾರ್ಥ ಸೇವೆಯನ್ನು ಮಾಡ್ಲಿಲ್ವೋ ಎಂಬುದಾಗಿ ಅನೇಕರು ಬಂದು ಅದನ್ನು ಪ್ರಶ್ನೆ ಮಾಡುವಾಗ, ಧರ್ಮವನ್ನು ಮೀರಿ ನಡೆಯುವವರೇ, ನಾವು ನಿನ್ನ ತಿಳಿಯನ್ನು ತೊಲಗಿ ಹೋಗಿರಿ ಎಂಬುದಾಗಿ ಹೇಳುವಂತದ್ದು ಸಂಗತಿ. ಅವರೆಲ್ಲರೂ ಕ್ರೈಸ್ತರೇ ಆಗಿರ್ಲಿಲ್ವ? ಅದಾಗಿ ಸಹ ಕ್ರಿಸ್ತನ ಹೇಳುತ್ತಾ ಬರುವಂತ ಸಂಗತಿ, ತೊಲಗಿ ಹೋಗಿರಿ, ನೀವು ನನ್ನನ್ನ ನಾನು ನಿಮ್ಮನ್ನ ಅರಿಯೇನ ಎಂಬುದಾಗಿ ಹೇಳ್ತಾ ಬರುವಂತ ಸಂಗತಿ. ಅನೇಕ ದುರಾಶೆಗಳು, ಅನೇಕ ಸಂದೇಹ ಪಡುವುದು, ಕೇವಲ ಲೌಕಿಕ ವಿಚಾರಗಳನ್ನ ಹೆಚ್ಚಿನದಾಗಿ ಬಯಸುವಂತದ್ದು. ಯೇಸುಸ್ವಾಮಿ ನನಗೆ ಆರೋಗ್ಯವನ್ನು ಕೊಟ್ಟಿದ್ದಾನೆ, ಯೇಸುಸ್ವಾಮಿ ನನಗೆ ಕೆಲಸವನ್ನು ಕೊಟ್ಟಿದ್ದಾನೆ, ಯೇಸುಸ್ವಾಮಿ ನನ್ನ ಬಡತನದಲ್ಲಿದ್ದೆ, ನನಗೆ ಈಗ ಸೈಟ್ ಇದೆ, ನನಗೆ ಕಾರ್ ಇದೆ, ನನಗೆ ಬಂಗ್ಲೆ ಇದೆ, ಅಥವಾ ನನ್ನ ರೋಗ ಗುಣವಾಗಿದೆ, ನನ್ನ ಮಕ್ಕಳಿಗೆ ಮದುವೆ ಆಗಿದೆ, ನನ್ನ ಮಕ್ಕಳಿಗೆ ಕೆಲಸ ಸಿಕ್ಕಿದೆ. ಈ ರೀತಿ ಅನೇಕ ಕಾರಣಗಳನ್ನ ಕೊಟ್ಟು ಎಷ್ಟೋ ಜನರು ಕ್ರೈಸ್ತರಾಗಿ ಕ್ರಿಸ್ತನನ್ನ ಹಿಂಬಾಲಿಸಲು ಇಷ್ಟಪಡ್ತಾರೆ. ಆದ್ರೆ ಯಾವಾಗ ನೀನು ಸಂಕಟ ಪಡಬೇಕಾದ್ರೂ ನಂಬಿಗಸ್ತನಾಗಿರು, ಕ್ರಿಸ್ತ ನಿಮಿತ್ತವಾಗಿ ಸಾಯಲು ನೀನು ಸಿದ್ಧನಾಗಿದ್ದೀಯ ಎಂಬುದಾಗಿ ಹೇಳುವಾಗ ಅನೇಕರು ಹಿಂಜರಿಯುವಂತಹ ಸಂಗತಿ, ಅಪಹಾಸ್ಯ ಮಾಡುವಂತಹ ಸಂಗತಿ, ಕಷ್ಟಗಳು ನಮ್ಮ ಜೀವಿತದಲ್ಲಿ ಬರುವಾಗ ಗುಣಗುಟ್ಟುವಂತಹ ಒಂದು ಸಂಗತಿ, ನಿಜವಾಗಿ ನೀನು ದೇವರು ಎಂಬುದಾಗಿ ಸಂದೇಹ ಪಡುವಂತಹ ಒಂದು ಸಂಗತಿ, ಎಲ್ಲಾ ವಿಚಾರಗಳು ನಮ್ಮಲ್ಲಿ ಇದೆ ಅಲ್ವಾ ಪ್ರಿಯರೇ?
ಯಾಜಕನಾಗಿ ಕರೆಯಲ್ಪಟ್ಟಿರುವಾಗ ನಮಗೆ ಸಿಕ್ಕಿರುವಂತ ಒಂದು ಕೆಲಸ ದೇವರ ಸನ್ನಿಧಾನದ ಒಳಗಡೆ ಬಂದು ಕೆಲಸ ಮಾಡ್ಬೇಕೆಂಬುದಾಗಿ. ನಮ್ಮ ಇಸ್ರಾಯೇಲರ ಇತಿಹಾಸವನ್ನು ನಾವು ನೋಡುವಾಗ 11 ಕುಲಗಳವರು ಯುದ್ಧ ಮಾಡ್ತಿದ್ದಾರೆ. 11 ಕುಲಗಳವರು ಅನೇಕ ಸ್ವಾಸ್ಥ್ಯಗಳನ್ನ ಪಡ್ಕೊಂಡಿದ್ದಾರೆ. ಅವರು ಅನೇಕ ಕಡೆಗಳಿಗೆ ಹೋಗಿ ಯುದ್ಧ ಮಾಡಿ ಉತ್ತಮವಾದಂತಹ ಕೊಳ್ಳೆಯನ್ನು ಹೊಡ್ಕೊಂಡಿದ್ದಾರೆ. ಚಿನ್ನ, ಬೆಳ್ಳಿ, ಉತ್ತಮವಾದಂತಹ ಬಟ್ಟೆಗಳವರಲ್ಲಿ ಅನೇಕ ಇದೆ. ಆದ್ರೆ ಯಾಜಕರ ವಿಚಾರವಾಗಿ ನಾವು ಬರುವಾಗ ಯೆಹೋವ ದೇವರು ಹೇಳುವಂತ ಒಂದು ಮಾತು, ಅವರಿಗೆ ಯಾವ ಈ ಸಂಗತಿಗಳು ಸಿಕ್ಕುವುದಿಲ್ಲ. ಅವರ ಪಾಲು ನಾನು ಅವರ ಪಾಲಾಗಿರುವುದರಿಂದ ಅವರಿಗೆ ಯಾವ ಸ್ವತ್ತು ಸಹ ಸಿಗೋದಿಲ್ಲ ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಾ ಬಂದ ಸಂಗತಿ ಅದೇ. ನೀವು ಲೋಕದಲ್ಲಿರುವಂತಹ ಸಂಗತಿಗಳಿಗಾಗಿ ಚಿಂತೆ ಮಾಡ್ಬೇಡ್ರಿ. ನೀವು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕಪಟ್ರಿ. ನಿಮಗೆ ಏನೇನು ಬೇಕೆಂಬುದು ತಂದೆಗೆ ಈಗಾಗಲೇ ಗೊತ್ತದೆ. ತಕ್ಕ ಸಮಯದಲ್ಲಿ ಅದನ್ನೆಲ್ಲವನ್ನು ಕೊಡ್ತಾನೆ ಎಂಬುದಾಗಿ. ಆದ್ರೆ ಈ ದಿನದ ಕ್ರೈಸ್ತತ್ವ ಯಾವ ರೀತಿಯಲ್ಲಿದೆ? ನಾವು ಕೇವಲ ಹಣವನ್ನ ಬಯಸುವವರು, ಹಣದ ಆಶೆಯಲ್ಲಿರುವವರು, ಹಣದ ವಿಚಾರಗಳಲ್ಲಿ ಹೆಚ್ಚಿನ ಸಂಗತಿಯನ್ನು ನಾವು ಮಾಡುವಂತವ್ರು. ಪೌಲನು ಸಹ ಸ್ಪಷ್ಟವಾಗಿ ಹೇಳ್ತಾ ಬರ್ತಾನೆ, ಹಣ ನಮ್ಮನ್ನ ಎಲ್ಲಾ ದುಷ್ಟತೆಗೆ ನಡೆಸ್ತದೆ, ಹಣ ನಮ್ಮನ್ನ ದೇವರಿಂದ ದೂರ ತಳ್ತದೆ, ಕೆಟ್ಟವರಾಗಿ ಮಾಡ್ತದೆ ಎಂಬುದಾಗಿ. ಅಥವಾ ಈ ಲೋಕದ ಸಮೃದ್ಧಿ, ಈ ಲೋಕದ ವೈಭವ, ಈ ಲೋಕದ ವಿಚಾರಗಳು ನಮ್ಮನ್ನ ಖಂಡಿತವಾಗಿ ದೃಷ್ಟಿಯಿಂದ ದೂರ ತಳ್ಳುವಂತವಾಗಿರ್ತವೆ ಎಂಬುದಾಗಿ ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ತಿಳಿಸ್ತದೆ. ಹಾಗಾದ್ರೆ ಈ ರೊಟ್ಟಿಗಳು ಪೌಲನ ಜೀವಿತದಲ್ಲಿ ಯಾವ ರೀತಿಯಲ್ಲಿ ಕಾರ್ಯ ಮಾಡ್ತು, ಅಥವಾ ಪೌಲನು ಯಾವ ರೀತಿಯಲ್ಲಿ ಈ ರೊಟ್ಟಿಯನ್ನ ಅದನ್ನು ತಿಳ್ಕೊಳ್ಬೇಕೆಂಬುದಾಗಿ ಬಯಸ್ತೇನೆ ಎಂಬುದಾಗಿ ನಾವು ನೋಡುವಾಗ, ಈ ರೊಟ್ಟಿಯ ಕುರಿತಾಗಿ ನಾವು ಮೊದಲು ಆಲೋಚನೆ ಮಾಡೋದಾದ್ರೆ 6ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಬಂದ ಹಾಗೆ 6ನೇ 55ನೇ ವಚನದಲ್ಲಿ ನಾವು ನೋಡ್ತೇವೆ, ಯಾಕಂದ್ರೆ ನನ್ನ ಮಾಂಸವೇ ನಿಜವಾದ ಆಹಾರ, ನನ್ನ ರಕ್ತವೇ ನಿಜವಾದ ಪಾನ. ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುವನು ನನ್ನಲ್ಲಿ ಇರುತ್ತಾನೆ, ನಾನು ಅವನಲ್ಲಿ ಇರುತ್ತೇನೆ ಎಂಬುದಾಗಿ. ಹಾಗಾದ್ರೆ ಕ್ರಿಸ್ತನು ಈ ಲೋಕದಲ್ಲಿ ಇರುವಾಗ ಆತನ ಎಂದಿಗೂ ಸಹ ಸಂತೋಷದ, ಸಮಾಧಾನದ, ಸಮೃದ್ಧಿಯ ಜೀವಿತವನ್ನು ಜೀವಿಸಲಿಲ್ಲ. ಆತನ ತಲೆ ಇಡುವ ಸ್ಥಳ ಸಹ ಆತನಿಗೆ ಇರ್ಲಿಲ್ಲ. ಆತನ ವಿಚಾರವಾಗಿ ನೀನು ಸುಂಕ ಕೊಡ್ಬೇಕಲ್ವಾ ಎಂಬುದಾಗಿ ಹೇಳುವಾಗ ಮೀನಿನ ಬಾಯಿಂದ ಹಣವನ್ನು ಎತ್ತಿ, ಕಾಸನ್ನು ಎತ್ತಿ ಕೊಡುವಂತ ಒಂದು ಸಂಗತಿ. ಈ ರೀತಿಯಲ್ಲಿರುವಂತಹ ಕ್ರಿಸ್ತನು, ಈ ರೀತಿಯಲ್ಲಿ ಜೀವಿಸಿದಂತಹ ಕ್ರಿಸ್ತನು ಸಾಮಾನ್ಯ ಮನುಷ್ಯನ ಹಾಗೆ ಮರಣವನ್ನ ಶಿಲುಬೆಯ ಕ್ರೂರ ಮರಣ, ಅಪಹಾಸ್ಯ, ನಿಂದನೆಯ ಮರಣವನ್ನು ಅನುಭವಿಸಿದಂತಹ ಆ ಕ್ರಿಸ್ತನ ಜೀವಿತ ಒಂದು ಕಡೆ ಆದ್ರೆ, ನಮ್ಮ ಜೀವಿತ ಯಾವ ರೀತಿಯಲ್ಲಿ ನಾವು ಯಾವುದನ್ನ ಇಷ್ಟಪಡ್ತಿದ್ದೇವೆ? ಪೌಲನ ವಿಚಾರ ಹೇಗೆ ಇಲ್ಲಿ ಕ್ರಿಸ್ತನು ಹೇಳ್ತಾ ಬರುವಂತ ಸಂಗತಿ, ಯಾವನು ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುತ್ತಾನೋ ಅವನು ನನ್ನಲ್ಲಿರ್ತಾನೆ ಮತ್ತು ನಾನು ಅವನಲ್ಲಿರ್ತೇನೆ ಎಂಬುದಾಗಿ ಯಾವ ರೀತಿಯಲ್ಲಿ ಕ್ರಿಸ್ತನು ಹೇಳ್ತಾ ಬರ್ತಾನೋ, ಅದೇ ರೀತಿಯಲ್ಲಿ ಆತನ ಈ ವಿಚಾರವನ್ನ, ಈ ವಾಕ್ಯವನ್ನ ನಾವು ಆಲೋಚನೆ ಮಾಡಿಕೊಳ್ಳುವುದಾದ್ರೆ ಪೌಲನ ಜೀವಿತದಲ್ಲಿ ಇದು ಎಷ್ಟು ನಿಜ. ಈ ಹಿಂದಿನ ದಿನಗಳಲ್ಲಿ ಸಹ ನಾವು ಇದನ್ನ ಸ್ವಲ್ಪ ಮಟ್ಟಿಗೆ ಕಲಿಯುತ್ತಾ ಬಂದಿದ್ದೇವೆ. ಯಾವ ರೀತಿಯಲ್ಲಿ ಪೌಲನು ಈ ಕ್ರಿಸ್ತನನ್ನ ತಿಳ್ಕೊಳ್ಳಲು ಬಯಸಿದನು, ಯಾವ ರೀತಿಯಲ್ಲಿ ಪೌಲನು ಫಿಲಿಪ್ಪಿ 3ನೇ ಅಧ್ಯಾಯದ 10ನೇ ವಚನದಲ್ಲಿ ತಿಳಿಸ್ತಾ ಬಂದನು. ಪೌಲನು ಹೇಳುವಂತ ಸಂಗತಿ, ಆತನ ಪುನರುತ್ಥಾನದಲ್ಲಿರುವ ಶಕ್ತಿಯನ್ನು, ಆತನ ಬಾಧೆಗಳಲ್ಲಿ ಪಾಲುಗಾರನಾಗಿರುವಂತಹ ಪದವಿಯನ್ನು ನಾನು ತಿಳ್ಕೊಂಡು ಆತನ ಮರಣದಲ್ಲಿ ಆತನಿಗೆ ಸರಿ ಸಮಾನನಾಗಬೇಕೆಂಬುದು ನನ್ನ ಕುತೂಹಲ ಎಂಬುದಾಗಿ ಆತನು ಬರೆಯುತ್ತಾ ಬರ್ತಾನೆ. ಯಾವ ರೀತಿಯಲ್ಲಿ ಕ್ರಿಸ್ತನ ದೇಹವನ್ನು, ಕ್ರಿಸ್ತನ ರಕ್ತವನ್ನು ತಿನ್ನುವಂತಹ ವ್ಯಕ್ತಿ ಕ್ರಿಸ್ತನಲ್ಲಿ ನೆಲೆಸ್ತಾನೋ ಮತ್ತು ಕ್ರಿಸ್ತನ ಆತನಲ್ಲಿ ನೆಲೆಸ್ತಾನೋ, ಕ್ರಿಸ್ತನ ಆತನಲ್ಲಿ ನೆಲೆಸುವಾಗ ಕ್ರಿಸ್ತನ ಹಾಗೆ ನಡೆಯಬೇಕಾಗಿರ್ತದೆ. ಇಬ್ಬರು ಒಂದೇ ರೂಮಲ್ಲಿ ಇರುವಾಗ, ಅವರಿಬ್ಬರು ಒಂದೇ ಮನಸ್ಥಿತಿಯಲ್ಲಿ ನಡೆಯದೆ ಹೋದ್ರೆ ಅಲ್ಲಿ ಸಮಾಧಾನ, ಸಂತೋಷ ಇರೋದಿಲ್ಲ. ನಮ್ಮ ದೇಹ ಪವಿತ್ರಾತ್ಮನ ಗರ್ಭಗುಡಿಯಾಗಿದೆ ಎಂಬುದಾಗಿ ಹೇಳುವಾಗ, ಕ್ರಿಸ್ತನು ನಾನು ನಿಮ್ಮಲ್ಲಿ ವಾಸ ಮಾಡ್ತೇನೆ ಎಂಬುದಾಗಿ ಹೇಳುವಾಗ, ಕ್ರಿಸ್ತನಿಗೆ ವಿರುದ್ಧವಾಗಿರುವಂತಹ ಸಂಗತಿಗಳು ನನ್ನಲ್ಲಿರೋದಾದ್ರೆ ಖಂಡಿತವಾಗಿ ಕ್ರಿಸ್ತನು ನನ್ನಲ್ಲಿರಲು ಸಾಧ್ಯವಿಲ್ಲ. ಹಾಗಾದ್ರೆ ಕ್ರಿಸ್ತನು ನನ್ನಲ್ಲಿ ಇರೋದಾದ್ರೆ ಖಂಡಿತವಾಗಿ ಈ ಲೋಕದ ಹಿಂಸೆಗಳನ್ನ ನಾನು ಅನುಭವಿಸ್ಬೇಕಾಗ್ತದೆ, ಈ ಲೋಕದ ನಿಂದನೆ ತಿರಸ್ಕಾರಗಳನ್ನ ನಾನು ಅನುಭವಿಸ್ಬೇಕಾಗ್ತದೆ, ಈ ಲೋಕದ ಎಲ್ಲಾ ಅಯೋಗ್ಯ ವಿಚಾರಗಳನ್ನ, ಈ ಲೋಕ ಯಾವುದನ್ನ ಅಯೋಗ್ಯವೆಂಬುದಾಗಿ ಎಣಿಸಿದ ಆ ವಿಚಾರಗಳನ್ನ ನಾನು ಅನುಭವಿಸ್ಬೇಕಾಗ್ತದೆ. ಯಾಕಂದ್ರೆ ಕ್ರಿಸ್ತನು ಅದೇ ದಾರಿಯಲ್ಲಿ ಹಾದು ಹೋದನು ಮತ್ತು ನಾವು ಕ್ರಿಸ್ತನ ದಾರಿಯಲ್ಲಿ ನಾವು ಸಹ ನಡೆಯಬೇಕಾಗುತ್ತದೆ. ನಮಗೆ ಸತ್ಯವೇದ ಹೇಳುವಂತ ಸಂಗತಿ, ಪೌಲ 3:10ನೇ ಅಧ್ಯಾಯದಲ್ಲಿ ಅಥವಾ 9ನೇ ವಚನದಲ್ಲಿ ನಾವು ನೋಡ್ತಾ ಬರೋ ಹಾಗೆ ಅದನ್ನ ಹೇಳ್ತಾನೆ, ಈ ಲೋಕದಲ್ಲಿರುವಂತಹ ಎಲ್ಲವನ್ನು ಸಹ ನಾನು ಕಳ್ಕೊಂಡು ಅದೆಲ್ಲವನ್ನು ಕಸ ಎಂಬುದಾಗಿ ಎಣಿಸಲು ಸಹ ನಾನು ಸಂತೋಷಿಸ್ತೇನೆ, ಅದರಲ್ಲಿ ಸಹ ನಾನು ಆನಂದಿಸ್ತೇನೆ ಎಂಬುದಾಗಿ ಪೌಲನು ಹೇಳ್ತಾನೆ. ನೋಡ್ರಿ, ಎಂಥ ಒಂದು ಮನಸ್ಥಿತಿ ಪೌಲನ ಜೀವಿತ ಅಷ್ಟರ ಮಟ್ಟಿಗೆ ಇರೋದಾದ್ರೆ ನಮ್ಮ ಜೀವಿತ ಯಾವ ರೀತಿಯಲ್ಲಿದೆ? ಪೌಲನು ಕ್ರಿಸ್ತನ ಬಾಧೆಗಳಲ್ಲಿ ಪಾಲುಗಾರನಾಗಿರ್ಬೇಕೆಂಬುದಾಗಿ ಹೇಳೋದಾದ್ರೆ, ನಾವು ಸಹ ಕ್ರಿಸ್ತನ ದೇಹದಲ್ಲಿ ಪಾಲುಗಾರಾಗುವುದಾದ್ರೆ ನಾವು ಸಹ ಅದೇ ರೀತಿಯಲ್ಲಿ ಬಾಧೆಗಳಲ್ಲಿ, ಹಿಂಸೆಗಳಲ್ಲಿ ನಾವು ಪಾಲುಗಾರಾಗಿರ್ಬೇಕಾಗುತ್ತೆ. ಅದು ನಾವು ಅದ್ರಲ್ಲಿ ಸಿದ್ಧರಾಗಿದ್ದೇವೆ. ನಾವು
ಪ್ರತಿನಿತ್ಯ ಕೇಳುತ್ತಾ ಬರುವಂತ ಸಂಗತಿ, ವಿಶ್ವಾಸಿಗಳಾಗಿ ಕ್ರಿಸ್ತನ ವಿಚಾರವಾಗಿ ತಿಳಿಸುವವರು ಅನೇಕ ರೀತಿಯಲ್ಲಿ ಹಿಂಸೆಗಳಿಗೆ ಒಳಗಾಗ್ತಿದ್ದಾರೆ. ಜೈಲಿನಲ್ಲಿ, ಆಸ್ಪತ್ರೆಗಳಲ್ಲಿದ್ದಾರೆ. ತಮ್ಮ ಮನೆಗಳನ್ನ ಕಳ್ಕೊಂಡವರಾಗಿ ಅವರು ಬೇರೆ ಬೇರೆ ಕಡೆಗಳಲ್ಲಿ ಕಾಡಿಗೆ ಹೋಗಿ ಅವರು ಜೀವನ ಮಾಡ್ತಿದ್ದಾರೆ. ಕುಡಿಯೋ ನೀರು ಅವರಿಗೆ ಸಿಗ್ತಿಲ್ಲ. ಹೀಗೆ ಅನೇಕ ಸಂಗತಿಗಳನ್ನ ನಾವು ಕೇಳ್ತಾ ಬರ್ತಿದ್ದೇವೆ. ಅವರಿಗಿದ್ದಂತಹ ಸಭೆ ಅದನ್ನ ಒಡೆದು ಹಾಕಿದ್ದಾರೆ. ಅವರ ಮನೆ ಎಲ್ಲಾ ವಸ್ತುಗಳನ್ನು ತೆಗೆದು ಆಚೆ ಹಾಕಿ ಅವರ ಮನೆ ನೆಲಸಮ ಮಾಡಿದ್ದಾರೆ. ಹೀಗೆ ಅನೇಕ ಸಂಗತಿಗಳನ್ನ ನಾವು ಕೇಳ್ತಾ ಬರ್ತಿದ್ದೇವೆ. ಈ ಕಳೆದ ದಿನಗಳಲ್ಲಿ ಸಹ ನೋಡ್ತಾ ಬಂದ ಹಾಗೆ ಆ ಕರಪತ್ರಗಳನ್ನ ಹಿಡ್ಕೊಂಡು ಸುಮ್ನೆ ಅವ್ರು ಸೈಲೆಂಟ್ ಆಗಿ ಅವ್ರು ಕೊಡುವಾಗ್ಲೂ ಸಹ ಅನೇಕರು ಹೊಡೆದು ಅವರನ್ನ ಅವಮಾನ ಪಡಿಸುವಂತ ಸಂಗತಿ ಮತ್ತು ಅವರು ಹಾಸ್ಪಿಟಲ್ ನಲ್ಲಿ ಟ್ರೀಟ್ಮೆಂಟ್ ತೆಗೆದುಕೊಳ್ಳುವಂತ ಸಂಗತಿಯನ್ನು ಸಹ ನಾವು ಕರ್ನಾಟಕದಲ್ಲಿ ಕೇಳ್ತಾ ಬಂದಿದ್ದೇವೆ. ಈ ರೀತಿ ನಾವು ಮಾಡ್ತಾ ಬರೋದಾದ್ರೆ ಆದಿ ಸಭೆಯಲ್ಲಿ ನಾವು ನೋಡ್ತಾ ಬರ್ತೇವೆ, ಅನೇಕ ರೀತಿಯಲ್ಲಿ ಹಿಂಸೆಗಳನ್ನ ಆದಿ ಸಭೆ ಹಾದು ಹೋಯ್ತು. ಅಥವಾ ಮೊದಲ ಕೆಲವು ವರ್ಷಗಳನ್ನ ನಾವು ನೋಡ್ತಾ ಬರುವಾಗ ಆದಿ ಸಭೆಯ ಒಂದು ಕಾಲಘಟ್ಟ ಅನೇಕರು ಜೀವಂತವಾಗಿ ಅವರು ಕೊಂದು ಹಾಕಲ್ಪಟ್ರು. ಆದಾಗ್ಯೂ ಸಹ ಸಭೆ ಅಭಿವೃದ್ಧಿ ಆಗ್ತಾ ಬಂತು. ಆದ್ರೆ ಈ ದಿನದಲ್ಲಿ ನಮಗೆ ಅಷ್ಟು ಹಿಂಸೆಗಳಿಲ್ಲ, ಅಷ್ಟೊಂದು ತೊಂದರೆ ತಾಪತ್ರಯಗಳಿಲ್ಲ. ಆದ್ರೆ ಈ ದಿನಗಳಲ್ಲಿ ಎಷ್ಟರ ಮಟ್ಟಿಗೆ ಸಭೆ ಅಭಿವೃದ್ಧಿ ಆಗ್ತಾ ಇದೆ, ಹೊಸ ಹೊಸ ಆತ್ಮಗಳು ಎಲ್ಲಿ ಸೇರಿಸಲ್ಪಡ್ತಿದೆ, ಅಥವಾ ನಿಜವಾದಂತಹ ರಕ್ಷಣೆಯ ಸುವಾರ್ತೆ, ಸತ್ಯ ಬೋಧನೆಗಳು ಎಲ್ಲೆಲ್ಲಿ ಸಿಗ್ತದೆ. ಅದ್ರ ಬದಲಾಗಿ ಹೆಚ್ಚಿನದಾಗಿ ಪೌಲನು ಹೇಳ್ತಾ ಬಂದ ಹಾಗೆ ತೋಳಗಳು ಬಂದು ಸಭೆಯಲ್ಲಿ ಕೆಲಸ ಮಾಡುವಂತ ಒಂದು ಸಂಗತಿ. ದೇವರ ಆರಾಧನೆ ನಡೆಯಬೇಕಂತ ಸ್ಥಳದಲ್ಲಿ ದೇವರಿಗೆ ಅಸಹ್ಯವಾದಂತ ಕೆಲಸಗಳು ನಡೆಯುವಂತ ಒಂದು ಸಂಗತಿ. ನಾವು ಕ್ರಿಸ್ತನಿಗೆ ಎಲ್ಲವನ್ನು ಮಾಡ್ತಿದ್ದೇವೆ ಎಂಬುದಾಗಿ ಹೇಳಿಕೊಂಡು ಕ್ರಿಸ್ತನನ್ನ ಸಭೆಯಿಂದ ಆಚೆ ನಿಲ್ಲಿಸಿ ಕ್ರಿಸ್ತನಿಗೆ ಬೇಡವಾದ ಸಂಗತಿಗಳನ್ನ ಸಭೆಗೆ ಒಳಗಡೆ ತಂದಿರ್ಬೇಕಂತ ಸಂಗತಿ. ಸಭೆ ಕ್ರಿಸ್ತನನ್ನ ಲೋಕದ ಕಡೆಗೆ ತೆಗೆದುಕೊಂಡು ಹೋಗಬೇಕಾಗಿತ್ತು. ಆದ್ರೆ ಸಭೆಯಲ್ಲಿ ಈ ದಿನದಲ್ಲಿ ಲೋಕದ ಎಲ್ಲಾ ಕಾರ್ಯಗಳು ನಡೆಯುತ್ತಿದೆ ಮತ್ತು ಕ್ರಿಸ್ತನ ಸಭೆಯಿಂದ ಆಚೆ ನಿಂತುಕೊಂಡು ಸಭೆಯನ್ನ ಬಾಗಿಲು ತಟ್ಟಿ ಕರೀತಾ ಇದ್ದಾನೆ. ಈ ದಿನದಲ್ಲಿ ಯಾಜಕ ಸೇವೆಯನ್ನು ಮಾಡಲು ಕರೆದಿರುವಂತ ನಾನು ಇದೇ ರೀತಿಯಲ್ಲಿ ಕ್ರಿಸ್ತನ ಸೇವೆಯನ್ನು ಮಾಡಲು ಕರೆಯಲ್ಪಟ್ಟಿರುವಾಗ ನನ್ನ ಜೀವಿತದಲ್ಲಿ ಯಾವುದು ಮುಖ್ಯ ಪ್ರಾಧಾನ್ಯತೆ ನಾನು ಕೊಡ್ತಿದ್ದೇನೆ? ಕ್ರಿಸ್ತನ ಸಂಗತಿಗಳಿದೆಯಾ? ಕ್ರಿಸ್ತನ ಬಾಧೆಗಳ ಒಂದು ಪಾಲುಗಾರನಾಗುವ ಸಂತೋಷ ನನಗಿದೆಯಾ? ಅಥವಾ ಈ ಲೋಕದ ಸಂಗತಿಗಳು ನನಗೆ ಆನಂದ ಕೊಡ್ತಿದ್ಯಾ? ನಮ್ಮನ್ನ ಆಲೋಚಿಸಿಕೊಳ್ಳುವಂತ ಸಂಗತಿ. ಪೌಲನು ಇಲ್ಲಿ ಹೇಳುತ್ತಿರುವಂತ ಸಂಗತಿ ಆತನನ್ನು ತಿಳ್ಕೊಳ್ಬೇಕೆಂಬುದಾಗಿ. ಆತನ ತಿಳ್ಕೊಳ್ಬೇಕು ಎಂಬುದಾಗಿ ಹೇಳುವಾಗ ಹೇಗೆ ಆತನ ತಿಳ್ಕೊಳ್ತಾನೆ? ಆತನ ತಿಳ್ಕೊಳ್ಳುವಂತ ಸಂಗತಿ, ನಾವು ಸತ್ಯವೇದದ 66 ಪುಸ್ತಕಗಳನ್ನ ಓದಿ 66 ಪುಸ್ತಕಗಳಲ್ಲಿ ಕ್ರಿಸ್ತನ ಬಗ್ಗೆ ಏನು ಬರೆದಿದೆ, ಹೇಗೆ ಬರೆದಿದೆ, ಅದರ ವಚನಗಳೇನು, ಅವನು ಕ್ರಿಸ್ತನ ಎಲ್ಲಿ ಜೀವಿಸಿದ, ಯಾವ ಅದ್ಭುತ ಕಾರ್ಯಗಳನ್ನು ಮಾಡಿದ ಎಂಬುದಾಗಿ ಥಿಯರಿಟಿಕಲ್ ನಾಲೆಡ್ಜ್, ಅಥವಾ ನಾವು ಪ್ರತಿ ಅಧ್ಯಾಯಗಳನ್ನ ಬಾಯ್ಪಾಠ ಮಾಡಿ, ಪ್ರತಿ ವಚನಗಳನ್ನ ಬಾಯ್ಪಾಠ ಮಾಡಿ ಎಂಬುದಾಗಿ ಪೌಲನು ಹೇಳ್ತಿದ್ದಾನ? ಅಥವಾ ಪೌಲನು ಆ ರೀತಿ ಬಾಯ್ಪಾಠ ಮಾಡಿದ್ನ? ಅಥವಾ ಯೇಸು ಸ್ವಾಮಿ ಇಲ್ಲಿ ಕಾರ್ಯಗಳನ್ನ ಮಾಡ್ದ, ಈ ರೀತಿ ಅದ್ಭುತ ಕಾರ್ಯಗಳನ್ನ ಮಾಡ್ದ, ಅದನ್ನ ತಿಳ್ಕೊಳ್ಳಿ ಎಂಬುದಾಗಿ ಹೇಳ್ತಿದ್ನ? ಅಥವಾ ಕ್ರಿಸ್ತನು ಈ ಸ್ಥಳಗಳಿಗೆ ಹೋಗಿ ಈ ಸ್ಥಳಗಳಲ್ಲಿ ನೆಲೆಸಿ ಈ ಜನರೊಂದಿಗೆ ಕಾರ್ಯಗಳನ್ನ ಮಾಡುದು ಎಂಬುದಾಗಿ ಹೇಳ್ತಿದ್ದಾನ? ಅಥವಾ ಸತ್ಯವೇದನ ಓದಿ ತಿಳ್ಕೊ, ಬಾಯಿಪಾಠ ಮಾಡು, ಅಥವಾ ಎಲ್ಲಾ ಕ್ರೈಸ್ತ ಹಾಡುಗಳನ್ನ ಕಲ್ತ್ಕೊ, ಕ್ರಿಸ್ತನ ವಿಚಾರವಾಗಿ ಇತಿಹಾಸ ಏನ್ ಹೇಳ್ತದೆ ಎಂಬುದಾಗಿ ತಿಳ್ಕೊ ಎಂಬುದಾಗಿ ಆತನ ಹೇಳ್ತಿದ್ದಾನ? ಆದ್ರೆ ಕ್ರಿಸ್ತನ ಪೌಲನ್ ಹೇಳ್ತಿರುವಂತ ಸಂಗತಿ ಹೇಗೆ ಆತನ ತಿಳ್ಕೊಳ್ಬೇಕು, ಯಾವ ವಿಚಾರಗಳನ್ನ ತಿಳ್ಕೊಳ್ಬೇಕು ಎಂಬುದಾಗಿ ಹೇಳುವಾಗ, ಆತನು ಯಾವ ರೀತಿಯಲ್ಲಿ ಜೀವಿಸಿದನು, ಆತನು ಹೇಗೆ ನಡ್ಕೊಂಡನು, ಆತನು ನನಗಾಗಿ ಯಾವ ಕಾರ್ಯಗಳನ್ನ ಮಾಡಿದ್ದಾನೆ, ಮತ್ತು ಆತನು ಯಾರು, ಆತನು ಯಾಕೆ ಈ ಕಾರ್ಯಗಳನ್ನ ಮಾಡಿದ್ದಾನೆ, ಅದನ್ನು ತಿಳ್ಕೊಂಡು ಆತನ ಹಾಗೆ ನಾನು ನಡೆಯಬೇಕು, ಕೇವಲ ನನ್ನ ತಲೆಯ ಜ್ಞಾನವನ್ನು ಇಂಪ್ರೂವ್ ಮಾಡ್ಕೊಳ್ಬೇಕು ಎಂಬುದಾಗಿ ಆತನ ತಿಳ್ಕೊಳ್ಬೇಕು ಎಂಬುದಾಗಿ ಹೇಳ್ತಿಲ್ಲ. ಆದ್ರೆ ಆತನು ಹಾಗೆ ನಾನಿರ್ಬೇಕು, ಆತನ ಹಾಗೆ ನಾನು ಆಗ್ಬೇಕು. ಒಬ್ಬ ಗುರುವಿನ ಮುಖ್ಯವಾದಂತಹ ಗುರಿ ಏನು? ತನ್ನ ಶಿಷ್ಯನು ತನ್ನ ಹಾಗೆ ಆಗಬೇಕೆಂಬುದಾಗಿ. ತಾನು ಹೇಗೆ ಎಲ್ಲಾ ಸಂಗತಿಗಳಲ್ಲಿ ಪಾರಂಗತನಾಗಿದ್ದೇನೋ ಅದೇ ರೀತಿಯಲ್ಲಿ ನನ್ನ ಶಿಷ್ಯನೂ ಸಹ ಪಾರಂಗತನಾಗಬೇಕೆಂಬುದಾಗಿ. ಕ್ರಿಸ್ತನ ಕುರಿತಾಗಿ ನಾವು ಹೇಗೆ ತಿಳ್ಕೊಳ್ಬೇಕು, ಕ್ರಿಸ್ತನ ವಿಚಾರಗಳಲ್ಲಿ ನಾವು ಹೇಗೆ ಪಾರಂಗತರಾಗಬೇಕು? ಪೌಲನ ಹೇಳುವಾಗೆ ಆತನ ಬಾಧೆಗಳಲ್ಲಿ ನಾನು ಪಾಲುಗಾರನಾಗಿ, ಆತನು ಆ ಬಾಧೆಗಳನ್ನ ಅನುಭವಿಸುವುದ ಹಾಗೆ ನಾನು ಬಾಧೆಗಳನ್ನ ಅನುಭವಿಸಿ, ಆತನ ಮರಣದ ವಿಚಾರದಲ್ಲಿ ನಾನು ಸಹ ಆತನ ಹಾಗೆ ಮರಣವನ್ನು ಹೊಂದಿ, ಆ ರೀತಿ ನಾನು ಆತನಿಗೆ ಸಾರೂಪನಾಗಬೇಕೆಂಬುದಾಗಿ. ನಮ್ಮಲ್ಲಿ ಎಷ್ಟು ಜನ ಅದನ್ನ ಹೇಳ್ಬೋದು, ನನ್ನನ್ನು ಸೇರಿಸಿಕೊಂಡು ಹೇಳುವಂತ ಸಂಗತಿ, ಆತನ ಬಾಧೆಗಳನ್ನ ನಾನು ಸಹ ಅನುಭವಿಸ್ಬೇಕು, ಆತನ ಹಿಂಸೆಗಳನ್ನ ನಾನು ಸಹ ತಾಳಿಕೊಳ್ಬೇಕು, ಆತನು ಹೊಂದಿದಂತ ಎಲ್ಲಾ ತಿರಸ್ಕಾರಗಳನ್ನ ನಾನು ಸಹ ತಿಳ್ಕೊಳ್ಬೇಕು. ನನಗೆ ತಲೆ ಇಡುವಷ್ಟು ಸ್ಥಳ ಇಲ್ಲದೆ ಹೋದ್ರು ಸರಿ, ನನ್ನ ಎಲ್ಲಾ ಆಸ್ತಿನ ಮಾರಿದ್ರು ಸರಿ, ನಾನು ಆತನ ಹಾಗೆ ಆಗಬೇಕೆಂಬುದಾಗಿ ನಾವು ಅಂದ್ಕೊಳ್ತೇವೆ. ಪೌಲ ಈ ಲೋಕದಲ್ಲಿ ಎಷ್ಟೋ PhD ಡಿಗ್ರಿಗಳನ್ನ ಪಡ್ಕೊಂಡಿದ್ದ ಎಂಬುದಾಗಿ ನಾವು ನೋಡ್ತೇವೆ. ಆದ್ರೆ ಆತನು ಹೇಳುವಂತ ಸಂಗತಿ 9ನೇ ವಚನದಲ್ಲಿ, ಫಿಲಿಪ್ಪಿ 3:9 ಎಲ್ಲವನ್ನು ಸಹ ನಾನು ಕಸವನ್ನು ಎಣಿಸ್ತೇನೆ ಎಂಬುದಾಗಿ.
ಹಾಗಾದ್ರೆ ನಾವುಗಳು ಎಷ್ಟರ ಮಟ್ಟಿಗೆ ಆತನ ತಿಳ್ಕೊಳ್ಳಲು ಬಯಸ್ತೇವೆ. ಆತನ ತಿಳ್ಕೊಳ್ಬೇಕಂದ್ರೆ ಮೊದಲು ನಾವು ಮಾಡಬೇಕಾಗಿರುವಂತಹ ಸಂಗತಿ ಆತನನ್ನ ಹೆಚ್ಚಾಗಿ ಅಧ್ಯಯನ ಮಾಡ್ಬೇಕು. ಹೇಗೆ ಅಧ್ಯಯನ ಮಾಡ್ಬೇಕು? ನಮಗೆ ಆತನ ಸತ್ಯವೇದವನ್ನು ಕೊಟ್ಟಿದ್ದಾನೆ. 66 ಪುಸ್ತಕಗಳನ್ನ ಕೊಟ್ಟಿದ್ದಾನೆ. ಎಷ್ಟರ ಮಟ್ಟಿಗೆ ನಾವು ಆತನಲ್ಲಿ ಕಾಲ ಕಳೆಯುತ್ತಿದ್ದೇವೆ? ಸತ್ಯವೇದದಲ್ಲಿ ಎಷ್ಟರ ಮಟ್ಟಿಗೆ ಆತನ ತಿಳ್ಕೊಳ್ಳಲು ಪ್ರಯತ್ನ ಪಡ್ತಿದ್ದೇವೆ? ಎಷ್ಟರ ಮಟ್ಟಿಗೆ ಆತನ ಕಾರ್ಯಗಳನ್ನ ನಾವು ತಿಳ್ಕೊಂಡು ಆತನನ್ನ ಹಿಂಬಾಲಿಸಲು ಪ್ರಯತ್ನ ಪಡ್ತಿದ್ದೇವೆ? ದೇವರ ವಾಕ್ಯ ನನ್ನ ಕಾಲಿಗೆ ದೀಪ, ನನ್ನ ಮಾರ್ಗಕ್ಕೆ ಬೆಳಕು. ನಿಂಗೆ ಯಾವ್ದಾದ್ರು ಸಂಗತಿಗಳು ತಿಳಿಯದೆ ಹೋದ್ರೆ ನನ್ನನ್ನು ಕೇಳಿಕೋ, ನಾನ್ ನಿನಗೆ ತಿಳಿಸಿಕೊಡ್ತೇನೆ ಎಂಬುದಾಗಿ ದೇವರು ಹೇಳಿರುವಾಗ, ಎಷ್ಟರ ಮಟ್ಟಿಗೆ ನಾನು ಮೊದಲು ಸತ್ಯವೇದವನ್ನು ಓದ್ತಿದ್ದೇನೆ, ಸತ್ಯವೇದದ ಸಂಗತಿಗಳಲ್ಲಿ ಎಷ್ಟು ನಾನು ತಿಳುಕೊಳ್ತಿದ್ದೇನೆ ಮತ್ತು ಅದರಿಂದ ನಾನು ಹೇಗೆ ಕ್ರಿಸ್ತನನ್ನ ಅನುಸರಿಸಿ ನಡೆಯಬೇಕೆಂಬುದನ್ನು ಕಲಿತುಕೊಳ್ತಿದ್ದೇನೆ. ನಮ್ಮನ್ನು ಆಲೋಚನೆ ಮಾಡಿಕೊಳ್ಳೋಣ. ಆತನ ಪುನರುತ್ಥಾನದ ಶಕ್ತಿ ಎಂಬುದಾಗಿ ಹೇಳುವಾಗ, ಆತನ ಪುನರುತ್ಥಾನದಲ್ಲಿ ಅನೇಕ ಸಂಗತಿಗಳು ಉಂಟಾಯಿತು. ಆತನ ಪುನರುತ್ಥಾನವೇ ಒಂದು ಅದ್ಭುತ. ಈ ಲೋಕದಲ್ಲಿರುವಂತಹ ಎಲ್ಲಾ ಜನರು ಈಗಾಗಲೇ ಸತ್ತು ಹೋಗಿದ್ದಾರೆ. ಈ ಲೋಕದಲ್ಲಿ ಜನರು ಸತ್ತು ಹೋದ್ಮೇಲೆ ಮುಗೀತು. ಆದ್ರೆ ಈ ವ್ಯಕ್ತಿ ಕ್ರಿಸ್ತನು, ಆತನು ಸತ್ತಿದ್ದಿಲ್ಲ, ಆತನು ಪುನರುತ್ಥಾನಾಗಿ ಎದ್ದಿದ್ದಾನೆ. ಯಾವ ರೀತಿಯಲ್ಲಿ ಪಾಪದಲ್ಲಿ ಮುಳುಗಿದಂತ ನಮಗೂ ಸಹ ಎಫೆಸ 2ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ನಾವೆಲ್ಲ ಸತ್ತಿದ್ದೇವೆ. ಅದನ್ನ ಸತ್ತಿದಂತ ನಮ್ಮನ್ನ ಅದನ್ನು ಪುನರುಜ್ಜೀವನಗೊಳಿಸಿದ್ದಾನೆ. ಕ್ರಿಸ್ತನ ಮರಣದಲ್ಲಿ ನಾವು ಸಾದೃಶ್ಯರಾಗಿ ಕ್ರಿಸ್ತನ ಹಾಗೆ ನಾವು ಸಹ ಎದ್ದಿದ್ದೇವೆ ಆತನ ನಂಬುವಾಗ. ಆ ಶಕ್ತಿಯನ್ನು ನಾವು ತಿಳ್ಕೊಳ್ಬೇಕು. ಯಾವ ರೀತಿಯಲ್ಲಿ ಆತನ ಅದನ್ನು ಮಾಡಿದ್ದಾನೆ, ಹೇಗೆ ಎಲ್ಲಾ ಸಂಗತಿಗಳನ್ನ ಸಾಧಿಸಿದ್ದೇನೆ, ಅದನ್ನು ನಾನು ತಿಳ್ಕೊಳ್ಬೇಕು. ಆತನ ಪುನರುತ್ಥಾನ ಶಕ್ತಿಯಲ್ಲಿ ಅನೇಕ ಸಂಗತಿಗಳು ಅಡಗಿವೆ. ಆತನ ಪುನರುತ್ಥಾನ ಶಕ್ತಿಯಲ್ಲಿ ಅನೇಕ ವಿಚಾರಗಳನ್ನು ಕ್ರಿಸ್ತನು ತಿಳ್ಕೊಟ್ಟಿದ್ದಾನೆ. ನನ್ನನ್ನು ಆತನು ಸಹ ಎಬ್ಬಿಸಿರುವಾಗ, ಮೊದಲು ಆತನ ಎದ್ದಿದ್ದಾನೆ ಪುನರುತ್ಥಾನಾಗಿ, ನನ್ನನ್ನು ಸಹ ಎಬ್ಬಿಸಿದ್ದಾನೆ. ನಾನು ಪಾಪಿಯಾಗಿದ್ದೆ, ಅದು ನಾನು ಪುನಃ ಎದ್ದೇಳುವಾಗ ನಾನು ನೀತಿವಂತನಾಗಿದ್ದೇನೆ, ದೇವರ ಮಗನಾಗಿದ್ದೇನೆ, ಪರಲೋಕದ ಬಾಧ್ಯಸ್ಥನಾಗಿದ್ದೇನೆ, ಯಾಜಕ ಪದವಿಯನ್ನು ಹೊಂದಿದ್ದೇನೆ, ರಾಜವಂಶಸ್ಥನಂತ ಯಾಜಕನಾಗಿದ್ದೇನೆ, ರಾಜ ಪದವಿಯನ್ನು ಹೊಂದಿದ್ದೇನೆ. ಹೀಗೆ ದೇವರ ಮಕ್ಕಳ ಬಿರುದು ನನಗೆ ಸಿಕ್ಕಿದೆ. ನಾನು ದಾಸನಲ್ಲ, ದೇವರ ಮಗ. ಹೀಗೆ ಅನೇಕ ವಿಚಾರಗಳಲ್ಲಿದೆ, ಅನೇಕ ಸಂಗತಿಗಳು ನಾನು ತಿಳ್ಕೊಳ್ಬೇಕು. ಆತನು ಯಾವ ರೀತಿಯಲ್ಲಿ ಸತ್ತಂತ ನನ್ನ ದೇಹಕ್ಕೆ ಜೀವನ ಕೊಟ್ಟನೋ, ನಾನು ಪುನರ್ಜೀವನಗೊಳಿಸಿದ್ದಾನೋ, ಅದೇ ರೀತಿಯಲ್ಲಿ ಅದನ್ನು ನನ್ನನ್ನ ಪುನಃ ರೂಪಾಂತರ ಪಡಿಸಿ ಇನ್ನೂ ಉನ್ನತವಾದಂತಹ ಮಹಿಮೆಗೆ ಆತನನ್ನು ಸೇರಿಸಿಕೊಳ್ಳುವ ಆತನಾಗಿರ್ತಾನೆ. ಮತ್ತು ಈ ಪುನರುತ್ಥಾನದ ವಿಚಾರವಾಗಿ ನಾವು ಆಲೋಚಿಸುವಾಗ, ಈ ಲೋಕದವರ ಹಾಗೆ ನಾವು ದುಃಖ ಪಡುವಂತಹ ಒಂದು ವಿಚಾರವಿಲ್ಲ. ನಮ್ಮ ಪ್ರಿಯರು ಕ್ರಿಸ್ತನ ನಂಬಿ ನಿದ್ರೆ ಹೋದವರು, ಅವರು ಸಹ ಈ ಪುನರುತ್ಥಾನದಲ್ಲಿ ಭಾಗಿಗಳಾಗ್ತಾರೆ ಎಂಬುದಾಗಿ ಹೇಳುವಾಗ, ಆ ಒಂದು ದುಃಖ ಪಡುವಂತ ವಿಚಾರವೇ ನಮ್ಮಲ್ಲಿ ಇರೋದಿಲ್ಲ. ನಮ್ಮ ಎಲ್ಲಾ ಪ್ರಿಯರು ಸಹ ಕ್ರಿಸ್ತನ ನಂಬಿಕೊಂಡವರು ಎದ್ದು ಬರುವಾಗ ಅವರು ಸಹ ಪುನರುತ್ಥಾನವಾಗ್ತಾರೆ. ಅವರು ಸಹ ಪುನರುತ್ಥಾನ ಶಕ್ತಿಯನ್ನು ಅನುಭವಿಸ್ತಾರೆ. ಈಗ ಅವರು ನಾಶವಾಗಿರಬಹುದು, ಅವರ ದೇಹ ತಿಂದು ಹೋಗಿರಬಹುದು, ಆದ್ರೆ ಆ ನಿರೀಕ್ಷೆ ನಮಗಿದೆ. ಅವರು ಸಹ ಎದ್ದು ಬರ್ತಾರೆ, ಜೀವಂತರಾಗಿ ಎದ್ದು ಬರ್ತಾರೆ, ನಮಗಿಂತಲೂ ಮೊದ್ಲೇ ಎದ್ದು ಬರ್ತಾರೆ. ನಾವು ಅವರನ್ನ ನೋಡ್ತೇವೆ. ಆ ಒಂದು ವಾಗ್ದಾನ, ಆ ಒಂದು ನಿರೀಕ್ಷೆ, ಆ ಒಂದು ಉತ್ತಮವಾದಂತಹ ಹಂತ, ಅದನ್ನ ನೋಡ್ಬಹುದಲ್ವಾ? ಅದನ್ನ ನಾನು ತಿಳ್ಕೊಳ್ಬೇಕೆಂಬುದಾಗಿ ಪೌಲನು ಆಸೆ ಪಡ್ತಿದ್ದಾನೆ. ನಂತರ ಆತನ ಹೇಳುವಂತ ಸಂಗತಿ, ಆತನ ಬಾಧೆಗಳಲ್ಲಿ ಪಾಲುಗಾರನಾಗಿರುವಂತಹ ಒಂದು ಪದವಿ. ಆತನ ಬಾಧೆಗಳಲ್ಲಿ ನಾವು ಖಂಡಿತವಾಗಿ ಪಾಲುಗಾರರಾಗ್ತೇವೆ. ಯಾಕಂದ್ರೆ ಕ್ರಿಸ್ತನ ಹೇಳುವ ಹಾಗೆ, ಆತನ ರೊಟ್ಟಿಯನ್ನು ನಾವು ತಿಂದು ಆತನ ರಕ್ತವನ್ನು ನಾವು ತಿನ್ನುವಾಗ ಆತನು ನಮ್ಮಲ್ಲಿರ್ತಾನೆ ಮತ್ತು ನಾವು ಆತನಲ್ಲಿರ್ತೇವೆ. ಆತನು ನಮ್ಮಲ್ಲಿರುವುದಾದ್ರೆ, ನಾವು ಆತನಲ್ಲಿರುವುದಾದ್ರೆ ನಾವು ಖಂಡಿತವಾಗಿ ಬಾಧೆಗಳನ್ನ ಅನುಭವಿಸಲೇಬೇಕು. ಪೌಲನು ಸಹ ಇದರ ವಿಚಾರವಾಗಿ ಸ್ಪಷ್ಟವಾಗಿ ನಮಗೆ ತಿಳಿಯಪಡಿಸ್ತಾನೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯದ 17ನೇ ವಚನ. ರೋಮ 8:17 ನಾವು ಈ ರೀತಿ ನೋಡ್ತೇವೆ, ಪವಿತ್ರಾತ್ಮನೇ ನಮ್ಮ ಆತ್ಮದೊಂದಿಗೆ ಸಾಕ್ಷಿ ಹೇಳ್ತಾನೆ, ನಾವು ಮಕ್ಕಳಾಗಿದ್ದರೆ ಬಾಧ್ಯರಾಗಿದ್ದೇವೆ. ಯಾರಿಗೆ ಬಾಧ್ಯರು? ದೇವರಿಗೆ ಬಾಧ್ಯರಾಗಿದ್ದೇವೆ ಮತ್ತು ಕ್ರಿಸ್ತನೊಂದಿಗೆ ಬಾಧ್ಯರಾಗಿದ್ದೇವೆ. ಯಾವ ರೀತಿಯಲ್ಲಿ ಬಾಧ್ಯರಾಗಿದ್ದೇವೆ? ಕ್ರಿಸ್ತನಿಗೆ ಸಂಭವಿಸಿದಂತಹ ಬಾಧೆಗಳಲ್ಲಿ ನಾವು ಪಾಲುಗಾರಾಗಿದ್ದೇವೆ. ಆ ರೀತಿ ಬಾಧೆಗಳಲ್ಲಿ ನಾವು ಪಾಲುಗಾರಾಗಿದ್ದೇವೆ ಎಂಬುದಾಗಿ ಹೇಳುವಾಗ, ಕೇವಲ ಆತನ ಬಾಧೆಗಳು, 2000 ವರ್ಷಗಳ ಹಿಂದೆ ಆತನ ಅನುಭವಿಸಿದ ಬಾಧೆಗಳು ಮಾತ್ರವಲ್ಲ, ಆತನ ಹೆಸರಿನ ನಿಮಿತ್ತ ನಮಗೆ ಮುಂಬರಲಿರುವಂತ ಬಾಧೆಗಳು. ಅದು ಕೆಲಸದಲ್ಲಿ ಪ್ರಮೋಷನ್ ಸಿಗದೆ ಇರಬಹುದು, ಕೆಲಸದಲ್ಲಿ ಎಲ್ಲರೂ ನಮ್ಮನ್ನ ತಿರಸ್ಕರಿಸಬಹುದು, ಕೆಲಸದಲ್ಲಿ ನನಗೆ ಉತ್ತಮ ಸಂಬಳ ಸಿಕ್ಕದೆ ಇರಬಹುದು, ಅಥವಾ ನನ್ನ ಸ್ನೇಹಿತರ ಮಧ್ಯದಲ್ಲಿ ಯಾರು ಸಹ ನನ್ನ ಸೇರಿಸಿಕೊಳ್ಳದೆ ಇರಬಹುದು. ಅದು ಸಹ ಬಾಧೆಗಳೇ. ಸುವಾರ್ತೆಯನ್ನು ನಾನು ಸೇರಲು ಹೋದಾಗ ನನ್ನ ಸುವಾರ್ತೆಯನ್ನು ಯಾರು ಕೇಳಿಸಿಕೊಳ್ಳದೆ ತಿರಸ್ಕರಿಸಿ ಹೋಗಬಹುದು. ನನ್ನ ನೆರೆಹೊರೆಯವರು, ಈತನೊಬ್ಬ ವಿಚಿತ್ರವಂತ ವ್ಯಕ್ತಿ, ಈತನೊಂದಿಗೆ ನಾನು ಸೇರುವುದು ಬೇಡ ಎಂಬುದಾಗಿ ನಾನು ಅನೇಕ ಬಾರಿ ಒಬ್ಬಂಟಿಕನಾಗಿರಬಹುದು. ಆದ್ರೆ ಮತ್ತು ಇನ್ನು ಕೆಲವು ಕಡೆಗಳಲ್ಲಿ ಇನ್ನು ಕೆಲವರು ನಿಜವಾಗಿಯೂ ಅವರು ಪೆಟ್ಟುಗಳನ್ನ, ನೋವುಗಳನ್ನ, ನಿಂದನೆ, ಅವಮಾನಗಳನ್ನ, ಜೈಲು, ಆಸ್ಪತ್ರೆ,
ಸಾವು, ಹೀಗೆ ಅನೇಕ ವಿಚಾರಗಳನ್ನ ಅವರು ಹಾದು ಹೋಗ್ಬಹುದು. ಎಲ್ಲಾ ರೀತಿಯ ಬಾಧೆಗಳನ್ನ ನಾವು ಅನುಭವಿಸಲೇಬೇಕು. ಯಾಕಂದ್ರೆ ಪೌಲನು ಇಲ್ಲಿ ಹೇಳ್ತಾ ಬರೋ ಹಾಗೆ, ನಾವು ಕ್ರಿಸ್ತನೊಂದಿಗೆ ಬಾಧ್ಯರಾಗಿದ್ದರೆ ಆತನ ಬಾಧೆಗಳಲ್ಲಿ ಸಹ ನಾವು ಪಾಲುಗಾರರಾಗಿದ್ದೇವೆ. ಆ ರೀತಿಯಲ್ಲಿ ನಾವು ಬಾಧೆಗಳಲ್ಲಿ ಪಾಲುಗಾರರಾಗುವುದಾದ್ರೆ ನಾವು ಮಹಿಮೆಯಲ್ಲಿ ಸಹ ಪಾಲುಗಾರರಾಗ್ತೇವೆ. ಹಾಗಾದ್ರೆ ಈ ರೊಟ್ಟಿ ನಮಗೆ ತಿಳಿಸುವಂತ ಒಂದು ಸಂಗತಿ, ಕೊಡುವಂತಹ ಕರೆ, ಕ್ರಿಸ್ತನೊಂದಿಗಿನ ಅನ್ಯೋನ್ಯತೆಯ ಕರೆ. ಈ ಅನ್ಯೋನ್ಯತೆಯ ಕರೆ ಅದರೊಂದಿಗೆ ಬಾಧೆಯನ್ನು ಸಹ ನಮಗೆ ಕೊಡ್ತಾ ಇದೆ. ಈ ಅನ್ಯೋನ್ಯತೆಯ ಕರೆ, ನೀನು ಯಾವ ರೀತಿಯಲ್ಲಿ ಕ್ರಿಸ್ತನು ನಿನಗಾಗಿ ಎಲ್ಲಾ ಕಾರ್ಯಗಳನ್ನ ಮಾಡಿದ್ನೋ, ನೀನು ಸಹ ಎಲ್ಲಾ ಕಾರ್ಯಗಳಲ್ಲಿ ಒಳಗಾಗು. ಕೇವಲ ಅದ್ಭುತ ಕಾರ್ಯವನ್ನು ಮಾತ್ರ ಆತನು ಮಾಡಿಲ್ಲ, ಆದ್ರೆ ಅನೇಕ ಹಿಂಸೆ ತಿರಸ್ಕಾರಗಳನ್ನ ಆತನು ಅನುಭವಿಸಿದ್ದಾನೆ. ಅದೇ ರೀತಿಯಲ್ಲಿ ನೀನು ಸಹ ತಿರಸ್ಕಾರ ನಿಂದೆಗಳನ್ನು ಅನುಭವಿಸಲು ಸಿದ್ಧನಾಗಿರು. ದೇವರು ನಿನ್ನ ಆ ಒಂದು ಜವಾಬ್ದಾರಿಗೆ ಕರೆಯೋದಾದ್ರೆ ಸಂತೋಷದಿಂದ ನೀನು ಸ್ವೀಕರಿಸು ಎಂಬುದಾಗಿ ದೇವರ ವಾಕ್ಯ ನಮಗೆ ಎಚ್ಚರಿಸುವಂತ ಒಂದು ಸಂಗತಿ. ಮತ್ತು ನಾವು ಮುಂದೆ ಹೋಗುವಾಗ ಇದೇ ಫಿಲಿಪಿಯವರಿಗೆ ಬರೆದ ಪತ್ರಿಕೆ, ಪೌಲನ ಒಂದು ವಿಚಾರ ಅದು ಸಹ ನಮಗೆ ಸ್ಪಷ್ಟವಾಗಿ ತಿಳಿಸುವಂತ ಸಂಗತಿ. ನಾನು ಆ ಕ್ರಿಸ್ತನನ್ನ ನಾನು ತಿಳ್ಕೊಳ್ಳಬೇಕು, ಆತನ ಬಾಧೆಗಳನ್ನ ತಿಳ್ಕೊಳ್ಳಬೇಕು, ಆತನ ಮರಣದಲ್ಲಿ ಪಾಲುಗಾರನಾಗಬೇಕು ಎಂಬುದಾಗಿ ಹೇಳುವಾಗ ಕ್ರಿಸ್ತನು ಅನೇಕ ವಿಚಾರಗಳನ್ನು ಸಹ ಆತನಲ್ಲಿ ತಿಳಿಸ್ತಾ ಬರ್ತಾನೆ. ಫಿಲಿಪಿ 3:8-16 ಎಲ್ಲಾ ಆಲೋಚನೆಗಳನ್ನ ನಾವು ನೋಡ್ತಾ ಬರ್ತೇವೆ. ಅದನ್ನ ಇಲ್ಲಿ ಹೈಲೈಟ್ ಮಾಡಿದ್ದೇನೆ. ಪೌಲನು ಹೇಳುವಂತ ಸಂಗತಿ, ಕರ್ತನಾದಂತಹ ಕ್ರಿಸ್ತ ಯೇಸುವನ್ನು ಅರಿಯುವುದೇ ಅತಿ ಶ್ರೇಷ್ಠವಾದದ್ದು ಎಂಬುದನ್ನು ನಾನು ತಿಳ್ಕೊಂಡು ಬೇರೆ ಎಲ್ಲವನ್ನೂ ಸಹ ನಾನು ನಷ್ಟವೆಂದೆಣಿಸುತ್ತೇನೆ, ಮತ್ತು ಆತನ ನಿಮಿತ್ತ ನಾನು ಎಲ್ಲವನ್ನೂ ಸಹ ಕಳಕೊಂಡು ನಾನು ಅದನ್ನು ಕಸವೆಂದು ಎಣಿಸುತ್ತೇನೆ ಎಂಬುದಾಗಿ. ಧೂಪದ ಆಲೋಚನೆಯನ್ನು ನಾವು ಮಾಡುವಾಗ, ಧೂಪದ ಆಲೋಚನೆ ಅಥವಾ ಧೂಪ ಮಾಡುವಾಗ ಇಸ್ರಾಯೇಲ್ಯರು ಆ ಒಂದು ಕಾನ್ಸಂಟ್ರೇಷನ್ ಇದೆ, ಧೂಪ ದ್ರವ್ಯದ ಕಾನ್ಸಂಟ್ರೇಷನ್. ಅದೇ ಧೂಪ ದ್ರವ್ಯವನ್ನು ಅವ್ರು ತಕೊಂಡು ಬರ್ಬೇಕು, ಅದೇ ವಸ್ತುಗಳನ್ನ ಅವ್ರು ತಕೊಂಡು ಬರ್ಬೇಕು, ಮತ್ತೆ ಅದನ್ನ ಅವ್ರು ಪುಡಿ ಮಾಡ್ಬೇಕು. ಪುಡಿ ಮಾಡಿ ದೇವರು ಹೇಳಿದಂತ ಕ್ವಾಂಟಿಟಿಗಳನ್ನ ಮಿಕ್ಸ್ ಮಾಡುವಾಗ ಧೂಪ ಉಂಟಾಗ್ತದೆ. ಆ ಧೂಪವನ್ನ ಯಾವ ರೀತಿಯಲ್ಲಿ ದೇವರು ಅಪ್ಪಣೆ ಕೊಟ್ಟಿದ್ದನೋ ಆ ರೀತಿಯಲ್ಲಿ ಅವರು ಮಿಕ್ಸ್ಗಳನ್ನ ಮಾಡಿ ಧೂಪವನ್ನು ತೆಗೆದುಕೊಂಡು ಬರುವಾಗ ಮಾತ್ರ ಆ ಧೂಪ ದೇವರ ಸೇವೆಗೆ ಯೋಗ್ಯವಾಗಿರ್ತದೆ. ಮತ್ತು ಆ ಧೂಪದ ಜೀನಸುಗಳ ಮೇರೆಗೆ ನೀವು ಬೇರೆ ಯಾವುದೇ ಧೂಪವನ್ನು ಮಾಡಿಕೊಳ್ಳಬಾರದು ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸ್ತದೆ. ಪೌಲನ ಈ ಒಂದು ಆಲೋಚನೆಗಳನ್ನ ನಾವು ನೋಡುವಾಗ, ಕ್ರಿಸ್ತನನ್ನು ಅರಿಯುವುದೇ ನನಗೆ ಶ್ರೇಷ್ಠ, ಬೇರೆ ಯಾವುದು ನನಗೆ ಶ್ರೇಷ್ಠ ಇಲ್ಲ, ಅಥವಾ ಅದೆಲ್ಲ ನನಗೆ ಕಸ, ಅಥವಾ ಅದೆಲ್ಲ ನನಗೆ ನಷ್ಟ. ದೇವರು ಯಾವ ಯಾವ ಜೀನಸುಗಳ ಮೇರೆಗೆ ನೀನು ಧೂಪವನ್ನ ಮಾಡಬೇಕು, ಅದೇ ರೀತಿಯಲ್ಲಿ ಪೌಲನ ಒಂದು ಆಲೋಚನೆಯನ್ನು ಮಾಡಿಕೊಳ್ಳುವಾಗ ಕ್ರಿಸ್ತನ ಅರಿಯುವುದೇ ನನಗೆ ಶ್ರೇಷ್ಠ, ಕ್ರಿಸ್ತನ ಹೇಳಿದೆ ನನಗೆ ಶ್ರೇಷ್ಠ, ಕ್ರಿಸ್ತನ ವಿಚಾರವಾಗಿ ತಿಳ್ಕೊಳ್ಳುವುದೇ ನನಗೆ ಶ್ರೇಷ್ಠ. ಅದನ್ನು ಬಿಟ್ಟು ಬೇರೆ ಯಾವುದೇ ಬಂದಾಗಿಯೂ ಸಹ ಅದು ನನಗೆ ವ್ಯರ್ಥ, ನಷ್ಟ. ಕ್ರಿಸ್ತನನ್ನ ಅರಿತು ಆತನು ಹೇಳಿದ ಹಾಗೆ ಮಾಡುವಾಗ ಮಾತ್ರ ನಾನು ದೇವರನ್ನ ಮೆಚ್ಚಿಸ್ತೇನೆ, ಕ್ರಿಸ್ತನ ಮೆಚ್ಚಿಸ್ತೇನೆ ಎಂಬುದಾಗಿ ಹೇಳುವಾಗ, ಯಾವ ರೀತಿಯಲ್ಲಿ ಈ ಧೂಪ ಅದು ದೇವರ ತಿಳಿಸಿದಂತ ಕ್ವಾಂಟಿಟಿಯಲ್ಲಿ ಮಿಕ್ಸ್ ಮಾಡಿದಾಗ ಮಾತ್ರ ಧೂಪ ಸಿದ್ಧವಾಗ್ತದೋ, ಅದೇ ರೀತಿಯಲ್ಲಿ ಕ್ರಿಸ್ತನ ಅಪ್ಪಣೆಗನುಗುಣವಾಗಿ ನಮ್ಮನ್ನು ನಾವು ತಿದ್ದಿಕೊಳ್ಳುವಾಗ, ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳುವಾಗ, ದೇವರಿಗೆ ಮೆಚ್ಚುಗೆಯಾದ ಧೂಪ ದ್ರವ್ಯದ ರೀತಿಯಲ್ಲಿ ನಾವು ಸಹ ಸಿದ್ಧರಾಗ್ತಾ ಬರ್ತೇವೆ. ಮತ್ತು ಮುಂದೆ ಆತನು ಹೇಳುವಂತ ಸಂಗತಿ, ಕ್ರಿಸ್ತನನ್ನ ಸಂಪಾದಿಸಿಕೊಂಡು ನೇಮನಿಷ್ಠೆಗಳ ಫಲವಾದಂತಹ ಸ್ವನೀತಿಯನ್ನು ಆಶ್ರಯಿಸದೆ ಕ್ರಿಸ್ತನ ನಂಬುವುದರಿಂದ ದೊರಕುವಂತಂದ್ರೆ, ಕ್ರಿಸ್ತನ ಮೇಲಣ ನಂಬಿಕೆಯ ಆಧಾರದಿಂದ ದೇವರು ಕೊಡುವಂತಹ ನೀತಿಯನ್ನೇ ನಾನು ಹೊಂದಿ ಕ್ರಿಸ್ತನಲ್ಲಿರುವವನಾಗಿ ಕಾಣಿಸಿಕೊಳ್ಳಬೇಕೆಂಬುದಾಗಿ. ಯಾವ ರೀತಿಯಲ್ಲಿ ಕ್ರಿಸ್ತನು ತನ್ನ ಒಂದು ತನ್ನ ಶಿಲುಬೆ ವಿಚಾರವಾಗಿ ಅದನ್ನ ನೋಡುವಾಗ, ಕ್ರಿಸ್ತನ ಒಂದು ಸಂಗತಿಗಳನ್ನು ನಾವು ಆಲೋಚನೆ ಮಾಡಿಕೊಳ್ಳುವಾಗ, ಯಾವ ರೀತಿಯಲ್ಲಿ ಕ್ರಿಸ್ತನು ಬೇರೆ ಎಲ್ಲಾ ಸಂಗತಿಗಳನ್ನ ಆತನು ತ್ಯಜಿಸಿ ಬಿಡ್ತಾನೆ. ಆತನು ಆ ಒಂದು ಗೆತ್ಸೆಮನೆ ತೋಟದಲ್ಲಿರುವಾಗ ಸಹ ಆತನು ಹೇಳುವಂತದ್ದು ಸಂಗತಿ, ದೇವರೇ ಇದು ನನಗೆ ಕಷ್ಟ ಆಗ್ತಿದೆ, ನನಗೆ ಇದು ಬೇಡ, ನನಗೆ ತೆಗೆದು ಹಾಕು, ಆದ್ರೂ ಸಹ ನನ್ನ ಚಿತ್ತ ಅಲ್ಲ ನಿನ್ನ ಚಿತ್ತವೇ ನೆರವೇರಲಿ. ತನ್ನ ಸ್ವನೀತಿನ ಅದನ್ನು ಆಶ್ರಯಿಸಿಕೊಳ್ಳಬಹುದಾಗಿತ್ತು, ಅದನ್ನು ಯಾವಾಗಲಾದ್ರೂ ಸಹ ಅದನ್ನು ಹೇಳ್ಬಹುದಾಗಿತ್ತು, ದೇವ್ರೆ ನನ್ಗೆ ಇದು ಬೇಡ, ನಾನು ಇದನ್ನ ಬಿಟ್ಬಿಟ್ಟು ನಾನು ಬರ್ತೇನೆ ಎಂಬುದಾಗಿ. ಯಾರು ಸಹ ಬೇಡ ಅಂತ ಹೇಳ್ತಿರ್ಲಿಲ್ಲ. ಆದ್ರೆ ಕ್ರಿಸ್ತನ ಒಂದು ಸಂಗತಿ, ಯಾವ ರೀತಿಯಲ್ಲಿ ದ್ರಾಕ್ಷಾರಸ ನಮ್ಮ ಕ್ರಿಸ್ತನ ರಕ್ತವನ್ನು ಸೂಚಿಸ್ತದೋ, ಆತನ ಆ ವಿಧೇಯತೆ, ಆತನ ತಗ್ಗಿಸಿಕೊಳ್ಳುವಿಕೆ ನಮಗೆ ಯಾವ ರೀತಿಯಲ್ಲಿ ಅದು ಕ್ರಿಸ್ತನ ಆ ರಕ್ತದ ಮುಖಾಂತರವಾಗಿ ನಮಗೆ ರಕ್ಷಣೆಯನ್ನು ಉಂಟು ಮಾಡ್ತು. ಕ್ರಿಸ್ತನು ತನ್ನ ಚಿತ್ತವನ್ನ ಮೀರಿ ದೇವರ ಚಿತ್ತವನ್ನ ಆತುಕೊಳ್ಳುವಾಗ ನಮಗೆ ರಕ್ಷಣೆ ಉಂಟಾಯ್ತು, ನಮಗೆ ಬಿಡುಗಡೆ ಉಂಟಾಯ್ತು, ನಾವು ಆತನಿಂದ ನೀತಿವಂತರಾದೆವು. ಆತನ ನೀತಿ
ಈ ಕಾರ್ಯದಲ್ಲಿ ನಾವು ಸಹ ಭಾಗಿಗಳಾಗಿದ್ದೇವೆ. ಅದೇ ರೀತಿಯಲ್ಲಿ ನಾವು ಸಹ ಕ್ರಿಸ್ತನ ಪೌಲನ ಆಲೋಚನೆ, ನಾನು ನನ್ನ ಆಲೋಚನೆಗಳನ್ನ ಆಶ್ರಯಿಸಿದೆ, ಕ್ರಿಸ್ತನನ್ನೇ ನಾನು ನಂಬಬೇಕು, ಕ್ರಿಸ್ತನ ಚಿತ್ತವನ್ನೇ ನಾನು ನೆರವೇರಿಸಲು ಬಯಸಬೇಕು, ಕ್ರಿಸ್ತನ ನಂಬಿಕೆಯ ಮುಖಾಂತರವಾಗಿ ದೇವರ ನಂಬಿಕೆಯನ್ನು ಆತುಕೊಳ್ಬೇಕೆಂಬುದಾಗಿ ಹೇಳುವಾಗ ಯಾವ ರೀತಿಯಲ್ಲಿ ದ್ರಾಕ್ಷಾರಸದ ರೂಪವಾಗಿ ಕ್ರಿಸ್ತನ ರಕ್ತವು ಚೆಲ್ಲಲ್ಪಟ್ಟಿತು, ಯಾವ ರೀತಿಯಲ್ಲಿ ದ್ರಾಕ್ಷಾರಸನ ಆತನು ಕೊಡುವಾಗ ನನ್ನ ನೆನೆಸಿಕೊಳ್ಳುವುದಕ್ಕೋಸ್ಕರ ಈ ರೀತಿ ಮಾಡ್ರೆ ಎಂಬುದಾಗಿ ಹೊಸ ಒಡಂಬಡಿಕೆಯ ಆ ಒಂದು ಒಡಂಬಡಿಕೆಯ ಮಾರ್ಗ ನಮಗೆ ತೆರೆಯಲ್ಪಡ್ತು. ಅದೇ ರೀತಿಯಲ್ಲಿ ಕ್ರಿಸ್ತನನ್ನು ಆತುಕೊಂಡು ಆತನ ಕಾರ್ಯಗಳಲ್ಲಿ ನಾವು ಸಂತೋಷ ಪಡುವಾಗ, ಕ್ರಿಸ್ತನ ರೀತಿಯಲ್ಲಿ ನಾವು ಜೀವಿಸಲು ಬಯಸುವಾಗ ನಾವು ಆ ದ್ರಾಕ್ಷಾರಸದ ಒಂದು ಸೂಚನೆ ನಮಗೆ ಸಿಕ್ಕುವಂತದ್ದಾಗಿದೆ. ಮತ್ತು ಮುಂದೆ 10ನೇ ವಚನದಲ್ಲಿ ಆತನ ಹೇಳುವಂತ ಒಂದು ಸಂಗತಿ, ಆತನನ್ನ ತಿಳ್ಕೊಳ್ಬೇಕು, ಆತನನ್ನ ತಿಳ್ಕೊಂಡು ಆತನ ಬಾಧೆಗಳಲ್ಲಿ ಪಾಲುಗಾರನಾಗಬೇಕೆಂಬುದಾಗಿ. ಕ್ರಿಸ್ತನನ್ನ ನಾನು ತಿಳ್ಕೊಳ್ಬೇಕು, ಕ್ರಿಸ್ತನ ಸಂಗತಿಗಳನ್ನ ತಿಳ್ಕೊಳ್ಳಬೇಕೆಂಬುದಾಗಿ ಯಾವ ರೀತಿಯಲ್ಲಿ ಪೌಲನು ಹೇಳ್ತಿದ್ದಾನೋ, ಕ್ರಿಸ್ತನನ್ನ ನಾವು ಕೇವಲ ಆಚೆಯಿಂದ ನೋಡುವಾಗ ಯೋಹಾನ ಸುವಾರ್ತೆಯಲ್ಲಿ ನಾವು ನೋಡ್ತಾ ಬಂದ ಹಾಗೆ ಅನೇಕರ ಆ ರೊಟ್ಟಿಯನ್ನ ಅಥವಾ ಆತನ ನೋಡಿ ಆಶ್ಚರ್ಯಪಟ್ಟರು, ಅವರು ಲೋಕಕ್ಕೆ ಬರಬೇಕಂತ ಪ್ರವಾದಿ ಈತನೇ ನಿಜ ಎಂಬುದಾಗಿ ಹೇಳ್ತಾ ಬಂದ್ರು. ಆದ್ರೆ ನಂತರ ನಾವು ನೋಡ್ತಾ ಬರುವಾಗ ಅನೇಕರು ಆಶ್ಚರ್ಯ ಪಡ್ತಾರೆ, ತಿರಸ್ಕರಿಸ್ತಾರೆ, ಗುಣಗೊಡ್ತಾರೆ, ಆತನನ್ನು ಬಿಟ್ಟು ಹೊರಟು ಹೋಗ್ತಾರೆ. ಯಾವಾಗ ನಾವು ಕ್ರಿಸ್ತನ ನಿಜವಾಗಿ ತಿಳ್ಕೊಳ್ತೇವೋ, ಯಾವಾಗ ಆ ರೊಟ್ಟಿಯ ಮೇಜಿನ ರೊಟ್ಟಿ ಬಹಳ ಒಣಗಿದಾಗ್ಯೂ ಅದರ ಮೇಲೆ ಧೂಪದ್ರವ್ಯನಿಟ್ಟು ವಾಸನೆಯಿಂದ ತುಂಬಿದಾಗ್ಯೂ ನಾವು ಅದನ್ನ ಕ್ರಿಸ್ತನ ದೇವರ ಸನ್ನಿಧಾನದಲ್ಲಿ ತಿನ್ನುವಾಗ ದೇವರಿಗೆ ಮೆಚ್ಚುಗೆಯಾದದಾಗಿ ಮಹಾಪರಿಶುದ್ಧವಾಗಿ ಅದು ಮಾರ್ಪಡ್ತದೋ, ಅದೇ ರೀತಿಯಲ್ಲಿ ನಾವು ಯಾವಾಗ ಕ್ರಿಸ್ತನ ಹೆಚ್ಚಾಗಿ ತಿಳ್ಕೊಳ್ತೇವೋ, ಅದನ್ನ ಬಹಿರಂಗವಾಗಿ ಅಲ್ಲ, ಯೇಸು ಸ್ವಾಮಿ ಈ ರೀತಿ ಇದ್ರು ಹೀಗಿದ್ರು ಎಂಬುದಾಗಿ ಅಲ್ಲ, ಆದ್ರೆ ಯಾವಾಗ ಆತ್ಮೀಕವಾಗಿ ನಾವು ಆತನನ್ನ ತಿಳ್ಕೊಳ್ತೇವೋ, ಆತನನ್ನ ಈ ಲೋಕದಲ್ಲಿ ಆತನನ್ನ ಎಷ್ಟೋ ಜನ ತಿರಸ್ಕರಿಸಿದಾಗ್ಯೂ ಅಥವಾ ಆತನ ಸಂಗತಿಗಳಲ್ಲಿ ಎಷ್ಟು ಜನ ತಿರಸ್ಕರಿಸಿದಾಗ್ಯೂ ರೊಟ್ಟಿ ಯಾವ ರೀತಿಯಲ್ಲಿ ಅದು ರುಚಿ ಇಲ್ಲದೆ ಒಣದಾಗಿತ್ತೋ, ಆದ್ರೆ ಆತನು ಅದನ್ನ ಸೇವಿಸುವಾಗ ಆ ಒಂದು ಅನ್ಯೋನ್ಯತೆಯಲ್ಲಿ ಆತನ ಯಾಜಕನು ಸಂತೋಷ ಪಟ್ಟ ಹಾಗೆ ಕ್ರಿಸ್ತನನ್ನು ನಿಜವಾಗಿ ತಿಳ್ಕೊಳ್ಳುವಾಗ ಮಾತ್ರವೇ ಪೌಲನ ಹೇಳುವ ಹಾಗೆ ಆತನಿಗೆ ನಾನು ಸಾರೂಪ್ಯನಾಗ್ತೇನೆ. ಮತ್ತು ಕ್ರಿಸ್ತನ ಮೇಜು ಯಾವ ರೀತಿಯಲ್ಲಿ ನಮ್ಮನ್ನು ಅನ್ಯೋನ್ಯತೆಗೆ ಕರೆಯುತ್ತದೋ, ಅದೇ ರೀತಿಯಲ್ಲಿ ಪೌಲನು ಹೇಳ್ತಾ ಬರೋ ಹಾಗೆ ನಾನು ಯಾವಾಗ ಆತನ ಬಾಧೆಗಳಲ್ಲಿ ನಾನು ಪಾಲುಗಾರನಾಗ್ತೇನೋ, ಕ್ರಿಸ್ತನ ಮರಣದ ವಿಚಾರದಲ್ಲಿ ನಾನು ಯಾವಾಗ ಆತನಿಗೆ ಸರಿ ಸಮಾನನಾಗ್ತೇನೋ, ಆಗ ಮಾತ್ರವೇ ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ನಾನು ಸೇರಿಕೊಳ್ತೇನೆ. ಕ್ರಿಸ್ತನ ನನ್ನ ಬಳಿಗೆ ಬನ್ರಿ, ನನ್ನ ರೊಟ್ಟಿಯನ್ನ ನನ್ನ ರಕ್ತವನ್ನು ನೀನು ತಿನ್ನಿರಿ, ನನ್ನ ಮಾಂಸವನ್ನು ತಿನ್ನಿ, ನನ್ನ ರಕ್ತವನ್ನು ಕುಡಿಯಿರಿ ಎಂಬುದಾಗಿ ಹೇಳುವಾಗ ಆತನ ಅಪ್ಪಣೆಗಳಿಗೆ ನಾವು ವಿಧೇಯರಾಗುವಾಗ ಮಾತ್ರವೇ, ಆತನ ಅನ್ಯೋನ್ಯತೆಗೆ ನಾವು ಬರ್ಬೇಕಂದ್ರೆ ನಾವು ಸಹ ಆತನ ಬಾಧೆಗಳಲ್ಲಿ ಅನುಭವಿಸಿ ಆತನ ಹಾಗೆ ನಾವು ಹಿಂಬಾಲಿಸಿಕೊಂಡು ಬರುವಾಗ ಆಗ ಮಾತ್ರವೇ ಆತನ ಮೇಜಿನ ಬಳಿಗೆ ಬರುವಂತ ಒಂದು ಕರೆ ನಮಗೆ ಸಿಗ್ತದೆ. ಮತ್ತು ಪೌಲನು ಹೇಳುವಂತ ಸಂಗತಿ, ನಾನು ಮುಂದಿನವುಗಳನ್ನ ಹಿಡಿಯುವುದಕ್ಕೆ ಎದೆ ಬೊಗ್ಗಿದವನಾಗಿ ನಮಗೆ ಮುಂದೆ ಇಟ್ಟಿರುವಂತ ಬಿರುದನ್ನು ಗುರಿ ಮಾಡ್ಕೊಂಡು ನಾನು ನೋಡ್ತಿದ್ದೇನೆ. ಎಲ್ಲಾ ವಿಚಾರಗಳನ್ನು ನಾವು ಯಾಕೆ ಮಾಡ್ತಿದ್ದೇವೆ? ನಾವು ಪುನಃ ನಾವು ಆ ಒಂದು ಗುಡಾರದ ವಿಚಾರವಾಗಿ ನಾವು ನೋಡಿದ್ರೆ, ಯಾಜಕನ ಪ್ರತಿದಿನ ಆತನು ಬಂದು ಈ 3 ಸಂಗತಿಗಳಲ್ಲಿ ಆತನ ಕೆಲಸ ಮಾಡ್ತಾ ಆತನು ಹೋಗುವಾಗ ಆತನು ಸಹ ಗಮನಿಸಿರ್ತಾನಲ್ವಾ, ನನ್ನ ಮುಂದೆ ಒಂದು ತೆರೆ ಇದೆ, ಆ ತೆರೆಯನ್ನು ದಾಟ್ಕೊಂಡು ನನಗೆ ಹೋಗೋದಕ್ಕೆ ನನಗೆ ಅರ್ಹತೆ ಇಲ್ಲ ಈಗ. ಆದ್ರೆ ವರ್ಷಕ್ಕೆ ಒಮ್ಮೆ ಮಾತ್ರ ಒಬ್ಬನಿಗೆ ಮಾತ್ರ ಅರ್ಹತೆ ಸಿಗ್ತದೆ, ಮಹಾಯಾಜಕನು. ನಾನು ಒಂದು ದಿನ ಮಹಾಯಾಜಕನಾಗೋದಾದ್ರೆ ನಾನು ಈ ಕಾರ್ಯಗಳನ್ನು ನಾನು ವಿಧೇಯನಾಗಿ ಮಾಡುತ್ತಾ, ನಾನು ಈ ಕಾರ್ಯಗಳಲ್ಲಿ ಸಂತೋಷ ಪಡುವನಾಗಿ ರೊಟ್ಟಿಯ ಮೇಜನ್ನ ಸಪ್ಪೆ ರೊಟ್ಟಿಯನ್ನು ನಾನು ತಿನ್ನುವಾಗ, ಪ್ರತಿ ದಿನ ಬಂದು ದೀಪ ಸ್ತಂಭವನ್ನು ನಾನು ಶುಚಿಪಡಿಸುವಾಗ, ಎಣ್ಣೆ ಹಾಕಿ ದೀಪವನ್ನು ಹಚ್ಚುವಾಗ, ಪ್ರತಿ ದಿನದಲ್ಲಿ ನಾನು ಬಂದು ಆ ಧೂಪ ದ್ರವ್ಯವನ್ನು ಸರಿಪಡಿಸಿ ಬೆಂಕಿಯನ್ನಿಟ್ಟು ಧೂಪ ಘಮಘಮಿಸುವ ಆ ಒಂದು ವಾಸನೆಯನ್ನು ಉಂಟು ಮಾಡುವಾಗ, ಪ್ರತಿ ಸಬ್ಬತ್ ದಿನದಲ್ಲಿ ನಾನು ರೊಟ್ಟಿಯನ್ನ ಚೇಂಜ್ ಮಾಡಿ ಆ ರೊಟ್ಟಿಯನ್ನು ನಾನು ತಿನ್ನುವಾಗ, ಈ ಕಾರ್ಯಗಳನ್ನ ನಾನು ದೇವರಿಗೆ ವಿಧೇಯನಾಗಿ ಮಾಡಿಕೊಂಡು ಹೋಗುತ್ತಾ ಮುಂದೆ ಒಂದು ದಿನ ನಾನು ಮಹಾಯಾಜಕನ ಸೇವೆಗೆ ನಾನು ನೇಮಿಸಲ್ಪಡ್ತೇನೆ. ಆ ಮಹಾಯಾಜಕನ ಸೇವೆಗೆ ನೇಮಿಸಲ್ಪಡುವಾಗ ನನ್ನ ಮುಂದೆ ಒಂದು ತೆರೆ ಇದೆ, ಆ ತೆರೆಯನ್ನು ದಾಟಿ ನಾನು ನಿಜವಾಗಿಯೂ ದೇವರೊಂದಿಗೆ ನಾನು ಸಂಭಾಷಣೆಯನ್ನು ಮಾಡ್ತೇನೆ ಎಂಬುದಾಗಿ ಆತನ ಯಾವಾಗಲೂ ಆತನ ಮನಸ್ಸಿನಲ್ಲಿ ಒಂದು ಆಲೋಚನೆ ಉಂಟುವಂತದ್ದಾಗಿದೆ. ಅಲ್ಲ, ಈ ಲೋಕದಲ್ಲಿರುವಂತಹ ಎಲ್ಲಾ ಸಂಗತಿಗಳಿಗಿಂತಲೂ ಶ್ರೇಷ್ಠವಾದಂತಹ ಸಂಗತಿ ಮಹಾಪರಿಶುದ್ಧ ಸ್ಥಳ ಯಾಜಕರಿಗೆ. ಆ ಮಹಾಪರಿಶುದ್ಧ ಸ್ಥಳಕ್ಕೆ ಹೋಗುವಂತ ಯೋಗ್ಯತೆ ಅರ್ಹತೆ ಇರುವಂತದ್ದು ಮಹಾ ಯಾಜಕನಿಗೆ ಮಾತ್ರ. ಅದು ವರ್ಷಕ್ಕೆ ಒಮ್ಮೆ ಮಾತ್ರ. ಆತನು ಇದ್ದ ಹಾಗೆ ಬರೋದಿಲ್ಲ,
ಆತನು ಪ್ರತಿನಿತ್ಯ ಅದಕ್ಕಾಗಿ ಆತನು ಸಿದ್ಧಪಡಿಸಿಕೊಳ್ಳಬೇಕು ಮತ್ತು ಆ ಮಹಾಪರಿಷ ದೋಷ ಪರಿಹಾರಕ ದಿನದಲ್ಲಿ ವಿಶೇಷವಾಗಿ ತನ್ನನ್ನು ಆತನು ಸಿದ್ಧಪಡಿಸಿಕೊಳ್ಳಬೇಕು. ಆತನು ಅಲ್ಲಿ ಹೋಗುವಾಗ ರಕ್ತವನ್ನು ಹಿಡ್ಕೊಂಡು ಧೂಪವನ್ನು ಹಿಡ್ಕೊಂಡು ಆತನಲ್ಲಿ ಹೋಗುವಾಗ ನಾವು ನೋಡ್ತೇವೆ ದೇವರ ಪ್ರಸನ್ನತೆ ಅಲ್ಲಿ ಆತನಿಗೆ ಕಾಣ್ತದೆ ಅಥವಾ ದೇವರ ಆತನಿಗೆ ಮಾತನಾಡ್ತಾನೆ ಎಂಬುದಾಗಿ. ಮತ್ತು ನಾವು ಅದನ್ನ ಸ್ವಲ್ಪ ಆಲೋಚನೆ ಮಾಡಿಕೊಳ್ಳುವಾಗ ದೇವರು ಮಹಾಯಾಜಕನೊಂದಿಗೆ ಮಾತಾಡ್ತಿದ್ದಾನೆ ಎಂಬುದಾಗಿ ಹೇಳುವಾಗ ಸಾಮಾನ್ಯವಾಗಿ ಮಾತಾಡುವಂತ ಒಂದು ವಿಚಾರ ಅದು ಇಬ್ಬರು ಮಾತಾಡುವಂತ ಒಂದು ಸಂಗತಿ. ಮಾತಾಡ್ತೇನೆ ಎಂಬುದಾಗಿ ಹೇಳುವಾಗ ಕೇವಲ ನಾನು ಮಾತಾಡಿ ಇನ್ನೊಬ್ಬರು ಕೇಳಿಸಿಕೊಳ್ಳುವಾಗ ಅದು ಮಾತುಕತೆ ಆಗೋದಿಲ್ಲ. ಆದ್ರೆ ಮಾತುಕತೆ ಮಹಾಪರಿಷತ್ ಸ್ಥಳದಲ್ಲಿ ಹೇಗೆ ಆಗ್ತದೆ ಎಂಬುದಾಗಿ ನಾವು ನೋಡುವಾಗ ದೇವರು ತಾನೇ ಕೆರೂಬಿಗಳ ಮಧ್ಯದಲ್ಲಿ ಆಸೀನಾಗಿ ಕೃಪಾಸನದಲ್ಲಿ ಆತನು ಮಾತಾಡ್ತಿದ್ದಾನೆ, ಯಾಜಕನೊಂದಿಗೆ ಅಪ್ಪಣೆಗಳನ್ನ ಕೊಡ್ತಿದ್ದಾನೆ, ಎಚ್ಚರಿಕೆಗಳನ್ನ ಗದರಿಕೆಗಳನ್ನ ಕೊಡ್ತಿದ್ದಾನೆ. ಆದ್ರೆ ಯಾಜಕನು ಅಲ್ಲಿ ಮಾತಾಡ್ತಾ ಇಲ್ಲ, ಯಾಜಕನು ಅಲ್ಲಿ ಮೌನವಾಗಿದ್ದಾನೆ, ಯಾಜಕನು ಅಲ್ಲಿ ಸುಮ್ಮನೆ ನಿಂತುಕೊಂಡು ಎಲ್ಲಾ ಸಂಗತಿಗಳನ್ನ ಕೇಳಿಸ್ಕೊಳ್ತಿದ್ದಾನೆ. ಆದ್ರೆ ನಾವು ಯಾವಾಗ ಮಾತಾಡ್ತಾರೆ ಎಂಬುದಾಗಿ ನಾವು ನೋಡುವಾಗ ಇಬ್ಬರು ಯಾವ ರೀತಿಯಲ್ಲಿ ಮಾತಾಡ್ತಾರೆ ಅಂದ್ರೆ, ಈಗ ದೇವರು ಯೆಹೋವ ದೇವರಲ್ಲಿ ಕೆರೂಬಿಗಳ ಮಧ್ಯದಲ್ಲಿ ಕೃಪಾಸನದಲ್ಲಿ ಅದು ಮಾತನಾಡಿದ್ದಾನೆ. ಯಾಜಕನು ಅದಕ್ಕೆ ಆಗ ಏನು ರೆಸ್ಪಾನ್ಸ್ ಮಾಡೋದಿಲ್ಲ. ಯಾಜಕನು ಹೇಗೆ ಅಲ್ಲಿ ಮಾತಾಡ್ತಾನೆ ಎಂಬುದಾಗಿ ನಾವು ನೋಡುವಾಗ ಆತನು ಆಚೆ ಬಂದು ದೇವರು ಏನೇನನ್ನ ಹೇಳಿದಾನ ಅದೆಲ್ಲವನ್ನು ನೆರವೇರಿಸಿ ಇಸ್ರಾಯೇಲರಿಗೆ ಇದನ್ನು ಹೇಳಿದ್ರೆ ಅದನ್ನ ಅವರಿಗೆ ತಿಳಿಯಪಡಿಸಿ ಆ ಕಾರ್ಯಗಳಲ್ಲಿ ಅವರನ್ನ ಶುದ್ಧಪಡಿಸುವಾಗ ಮತ್ತು ಯಾಜಕನು ದೇವರು ಹೇಳಿದಂತ ಎಲ್ಲಾ ಅಪ್ಪಣೆಗಳನ್ನ ಕೈಕೊಂಡು ನಡೆಯುವಾಗ ಆಗ ಆತನು ದೇವರು ಹೇಳಿದಂತ ಮಾತುಗಳಿಗೆ ವಿಧೇಯನಾಗುವಾಗ ಆ ವಿಧೇಯತೆಯ ಮುಖಾಂತರವಾಗಿ ಯಾಜಕನು ಮಾತಾಡ್ತಾನೆ. ಪರಿಶುದ್ಧ ಸ್ಥಳದಲ್ಲಿ ಮಹಾಪರಿಶುದ್ಧ ಸ್ಥಳದಲ್ಲಿ ಮಾತಾಡುವಂತಹ ಒಂದು ಸಂಗತಿ ಅದು ಕೇವಲ ಯೆಹೋವ ದೇವರಲ್ಲಿ ಮಾತಾಡ್ತಾರೆ, ಯಾಜಕರಲ್ಲಿ ಮಾತಾಡೋದಿಲ್ಲ. ಯಾಜಕರು ಏನ್ ಮಾಡ್ತಾರೆ, ಯಾವ ರೀತಿಯಲ್ಲಿ ಮಾತಾಡ್ತಾರೆ ಎಂಬುದಾಗಿ ಆಲೋಚನೆ ಮಾಡುವಾಗ ಅವರು ಆಚೆ ಬಂದು ದೇವರ ಸನ್ನಿಧಾನದಿಂದ ಆಚೆ ಬಂದು ದೇವರು ಹೇಳಿದಂತ ಸಂಗತಿಗಳನ್ನ ಜನರಿಗೆ ತಿಳಿಸುವುದರ ಮುಖಾಂತರವಾಗಿ, ದೇವರು ಹೇಳಿದಂತ ಕಟ್ಟಳೆಗಳನ್ನ ಆಜ್ಞೆಗಳನ್ನ ಜನರಿಗೆ ತಿಳಿಸುವುದರ ಮುಖಾಂತರವಾಗಿ ಆ ನಿಟ್ಟಿನಲ್ಲಿ ಯಾಜಕನು ದೇವರ ಅಪ್ಪಣೆಗಳಿಗೆ ವಿಧೇಯನಾಗುವಾಗ ದೇವರೊಂದಿಗೆ ಅವರು ಮಾತನಾಡುವಂತ ಒಂದು ಸಂಗತಿ. ನಾವು ಇದೇ ವಿಚಾರಗಳನ್ನ ವಿಧೇಯತೆ ಕುರಿತಾಗಿ ನಾವು ನೋಡ್ತಾ ಬರುವಾಗ ಈ ವಿಧೇಯತೆ ಕುರಿತಾಗಿ ಇಡೀ ಅರಸುತನವನ್ನೇ ನಾವು ನೋಡಬಹುದಲ್ವಾ. ಇಬ್ಬರು ವ್ಯಕ್ತಿಗಳನ್ನ ಮುಖ್ಯವಾಗಿ ನಾವು ಗಮನಿಸುವುದಾದ್ರೆ ಸೌಲ ಮತ್ತು ದಾವೀದ. ವಿಧೇಯತೆಯ ಸಂಗತಿ ಕುರಿತಾಗಿ ಇಬ್ಬರ ಮಧ್ಯದಲ್ಲಿ ಅನೇಕ ಆಲೋಚನೆಗಳನ್ನ ನಾವು ಮಾಡಬಹುದಲ್ವ. ಯಾವ ವಿಧೇಯತೆ ಯಾಜಕನಿಗೆ ಆ ಸಮಯದಲ್ಲಿ ಪರಿಶುದ್ಧ ಸ್ಥಳದಲ್ಲಿ ಬದುಕಲು ಅವಕಾಶವನ್ನು ಕೊಡ್ತಾವ, ಯಾವ ವಿಧೇಯತೆ ಕೋರಹ ಆರೋನನ ಮಕ್ಕಳನ್ನ ಆ ಸ್ಥಳದಲ್ಲಿ ನಾಶ ಮಾಡ್ತಾವ, ಕೋರಹ ದಾತನ ಅಭಿರಾಮರನ್ನ ಜೀವ ಸಹಿತವಾಗಿ ನರಕಕ್ಕೆ ಪಾತಾಳಕ್ಕೆ ತಳ್ಳಿ ಬಿಟ್ಟಿತು. ಅದೇ ವಿಧೇಯತೆ ಒಬ್ಬ ಅರಸನನ್ನ ಸೌಲನನ್ನ ಅರಸನದಿಂದ ಕೆಳಗಡೆ ಇಳಿಸಿ ಅದೇ ವಿಧೇಯತೆ ದಾವೀದನ ಮೇಲಕ್ಕೆತ್ತುತ್ತೆ. ದೇವರು ಯಜ್ಞ ಹೋಮಗಳಿಗೆ ಮೆಚ್ಚುವುದಕ್ಕಿಂತಲೂ ಹೆಚ್ಚಿನದಾಗಿ ದೇವರು ವಿಧೇಯತೆಯನ್ನು ಮೆಚ್ಚುತ್ತಾರೆ. ಹೊಸ ಒಡಂಬಡಿಕೆಯ ಸಮಯದಲ್ಲಿ ಸಹ ದೇವರು ಹೆಚ್ಚಿನದಾಗಿ ವಿಧೇಯತೆಯನ್ನು ಮೆಚ್ಚುತ್ತಾರೆ ಎಂಬುದಾಗಿ ಅನೇಕ ಆಲೋಚನೆಗಳು, ಅನೇಕ ವಚನಗಳನ್ನ ನಾವು ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಬರ್ತೇವೆ. ಈ ವಿಧೇಯತೆ ದೇವರ ಸನ್ನಿಧಾನದಲ್ಲಿ ಇರಬೇಕಾದಂತ ಪಡ್ಕೊಳ್ಳುವಂತ ಅದು ಮುಖ್ಯವಾದಂತಹ ಸ್ಥಾನವನ್ನು ಅದು ಪಡ್ಕೊಳ್ಳುವಂತದ್ದಾಗಿರ್ತದೆ. ಹೊಸ ಒಡಂಬಡಿಕೆ ಯಾಜಕರಂತ ನಮ್ಮ ಜೀವಿತದಲ್ಲಿ ಸಹ ದೇವರು ಬಯಸುವಂತದ್ದು ಇದೇ ವಿಧೇಯತೆ. ಇದೇ ರೀತಿಯಲ್ಲಿ ನಾವು ವಿಧೇಯತೆಯಲ್ಲಿ ನಾವು ದೇವರ ಚಿತ್ತವನ್ನ ನೆರವೇರಿಸುವಾಗ ಆಗ ಮಾತ್ರವೇ ನಾವು ದೇವರ ಕಾರ್ಯಗಳಲ್ಲಿ ನಾವು ಸಂತೋಷಿಸಬಹುದು. ಆಲೋಚನೆ ಮಾಡ್ರಿ, ಆ ರೊಟ್ಟಿಯನ್ನ ಹಳೆ ಒಡಂಬಡಿಕೆಯಲ್ಲಿ ಆ ಒಂದು ಗುಡಾರದಲ್ಲಿ ಯಾಜಕನು ಆ ಒಂದು 12 ರೊಟ್ಟಿಗಳನ್ನು ತಿನ್ನುವಾಗ, ಆರೋನನ್ನು ಮತ್ತು ಆತನ ಮಕ್ಕಳ ರೊಟ್ಟಿಗಳನ್ನು ತಿನ್ನುವಾಗ ಆಲೋಚನೆ ಮಾಡ್ರಿ, ಕೆಲವರು ಇದನ್ನ ಈ ರೀತಿ ಇದೆ, ಒಣಗಿದ್ದಿದೆ, ನಾವು ಆಚೆ ಹೋಗ್ಬಿಟ್ಟು ರುಚಿಕರವಾದಂತಹ ಮಾಂಸ ಇದೆ ನಮಗೆ ಅಲ್ಲಿ, ಅಥವಾ ರುಚಿಕರವಾದಂತಹ ಬಿಸಿ ಬಿಸಿಯಾದಂತಹ ರೊಟ್ಟಿ ಇದೆ, ಅದನ್ನ ತಿನ್ಬಹುದಲ್ವಾ. ಧೂಪದ ವಾಸನೆಯಿಂದ ತುಂಬಿರುವಂತಹ ಒಣಗಿರುವಂತಹ ರೊಟ್ಟಿ, ಇದನ್ನ ನಾನೇ ತಿನ್ಬೇಕೆಂಬುದಾಗಿ ಒಬ್ಬರು ಆಲೋಚನೆ ಮಾಡ್ತಿರೋದಾದ್ರೆ, ಆ ರೀತಿ ಆಲೋಚನೆ ಮಾಡ್ಕೊಂಡು ತಿನ್ನೋದಾದ್ರೆ ಅವರ ಅವಿಧೇಯತೆಯ ನಿಮಿತ್ತವಾಗಿ ಅವರು ಮಾತ್ರ ದುಃಖವನ್ನು ಅನುಭವಿಸುವುದಲ್ಲ, ಅಥವಾ ಅವರ ಅವಿಧೇಯತೆ ಅವರನ್ನು ನಾಶ ಮಾಡಲು ಸಹ ಸಾಧ್ಯವಿದೆ, ಮತ್ತು ಅವರ ಅವಿಧೇಯತೆಯಿಂದ ಇಡೀ ಇಸ್ರಾಯೇಲ್ ಜನರಿಗೆ ಸಹ ಅದು ತೊಂದರೆಯನ್ನು ಉಂಟು ಮಾಡಬಹುದು. ಆದ್ರೆ ಇನ್ನೊಂದು ಕಡೆಯಲ್ಲಿ ವಿಧೇಯರಾಗಿ ಸಂತೋಷದಿಂದ ದೇವರ ಸನ್ನಿಧಾನದಲ್ಲಿ ದೇವರ ಅಪ್ಪಣೆಯ ಮೇರೆಗೆ ನಾನು ಈ ರೊಟ್ಟಿಯನ್ನು ತಿಂತಿದ್ದೇನೆ, ಒಂದು ದಿನ ಮುಂದೆ ಒಂದು ದಿನ ನಾನು ಈ ರೀತಿ ದೇವರ ಆಜ್ಞೆಗಳಿಗೆ ವಿಧೇಯನಾಗಿ ನಡೆಯುವಾಗ ದೇವರ ಸನ್ನಿಧಾನಕ್ಕೆ ನಾನು ಹೋಗಿ ಮಹಾಪರಿಶುದ್ಧ ಸ್ಥಳದ ಒಳಗಡೆ ಹೋಗಿ ನಾನು ದೇವರ ಜೊತೆ ಸೇವೆ ಮಾಡಬಹುದಲ್ಲ ಎಂಬುದಾಗಿ ಆಲೋಚನೆ ಮಾಡಿಕೊಳ್ಳುತ್ತಿರುವಂತಹ ಯಾಜಕರು ಇರಬಹುದಲ್ಲ. ಅದೇ ರೀತಿಯಲ್ಲಿ
ಯೋಹನ ಸುವಾರ್ತೆ 6ನೇ ಅಧ್ಯಾಯದಲ್ಲಿ ಅಥವಾ ಮತ್ತಾಯನ ಸುವಾರ್ತೆಯಲ್ಲಿ ಯೇಸು ಸ್ವಾಮಿ ಹೇಳುವಂತ ಒಂದು ಸಂಗತಿ, ರೊಟ್ಟಿ ಅದ್ಭುತವನ್ನು ಮಾಡಿ 5,000 ಅಥವಾ 4,000 ಜನರ ಮಧ್ಯದಲ್ಲಿ ರೊಟ್ಟಿ ಅದ್ಭುತವನ್ನು ಮಾಡಿ, ನೀವು ಒಂದೇ ಒಂದು ರೊಟ್ಟಿಯ ತುಂಡನ್ನು ಸಹ ನೀವು ಉಳಿಸದೆ ಎಲ್ಲವನ್ನೂ ಸಹ ನೀವು ಅದನ್ನು ಸೇರಿಸಿ ಬುಟ್ಟಿಯಲ್ಲಿ, ಪಾತ್ರೆಯಲ್ಲಿ, ಪುಟ್ಟಿಯಲ್ಲಿ ಹಾಕಿದ್ರೆ ಎಂಬುದಾಗಿ ಹೇಳುವಾಗ ಶಿಷ್ಯರೆಲ್ಲ ಸಹ ಅದನ್ನು ಮಾಡಿದ್ದಾರೆ. ಅದು ಈಗ ಅದನ್ನ ತುಂಬಿಸಿ ಅವ್ರು ಏನ್ ಮಾಡ್ಬೇಕು, ಅದನ್ನ ತಿನ್ಬೇಕಾಗಿದೆ. ಯೇಸು ಸ್ವಾಮಿ ಇದನ್ನು ತಿನ್ನರೆ ಎಂಬುದಾಗಿ ಹೇಳುವಾಗ ಉಳಿದಿರುವಂತಹ ರೊಟ್ಟಿ ಇತರರು ತಿಂದು ಬಿಟ್ಟಿರುವಂತಹ, ನನಗೆ ಸಾಕಾಗಿದೆ, ಹೊಟ್ಟೆ ತುಂಬೋಗಿದೆ ಎಂಬುದಾಗಿ ಬಿಟ್ಟಿರುವಂತಹ ರೊಟ್ಟಿ, ಆ ಎಂಜಲ ರೊಟ್ಟಿಯನ್ನ ನಾನ್ಯಾಕೆ ತಿನ್ಬೇಕೆಂಬುದಾಗಿ ಶಿಷ್ಯನ ಹೇಳ್ತಾ ಇಲ್ಲ. ಆದ್ರೆ ಯೇಸು ಸ್ವಾಮಿ ಹೇಳಿದ್ದಾರೆ, ಇದನ್ನ ತಿನ್ಲೇಬೇಕು. ಅದ್ಭುತವಾದಂತಹ ರೀತಿಯಲ್ಲಿ ಕೇವಲ 5 ರೊಟ್ಟಿಗಳು ನಮ್ಮ ಬಳಿ ಇರುವಾಗ, ಕೇವಲ 7 ರೊಟ್ಟಿಗಳು ನಮ್ಮ ಬಳಿಯಲ್ಲಿ ಇರುವಾಗ ಅದ್ಭುತವಾಗಿ ದೇವರು ಅದ್ಭುತವನ್ನ ಮಾಡಿ ಎಲ್ಲಾ ಜನರಿಗೆ ಆಹಾರವನ್ನು ಕೊಟ್ಟಿದ್ದಾರೆ. ಓ ನಮ್ಮ 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 ಗುರು, ನಮ್ಮ ಮೆಸ್ಸಿಯನು, ನಮ್ಮ ರಬ್ಬಿ ಅದನ್ನು ಶ್ರೇಷ್ಠನಲ್ವಾ ಎಂಬುದಾಗಿ ಅನೇಕರು ಆ ಸಂತೋಷನ ತಿಂತಿರ್ಬೋದಲ್ವಾ. ಇನ್ನು ಕೆಲವರು, ಓ ಯೇಸು ಸ್ವಾಮಿ ರೀತಿ ಹೇಳಿದಲ್ಲ ನಾವು ತಿನ್ಲೇಬೇಕೆಂಬುದಾಗಿ ಆ ಒಂದು ಮನಸ್ಸನ್ನು ತಿನ್ನೋದಾದ್ರೆ ಖಂಡಿತವಾಗಿ ನಮಗೆ ಅದ್ರಲ್ಲಿ ಸಂತೋಷ ಇರೋದಿಲ್ಲ. ಯಾವಾಗ ಯಾಜಕಳಾಗಿ ನಾನು ದೇವರ ಕಟ್ಟಳೆಗಳನ್ನ ಅದರಲ್ಲಿ ಆನಂದಿಸುವವನಾಗಿ ಅದರಲ್ಲಿ ನಾನು ಕೆಲಸ ಮಾಡ್ತೇನೋ, ಆಗ ಅದರಲ್ಲಿ ತಂದೆಯಾದಂತ ದೇವರು ಸಹ ಅದರಲ್ಲಿ ಆನಂದಿಸ್ತಾರೆ. ಮತ್ತು ತಂದೆಯಾದ ದೇವರ ವಿಶೇಷವಾದ ಕೃಪೆಗೆ ನಾವು ಬಾಧ್ಯರಾಗಿ ನಾವು ನೋಡ್ತಾ ಬರುವ ಹಾಗೆ ಉನ್ನತ ಒಂದು ಸ್ಥಳಕ್ಕೆ ನಮ್ಮನ್ನು ಏರಿಸುವಂತವನಾಗಿರ್ತಾನೆ. ದೇವರ ಕಾರ್ಯಗಳಲ್ಲಿ ನಾವು ಸಂತೋಷಿಸ್ತಿದ್ದೇವ ಅಥವಾ ದೇವರ ಕಾರ್ಯಗಳಲ್ಲಿ ನಾವು ಗುಣಗುಟ್ಟುವವರಾಗಿ ನಾವು ದೇವರ ಕಾರ್ಯಗಳನ್ನ ಮಾಡ್ತಿದ್ದೇವೆ ಅಥವಾ ಕೇವಲ ಮಾಡ್ಬೇಕಲ್ವಾ ಎಂಬುದಾಗಿ ನಾವು ದೇವರ ಕಾರ್ಯವನ್ನು ಮಾಡ್ತಿದ್ದೇವ, ನಮ್ಮನ್ನ ನಾವು ಆಲೋಚಿಸಿಕೊಳ್ಳೋಣ. ದೇವರ ಈ ಒಂದು ಕರೆ, ರೊಟ್ಟಿಯ ಕರೆ ಈ ಲೋಕದ ಜನರಿಗೆ ಅದು ಸಾಮಾನ್ಯವಾಗಿರ್ಬೋದು, ಅದು ನಮಗೆ ಶ್ರೇಷ್ಠವಾದದ್ದು. ಮತ್ತು ಈ ರೊಟ್ಟಿಯ ಮೇಜಿನ ಮೇಲೆ ಇರುವಂತಹ 2 ಸಂಗತಿಗಳು ಧೂಪ ಮತ್ತು ಪಾನದ್ರವ್ಯಾರ್ಪಣೆ. ಈ ಧೂಪ ನಾವು ನೋಡ್ತಾ ಬರೋ ಹಾಗೆ ರೊಟ್ಟಿಯ ಬದಲಾಗಿ ಈ ಧೂಪ ಅದು ಯೆಹೋವನಿಗೆ ಪಾನದ್ರವ್ಯವಾಗಿ ಸಮರ್ಪಣೆ ಮಾಡಲ್ಪಡಬೇಕು. ಯಾಜಕಕಾಂಡ 24ನೇ ಅಧ್ಯಾಯದ 7ನೇ ವಚನದಲ್ಲಿ ನಾವು ನೋಡ್ತೇವೆ. ಮತ್ತು ಈ ಧೂಪವೇದಿಯ ಜೀನಸುಗಳ ಮೇರೆಗೆ ಬೇರೆ ಯಾವುದೇ ಸುಗಂಧ ದ್ರವ್ಯವನ್ನು ಸಹ ಇಸ್ರಾಯೇಲರ ಜೊತೆಗಿರುವ ಅನ್ಯರಾಗ್ಲಿ ಮಾಡಿಕೊಳ್ಳೋ ಹಾಗಿಲ್ಲ. ಆ ರೀತಿ ಮಾಡಿಕೊಂಡ್ರೆ ಅವರನ್ನು ಕುಲದಿಂದ ತೆಗೆದು ಹಾಕಬೇಕೆಂಬುದಾಗಿ ಅದು ಹೇಳ್ತಾರೆ. ಮತ್ತೆ ಯೇಸು ಸ್ವಾಮಿಯ ಒಂದು ಸಂಗತಿ ಕ್ರಿಸ್ತನ ಕುರಿತಾಗಿ ಸಹ ನಾವು ನೋಡ್ತಾ ಬರುವಾಗ ಆತ್ಮ ಸಹ ಸುಗಂಧ ದ್ರವ್ಯವಾಗಿ, ಸುಗಂಧ ವಾಸನೆಯನ್ನುಂಟು ಮಾಡುವಂತ ಯಜ್ಞವಾಗಿ ತಂದೆ ಸನ್ನಿಧಾನದಲ್ಲಿ ಸಮರ್ಪಿಸಲ್ಪಟ್ಟನು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಇದರ ರೊಟ್ಟಿಯ ಬದಲಾಗಿ ಇದನ್ನು ನಾವು ಅರ್ಪಿಸಬೇಕು. ಇದನ್ನು ಅರ್ಪಿಸುವಾಗ ಸುಗಂಧ ವಾಸನೆಯನ್ನುಂಟು ಮಾಡ್ತದೆ. ಯಾವ ರೀತಿಯಲ್ಲಿ ನಮ್ಮ ಆರಾಧನೆ, ನಾವು ಸಲ್ಲಿಸುವಂತಹ ಆರಾಧನೆ ದೇವರಿಗೆ ಸುಗಂಧ ವಾಸನೆ ಉಂಟು ಮಾಡ್ತದೋ, ಅದೇ ರೀತಿಯಲ್ಲಿ ಈ ಧೂಪವನ್ನು ಸಹ ಸಮರ್ಪಿಸುವಾಗ ಸುಗಂಧ ವಾಸನೆ ಉಂಟು ಮಾಡಿರುವಂತಹ ಒಂದು ಸಂಗತಿ ಈ ಧೂಪ ನಮಗೆ ತಿಳಿಸೋದಾದ್ರೆ, ಪಾನ ದ್ರವ್ಯಾರ್ಪಣೆ ಇದು ಸಹ ಮೇಜಿನ ಮೇಲೆ ಇಟ್ಟಿರುವಂತಹ 4ನೇ ಒಂದು ವಸ್ತು. ಈ ಪಾನ ದ್ರವ್ಯಾರ್ಪಣೆಯನ್ನ ಅವರು ಪ್ರತಿ ವಾರದಲ್ಲಿ, ಪ್ರತಿ ದಿನದಲ್ಲಿ ಅವರು ಯಜ್ಞಗಳನ್ನ ಮುಂಜಾನೆಯಲ್ಲಿ, ಸಂಜೆಯಲ್ಲಿ ದೋಷ ಪರಿಹಾರಕ್ಕಾಗಿ ಕುರಿಯನ್ನ ಅವರು ಅರ್ಪಿಸುವಾಗ ಅದರ ಜೊತೆಗೆ ಅವರು ಈ ಪಾನದ್ರವ್ಯವನ್ನು ಸಹ ಅವರು ಮಾಡ್ಬೇಕೆಂಬುದಾಗಿ ಅರಣ್ಯಕಾಂಡ 28ನೇ ಅಧ್ಯಾಯದ 7ನೇ ವಚನದಲ್ಲಿ ನಾವು ನೋಡ್ತೇವೆ. ಯಾವ ರೀತಿಯಲ್ಲಿ ಪಾನದ್ರವ್ಯಾರ್ಪಣೆಯಲ್ಲಿರುವಂತಹ ದ್ರಾಕ್ಷಾರಸ ಅದು 6 ಯಜ್ಞದ ಕುರಿಯೊಂದಿಗೆ ಅರ್ಪಿಸಲ್ಪಡಬೇಕು, ಅದೇ ರೀತಿಯಲ್ಲಿ ಕ್ರಿಸ್ತನ ರಕ್ತ ನಮಗಾಗಿ ಚೆಲ್ಲಲ್ಪಟ್ಟಿದೆ ಮತ್ತು ಈ ರೀತಿ ಅದು ಪ್ರತಿದಿನ ಅವ್ರು ಮಾಡುವಾಗ ಅದರಲ್ಲಿ ದೇವರು ಸಂತೋಷ ಪಡ್ತಾರೆ ಎಂಬುದಾಗಿ ಹೇಳ್ತಾ ಬಂದಿದ್ದಾರೋ, ಅದೇ ರೀತಿಯಲ್ಲಿ ಕ್ರಿಸ್ತನ ಯಜ್ಞದಲ್ಲಿ, ಕ್ರಿಸ್ತನ ರಕ್ತದ ಆ ಒಂದು ಯಜ್ಞದಲ್ಲಿ ತಂದೆಯ ದೇವರು ಸಂತೋಷ ಪಟ್ಟಿದ್ದಾರೆ ಮತ್ತು ಅದರಿಂದ ನಮಗೆ ಬಿಡುಗಡೆಯನ್ನು ಕೊಟ್ಟಿದ್ದಾರೆ. ಮತ್ತು ಈ ರಕ್ತ ಇಬ್ರಿಯ ಗ್ರಂಥದಲ್ಲಿ ನಾವು ನೋಡ್ತಾ ಬರೋ ಹಾಗೆ ಇದು ದೇವರ ಬಳಿಗೆ ನಮ್ಮ ಬರುವಂತ ಕರೆಯನ್ನ ಆತನ ರಕ್ತದಿಂದ ತೊಳೆಯಲ್ಪಟ್ಟಂತ ನಮ್ಮೆಲ್ಲರಿಗೆ ಕೊಡುವಂತ ಸಂಗತಿಗಳು. ಸೊ ಎಲ್ಲಾ ವಿಚಾರಗಳನ್ನ ನಾವು ಈ ರೊಟ್ಟಿಯ ಮೇಜಿನ ಮೇಲೆ ನಾವು ನೋಡ್ತೇವೆ. ಈ ರೊಟ್ಟಿಯ ಮೇಜು ನಮಗೆ ಎಲ್ಲಾ ಸಂಗತಿಗಳನ್ನ ತಿಳಿಸುವಂತದ್ದಾಗಿರ್ತದೆ. ಈ ರೊಟ್ಟಿಯ ಮೇಜು ನಮಗೆ ಎಲ್ಲಾ ವಿಚಾರಗಳನ್ನ, ಆಲೋಚನೆಗಳನ್ನ ಕೊಡುವಂತದ್ದಾಗಿರ್ತದೆ. ಒಂದು ಆಲೋಚನೆಯನ್ನು ನಾವು ಮಾಡಿಕೊಳ್ಳುವಂತ ಕೊನೆಯದಾಗಿ ಈ ಯಜ್ಞವೇದಿಯನ್ನು ನಾವು ನೋಡ್ತಾ ಬಂದ್ವು, ಈ ಪರಿಶುದ್ಧ ಸ್ಥಳವನ್ನು ನಾವು ನೋಡ್ತಾ ಬಂದ್ವು, ಪರಿಶುದ್ಧ ಸ್ಥಳದಲ್ಲಿರುವಂತಹ ಸಂಗತಿಗಳ ವಿಚಾರವಾಗಿ ಕಲಿತ್ಕೊಳ್ತಾ ಬಂದ್ವು. ಆದ್ರೆ ಅರಸರ ಕಾಲದಲ್ಲಿ ನಾವು ನೋಡ್ತಾ ಬರುವಾಗ ಸೊಲೊಮೋನನು ದೇವಾಲಯವನ್ನು ಕಟ್ತಾನೆ. ದೇವಾಲಯದಲ್ಲಿ ಭವ್ಯವಾದಂತಹ ದೇವಾಲಯ, ಉನ್ನತವಾದ ಪ್ರಪಂಚದಲ್ಲಿ ಇರುವಂತಹ ಎಲ್ಲಾ ಸಂಗತಿಗಳಿಗಿಂತಲೂ ಶ್ರೇಷ್ಠವಾದಂತಹ ದೇವಾಲಯ. ಇಲ್ಲೂ ಸಹ ಯಾಜಕರಿಗೆ ಇದೇ ಕೆಲಸಗಳು ಕೊಡಲ್ಪಟ್ಟಿವೆ, ಇದೇ ಜವಾಬ್ದಾರಿಗಳು ಕೊಡಲ್ಪಟ್ಟಿವೆ. ದೇವಾಲಯದ ಮುಂದೆ ಬರುವಾಗ ಅಲ್ಲಿ ಅದ್ಭುತವಾದಂತಹ ರೀತಿಯಲ್ಲಿ ಸೊಲೊಮೋನನ ಮತ್ತು ದಾವೀದನ ಆಲೋಚನೆಗಳನ್ನ ಮಾಡಿಕೊಂಡು ಅನೇಕ ಸಂಗತಿಗಳನ್ನ ಆತನು ತೆರೆದಿಟ್ಟಿದ್ದಾನೆ. ದೇವಾಲಯದ ಬಳಿಗೆ ಬರುವಾಗ ದೇವರನ್ನ ಕೃತಜ್ಞತಾ ಸ್ತುತಿ ಮಾಡಲು, ಸ್ತೋತ್ರ ಸಲ್ಲಿಸಲು ಆಸಾಫನವರು, ಕೊರಹಿಯರು, ಗಾಯಕರ ವೃಂದವೇ ಅಲ್ಲಿದೆ ದೇವಾಲಯದ ಬಳಿಗೆ ಬರುವಾಗ.
ಇಸ್ರಾಯೇಲರಲ್ಲಿ ಬರುವಾಗ ದೇವರನ್ನ ಸ್ತುತಿಸಿರಿ, ಕೊಂಡಾಡಿರಿ ಎಂಬುದಾಗಿ ದಿನನಿತ್ಯವೂ ಸಹ ಅಲ್ಲಿ ಸ್ತುತಿ ಯಜ್ಞಗಳನ್ನ ಅಲ್ಲಿ ಸರ್ಪಿಸುತ್ತಿದ್ದಾರೆ. ಆದ್ರೆ ಯಾಜಕನು ಇಸ್ರಾಯೇಲರು ಇಲ್ಲಿ ಬರುವಾಗ ಬಹಳ ಸಂತೋಷ ಪಟ್ಟು ಈ ಸಂಗತಿಗಳನ್ನ ಅವ್ರು ಗಮನಿಸ್ತಿದ್ದಾರೆ. ಆದ್ರೆ ಯಾಜಕನು ಈ ಸಂಗತಿಗಳಲ್ಲಿ ಆತನು ಸಂತೋಷ ಪಡ್ತಾ ಇಲ್ಲ. ಆತನು ಸಂತೋಷ ಪಡೋದಕ್ಕೆ ಇನ್ನೂ ಹೆಚ್ಚಿನ ಕಾರಣ ಇದೆ. ಯಾಕೆ? ಆತನು ನೇರವಾಗಿ ಒಳಗಡೆ ಹೋಗ್ತಿದ್ದಾನೆ. ಇನ್ನೂ ಉತ್ತಮವಾದ ಸಂಗತಿಗಳು ಆತನಿಗಿದೆ. ಹೊಸ ಒಡಂಬಡಿಕೆ ಯಾಜಕರಂತ ನಾವು ಸಹ ಕ್ರಿಸ್ತನ ಬಳಿಗೆ ಬರುವಾಗ ದೇವರು ನಮ್ಮನ್ನು ಕರೆದಿರುವಂತದ್ದು ಯೋಹನ ಸುವಾರ್ತೆಯಲ್ಲಿ ನಾವು ನೋಡ್ತಾ ಬರುವ ಹಾಗೆ ನನ್ನನ್ನು ಆರಾಧಿಸುವವರು ಇಂಥವರಾಗಿರ್ಬೇಕೆಂಬುದಾಗಿ ಅದನ್ನು ಕರೆದಿದ್ದಾನೆ. ಯಾಜಕರಿಗಿರುವಂತಹ ಮೊದಲನೇ ಸೇವೆ ಆತನನ್ನು ಆರಾಧಿಸಬೇಕೆಂಬುದಾಗಿ, ಆತನಿಗೆ ಸಮರ್ಪಕವಾದಂತಹ ಯಜ್ಞಗಳನ್ನು ಸಮರ್ಪಿಸಬೇಕೆಂಬುದಾಗಿ, ಆತನ ಸನ್ನಿಧಾನದಲ್ಲಿ ಒಳಗಡೆ ಬಂದು ರೊಟ್ಟಿಯ ಮೇಜನ್ನ ಬಳಿಗೆ ಬಂದು ಸೇವೆ ಮಾಡಬೇಕು, ಧೂಪ ವೇದಿಯ ಬಳಿಗೆ ಬಂದು ಸೇವೆ ಮಾಡಬೇಕು, ಅಥವಾ ಒಂದು ಕ್ಯಾಂಡಲ್ ಸ್ಟಿಕ್ ಬಳಿಗೆ ಬಂದು ನೀವು ಸೇವೆ ಮಾಡ್ಬೇಕೆಂಬುದಾಗಿ ಹೊರತು ನೀವು ಆಚೆ ನಿಂತ್ಕೊಂಡು ಗಾಯಕರ ಬಳಿಯಲ್ಲಿ ನಿಂತ್ಕೊಂಡು ಸಂತೋಷ ಪಡ್ರಿ, ಅವರೊಂದಿಗೆ ಸೇರಿ ಆರಾಧನೆ ಮಾಡ್ರಿ, ಅವರ ಜೊತೆಯಲ್ಲಿ ಸೇರಿ ನೀವು ಸಂತೋಷಿಸ್ರಿ ಎಂಬುದಾಗಿ ಹೇಳಿಲ್ಲ. ಯಾಜಕರು ಯಾವುದೇ ಸ್ಥಳದಲ್ಲಿ ಅವರಿಗೆ ಇರುವಂತಹ ಮುಖ್ಯವಾದಂತ ಕರೆ ದೇವಾಲಯದ ಒಳಗಡೆ ನೀವು ಬನ್ನಿ. ಆಚೆ ನಿಮಗೆ ಏನೇ ವೈಭವವಾದಂತ ಸಂಗತಿಗಳಿರ್ಬಹುದು. ಇಸ್ರಾಯೇಲ್ಯರು 12 ಇಡೀ ಕಾನಾನ್ ದೇಶವನ್ನು ಆಕ್ರಮಿಸಿಕೊಂಡು ಅವರಲ್ಲಿ ಸೂರೆ ಮಾಡಿಕೊಂಡು ಚಿನ್ನ ಬೆಳ್ಳಿಗಳನ್ನು ಅವರು ಗೆದ್ದುಕೊಂಡು ಬಂದಿರಬಹುದು. ಆದ್ರೆ ಯಾಜಕನೇ, ದೇವಾಲಯದ ಒಳಗಡೆ ನೀನು ಬಾ. ದೇವಾಲಯದ ಆಚೆಯಲ್ಲಿ ಅನೇಕ ವಾದ್ಯಗಳನ್ನ, ತಂಬೂರಿಗಳನ್ನ, ವೀಣೆಗಳನ್ನ, ನಾದಗಳನ್ನ ನುಡಿಸುತ್ತಾ ಅನೇಕರು ಹಗಲು ರಾತ್ರಿ ದೇವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಿರಬಹುದು. ಆದ್ರೆ ನಿನಗಿರುವಂತ ಒಂದು ಕರೆ, ನೀನು ಆರಾಧನೆ ಮಾಡ್ಬೇಕು, ಪರಿಶುದ್ಧ ಸ್ಥಳದ ಬಳಿಗೆ ಬರಬೇಕು, ಮಹಾಪರಿಶುದ್ಧ ಸ್ಥಳದ ಬಳಿಗೆ ಬರಬೇಕು, ದೇವರನ್ನ ಆರಾಧಿಸಬೇಕು. ದೇವರ ಆ ಗುರುತುಗಳು, ದೇವರಿನ ಮುಂದೆ ಇಟ್ಟಿರುವಂತಹ ಆ ಗುರುತುಗಳಲ್ಲಿ ನೀನು ಸಂತೋಷಿಸಬೇಕು. ಮತ್ತೆ ಇದನ್ನು ಯಾರು ಸಹ ನೋಡ್ತಿಲ್ಲ. ಯಾಜಕನು ಮತ್ತು ದೇವರಿಬ್ಬರೇ ಅಲ್ಲಿದ್ದಾರೆ. ಅವರಿಬ್ಬರೇ ದೇವರು ನೀನು ಮಾಡುವಂತ ಕಾರ್ಯವನ್ನು ದೇವರು ನೋಡ್ತಿದ್ದಾನೆ. ಅದರಿಂದ ಬಹಳ ಗಂಭೀರವಾಗಿ ಶುದ್ಧತೆಯೊಡನೆ ಸಿದ್ಧಪಡಿಸಿಕೊಂಡು ನೀನು ದೇವರ ಸನ್ನಿಧಾನಕ್ಕೆ ಬಾ ಎನ್ನುವಂತ ಕರೆ ಯಾಜಕನಿಗೆ. ಮಹಾಯಾಜಕರಾದಂತ ನಮಗೆ, ಹೊಸ ಒಡಂಬಡಿಕೆಯ ಯಾಜಕರಾದಂತ ನಮಗೂ ಸಹ ಇರಲ್ಪಟ್ಟಿರುವಂತದ್ದು ಕರೆ, ನಮ್ಮನ್ನ ಕರೆದಿರುವಂತದ್ದು ಉನ್ನತವಾದಂತಹ ಕರೆ, ನಮಗೆ ಸಿಕ್ಕಿರುವಂತ ಕರೆ, ಹೆಸರು ಹಿಡಿದು ದೇವರು ನಮ್ಮನ್ನು ಆದುಕೊಂಡಿದ್ದಾರೆ. ಈ ಲೋಕದಲ್ಲಿ ಎಷ್ಟೋ ಜನರಿದ್ದಾರೆ. ಪೌಲನು ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ ಹೇಳುವ ಪ್ರಕಾರ ನಮ್ಮಲ್ಲಿ ಯಾರು ಸಹ ಶ್ರೇಷ್ಠರಿಲ್ಲ, ಯೋಗ್ಯರಿಲ್ಲ. ಆದಾಗ್ಯೂ ಸಹ ಉನ್ನತವಾದಂತ ಕರೆ ನಮಗೆ ಸಿಕ್ಕಿದೆ. ಈ ಲೋಕದ ಎಷ್ಟೋ ದೇವರುಗಳಿದ್ದಾಗ್ಯೂ ಜೀವ ಸ್ವರೂಪನಾಥ ದೇವರ ಬಳಿಗೆ ಬಂದು ಯಾಜಕ ಸೇವೆಯನ್ನು ಮಾಡುವಂತ ಕರೆ ನಮಗೆ ಸಿಕ್ಕಿದೆ. ಈ ಆತ್ಮೀಕವಾದಂತಹ ದೀಪಸ್ತಂಭ, ಆತ್ಮಿಕವಾದಂತಹ ಧೂಪ ವೇದಿ, ಆತ್ಮಿಕವಾದಂತಹ ರೊಟ್ಟಿಯ ಮೇಜಿನ ಒಂದು ಕರೆ ನಮಗಿದೆ. ಆಚೆ ಏನೇ ಆಗ್ತಿರಬಹುದು, ಆದ್ರೆ ಯಾಜಕನೇ, ನಿನ್ನ ಕರೆ, ನಿನಗೆ ಸಿಕ್ಕಿರುವಂತ ಜವಾಬ್ದಾರಿ, ಒಳಗಡೆ ಬಾ, ರೊಟ್ಟಿಯ ಮೇಜಿನ ಅನ್ಯೋನ್ಯತೆಗೆ ಬಾ, ಆ ಒಂದು ದೀಪಸ್ತಂಭದ ಬೆಳಕಿಗೆ ನೀನು ಬಾ, ಆ ಒಂದು ಧೂಪವೇದಿಯ ಸುವಾಸನ ಸ್ಥಳಕ್ಕೆ ನೀನು ಬಾ. ಅದಕ್ಕಿಂತಲೂ ಹೆಚ್ಚಿನದಾಗಿ ಮಹಾಪರಿಶುದ್ಧ ಸ್ಥಳಕ್ಕೆ ನಮಗೆ ಕ್ರಿಸ್ತನ ಮುಖಾಂತರವಾಗಿ ತೆರೆ ಹರಿಯಲ್ಪಟ್ಟು ದೇವರ ಸನ್ನಿಧಾನಕ್ಕೆ ನೇರವಾಗಿ ಬರುವಂತ ಯೋಗ್ಯತೆ ಇರುವಾಗ ಅದರ ಬಳಿಗೆ ಬಾ ಎಂಬುದಾಗಿ ನನ್ನ ಕರೆ, ನಮಗೆ ಸಿಕ್ಕಿರುವ ಕರೆ. ಈ ಕರೆಗೆ ನಾವು ಎಷ್ಟರ ಮಟ್ಟಿಗೆ ವಿಧೇಯರಾಗಿ ನಡೆಯುತ್ತಿದ್ದೇವೆ? ಈ ಕರೆಗೆ ನಾವು ಸಿದ್ಧರಾಗಿ ಒಳಗಡೆ ಬರುವಾಗ್ಲೂ ಸಹ ನಾವು ಅದೇ ರೀತಿಯಲ್ಲಿ ನಾವು ಶುದ್ಧರಾಗಿ ಬರಬೇಕು, ಸಿದ್ಧತೆಯೊಡನೆ ಬರಬೇಕು. ಯಾಜಕನೇ, ನಮ್ಮ ಕರೆ ಯಾವ ರೀತಿಯಲ್ಲಿದೆ, ನಮ್ಮ ಸಿದ್ಧತೆ ಯಾವ ರೀತಿಯಲ್ಲಿದೆ, ಮತ್ತು ಆ ಸಿದ್ಧತೆಗಳನ್ನ ನಾವು ಬಳಸಿಕೊಂಡು ಹೇಗೆ ನಾವು ದೇವರ ಕಾರ್ಯಗಳಲ್ಲಿ ನಾವು ಸಂತೋಷ ಪಟ್ಟಿದ್ದೇವೆ, ದೇವರಿಗೆ ಮೆಚ್ಚುಗೆ ತರುವಂತಹ ರೀತಿಯಲ್ಲಿ ಆತ್ಮಿಕ ಯಜ್ಞಗಳನ್ನ ದೇವರ ಸನ್ನಿಧಾನದಲ್ಲಿ ಸಮರ್ಪಿಸುತ್ತಿದ್ದೇವೆ. ಆಚೆ ಬಂದು ಹೇಗೆ ನಾವು ಗುಣಾತಿಶಯಗಳನ್ನ ಪ್ರಚಾರ ಮಾಡಿ ಕತ್ತಲಲ್ಲಿರುವ ಬೆಳಕಿಗೆ ತರ್ತಿದ್ದೇವೆ ಎಂಬಂತ ಪ್ರಶ್ನೆ ನಮ್ಮ ಮುಂದೆ ಇದೆ. ನಮ್ಮನ್ನು ಪರೀಕ್ಷಿಸಿಕೊಂಡವರಾಗಿ ಈ ಸಂಗತಿಗಳ ಮುಖಾಂತರವಾಗಿ ದೇವರು ಮೆಚ್ಚಿಸುವಂತ ಯಜ್ಞವನ್ನು, ದೇವರು ಸಂತೋಷ ಪಡುವಂತ ಯಜ್ಞವನ್ನು ಆತನ ಸನ್ನಿಧಾನದಲ್ಲಿ ಸಮರ್ಪಿಸುವಂತವರಾಗಿರೋಣ. ಈ ರೀತಿ ಮಾಡುವ ಹಾಗೆ ದೇವರು ನಮಗೆ ಸಮಯಾವಕಾಶವನ್ನು ಕೊಡ್ಲಿ.